ರಾಮಕೃಷ್ಣ ಮಿಷನ್ನ ಪುರುಷೋತ್ತಮಾನಂದಜಿ ಮಹಾರಾಜ್ ಅವರಿಂದ ಪ್ರಭಾವಕ್ಕೆ ಒಳಗಾಗಿ ಅದೇ ಹಾದಿಯಲ್ಲಿ ಹೆಜ್ಜೆಗಿಟ್ಟು ಸಾವಿರಾರು ಜನಕ್ಕೆ ಬೆಳಕನ್ನು ನೀಡುತ್ತಾ ಬಂದಿದ್ದಾರೆ. ಕಲ್ಕತ್ತಾದ ರಾಮಕೃಷ್ಣ ಮಿಷನ್ ಬೇಲೂರು ಮಠದಲ್ಲಿ ಮತ್ತು ರಾಮಕೃಷ್ಣ ಮಿಷನ್ನ ಹಲವಾರು ಶಾಖೆಗಳಲ್ಲಿ ಉಪನ್ಯಾಸ ನೀಡಿದ್ದಾರೆ. ಸ್ಪೇನ್ ದೇಶದ ಬಾರ್ಸಿಲೋನಾ ನಗರದಲ್ಲಿ, ಇಟಲಿ ದೇಶದಲ್ಲಿ, ಅಲ್ಲಿನ ಟ್ಯೂರೆನ್ ಮತ್ತು ಜಿನೋವಾ ವಿಶ್ವವಿದ್ಯಾನಿಲಯಗಳಲ್ಲಿ ವಿಶೇಷ ಉಪನ್ಯಾಸಗಳನ್ನು ನೀಡಿದ್ದಾರೆ. ರೋಮ್ ಮತ್ತು ಮಿಲಾನ್ ನಗರಗಳಲ್ಲಿ, ಹಾಗೆ ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ ವಿಶೇಷ ಆಹ್ವಾನಿತರಾಗಿ ಹೋಗಿ ತಮ್ಮ ನುಡಿಗಳನ್ನು ಅಲ್ಲಿನ ಎಲ್ಲ ಶ್ರೋತೃಗಳಿಗೆ ಉಣಬಡಿಸಿದ್ದಾರೆ. ವ್ಯಾಟಿಕನ್ ಕ್ಯಾಥೋಲಿಕ್ನ ಧರ್ಮಗುರು ಪೂಜ್ಯ ಪೋಪ್ ಫ್ರಾನ್ಸಿಸ್ ಅವರ ನಿವಾಸದಲ್ಲಿ ವೇದ ಘೋಷದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಕೀರ್ತಿಯೂ ಕೂಡ ಪರಮಪೂಜ್ಯರಿಗೆ ಸಲ್ಲುತ್ತದೆ. ಇದಕ್ಕಿಂತ ಬಹಳ ವಿಶೇಷ ಅಂಥೇಳಿ ಅಂದರೆ, ಕರ್ನಾಟಕದ ರಾಜ್ಯದ ಸರಿಸುಮಾರು 100 ಎಂಜಿನಿಯರಿಂಗ್ ಮತ್ತು ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ವಿಶೇಷವಾದ ಪ್ರವಚನವನ್ನು ನೀಡಿ ಆ ವಿದ್ಯಾರ್ಥಿಗಳ ಮುಂದಿನ ಹೆಜ್ಜೆ ಸುಗಮವಾಗುವಲ್ಲಿ ಅವರ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಹಂಚಿಕೊಳ್ಳೇಬೇಕಾದಂತಹ 4 ಕಾರ್ಯಕ್ರಮಗಳನ್ನು ನಿಮ್ಮ ಜೊತೆಗೆ ಹೇಳಲೇಬೇಕು. ಮೊದಲನೇದು ವಿದ್ಯಾರ್ಥಿ ದೇವೋಭವ ಅನ್ನುವಂತಹ ಕಾರ್ಯಕ್ರಮ. ಕಳೆದ 25 ವರ್ಷದಲ್ಲಿ 10 ಲಕ್ಷಕ್ಕಿಂತ ಅಧಿಕ ವಿದ್ಯಾರ್ಥಿಗಳಿಗೆ ಉಪನ್ಯಾಸವನ್ನು ನೀಡಿ ಅವರಿಗೆ ಜ್ಞಾನದ ಬೆಳಕನ್ನು ನೀಡಿದ್ದಾರೆ. 1992ರಿಂದ ಸುಮಾರು 1.6 ಲಕ್ಷ ವಿದ್ಯಾರ್ಥಿಗಳಿಗೆ ಸ್ವಾಮಿ ವಿವೇಕಾನಂದರ ಜೀವನ ಮತ್ತು ಸಂದೇಶಗಳನ್ನು ಆಧರಿಸಿದಂತಹ ಸ್ಪರ್ಧಾತ್ಮಕ ಲಿಖಿತ ಪರೀಕ್ಷೆಗಳು ನೆರವೇರಿದೆ. ವಿದ್ಯಾರ್ಥಿಗಳಿಗೆ ಹಾಗೂ ಯುವ ಜನತೆಗೆ ಜೀವನ ಮೌಲ್ಯವನ್ನು ಕುರಿತಾಗಿ ಮಾರ್ಗದರ್ಶನದ ತರಗತಿಗಳನ್ನು ಕಳೆದ 25 ವರ್ಷಗಳಿಂದ ನಡೆಸಲಾಗ್ತಾ ಇದೆ. ಇದರ ಜೊತೆಗೆ ಆಚಾರ್ಯ ದೇವೋಭವ ಅನ್ನುವಂಥ ಇನ್ನೊಂದು ಕಾರ್ಯಕ್ರಮ. ರಾಜ್ಯದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ 1 ಲಕ್ಷಕ್ಕೂ ಅಧಿಕ ಶಿಕ್ಷಕರು ಮತ್ತು ಪ್ರಶಿಕ್ಷಣಾರ್ಥಿಗಳಿಗೆ ಶೈಕ್ಷಣಿಕ ಕಾರ್ಯಾಗಾರಗಳನ್ನು ಪರಮಪೂಜ್ಯ ಸ್ವಾಮೀಜಿಯವರು ನಡೆಸಿಕೊಟ್ಟಿದ್ದಾರೆ. ಮುಂದಿನದು ದೀನ ದೇವೋಭವ ಅನ್ನುವಂಥ ಕಾರ್ಯಕ್ರಮ. ಶ್ರೀಮತಿ ಶಾರದಾದೇವಿಯವರ ಜನ್ಮದಿನೋತ್ಸವ ಕಾರ್ಯಕ್ರಮವನ್ನು ಜೀವಂತ ದುರ್ಗಾ ಪೂಜೆ ಎಂದೇ ಆಚರಿಸಿ, ಕೊಳಗೇರಿಗಳಲ್ಲಿ ವಾಸ ಮಾಡುವಂಥ, ರಸ್ತೆಗಳಲ್ಲಿ ಭಿಕ್ಷೆ ಬೇಡುವ ಅಶಕ್ತ ತಾಯಿಯರನ್ನು ಸಾಕ್ಷಾತ್ ಶಾರದಾದೇವಿ ಎಂದೇ ಪೂಜಿಸಿ ಸತ್ಕರಿಸಿದ ಹೆಗ್ಗಳಿಕೆ ಮತ್ತು ಅದೊಂದು ದೊಡ್ಡ ಮಾರ್ಗವನ್ನು ನಿರ್ಮಿಸಿಕೊಟ್ಟ, ಇದಕ್ಕೆ ಏನು ಹೇಳಬೇಕೋ ಗೊತ್ತಾಗೋದಿಲ್ಲ, ಅವರ ಆ ಅತಿ ದೊಡ್ಡದಾದ ಧ್ಯೇಯಕ್ಕೆ ಅಷ್ಟು ಜನಕ್ಕೆ, ಅಂದರೆ ಸುಮಾರು ಈ 25 ವರ್ಷಗಳಲ್ಲಿ 8,000 ಅಶಕ್ತ ತಾಯಂದಿರನ್ನು ಈ ಕಾರ್ಯಕ್ರಮದ ಮೂಲಕ ಗುರುತಿಸಿ ಗೌರವಿಸಲಾಗಿದೆ. ಸಂಸ್ಕೃತಿಯ ಪ್ರಸರಣ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂಥ ಪೂಜ್ಯರು ಶಾರದಾ ಮಾಧುರ್ಯ ಅನ್ನುವ ಸಂಗೀತ ವೇದಿಕೆಯನ್ನು ಸ್ಥಾಪಿಸಿದ್ದಾರೆ. ಮತ್ತು ವಿವೇಕ ದೀಪ್ತಿ ಅನ್ನುವ ದ್ವೈಮಾಸಿಕ ಪತ್ರಿಕೆಯ ಸಂಪಾದಕರಾಗಿಯೂ ಶ್ರಮಿಸುತ್ತಿದ್ದಾರೆ. ಬೆಂಗಳೂರಿನ ಗೋಖಲೆ ಸಾರ್ವಜನಿಕ ಸಂಸ್ಥೆ ಮತ್ತು ತುಮಕೂರಿನ ರೇಡಿಯೋ ಸಿದ್ಧಾರ್ಥ ಸಂಸ್ಥೆಗಳಿಂದ ಚಿಂತನ ಮತ್ತು ಧ್ವನಿ ಸರಣಿಗಳು ಬಿಡುಗಡೆಯಾಗಿವೆ. ತುಮಕೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್, ಸಿದ್ಧಗಂಗಾ ಮಠದ ವತಿಯಿಂದ 2017ರಲ್ಲಿ ಸಿದ್ಧಗಂಗಾ ಶ್ರೀ ಶಿವಕುಮಾರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇದನ್ನು ಮೀರಿ ಲಕ್ಷಾಂತರ ಜನ ಆನ್ಲೈನ್ನ ಮೂಲಕ ಅವರ ಯೂಟ್ಯೂಬ್ನ ಪ್ರವಚನಗಳನ್ನು ಕೇಳಿ ಪುನೀತರಾಗಿದ್ದಾರೆ, ಕಲಿತಾ ಇದ್ದಾರೆ. ಇದೆಲ್ಲವೂ ಇರುವಂತಹ ಪೂಜ್ಯರಾದ ಶ್ರೀ ಶ್ರೀ ವೀರೇಶಾನಂದ ಸರಸ್ವತಿ ಸ್ವಾಮಿಗಳು ಪರಂಪರೆಯ ಭಾರತದ ಸಂವಿಧಾನ ವಿಶೇಷ ಉಪನ್ಯಾಸದ ಮೊದಲ ದಿನದ ಅಭಿವ್ಯಕ್ತಿ ಸ್ವಾತಂತ್ರ್ಯ ವಿಷಯವನ್ನು ಕುರಿತು ಉಪನ್ಯಾಸವನ್ನು ನೀಡಬೇಕೆಂದು ಅತ್ಯಂತ ವಿನಮ್ರವಾಗಿ ಕೋರುತ್ತಿದ್ದೇನೆ. ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತ
ನಮಸ್ತಸ್ಯೈ 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 ನಮೋ ನಮಃ. ವಿಚಾರ ಅಭಿವ್ಯಕ್ತಿ ಸ್ವಾತಂತ್ರ್ಯ. ನಮಗೆಲ್ಲರಿಗೂ ಕೂಡ ಸ್ವಾತಂತ್ರ್ಯ ಅನ್ನೋ ಶಬ್ದ ಬಹಳ ಅಚ್ಚುಮೆಚ್ಚು, ಬಹಳ ಅಚ್ಚುಮೆಚ್ಚು. ಸ್ವಾತಂತ್ರ್ಯ ಯಾರಿಗೂ ಬೇಡ ಹೇಳಿ ನೋಡೋಣ. ಈ ಶಬ್ದವೇ ರೋಚಕ, ಅತ್ಯಂತ ಆಪ್ಯಾಯಮಾನ, ಎಲ್ಲರೂ ಕೂಡ ಪ್ರೀತಿಸುವಂತಹ, ಸ್ವಾಗತಿಸುವಂತಹ ಒಂದು ಮೌಲ್ಯ, ಎ ಗ್ರೇಟ್ ವರ್ಚ್ಯೂ. ನಿಜ, ಸ್ವಾಮಿ ವಿವೇಕಾನಂದರೇ ಒಂದು ಕಡೆ ಹೇಳಿದ್ದುಂಟು, ಫ್ರೀಡಮ್ ಈಸ್ ದಿ ಫಸ್ಟ್ ಸ್ಟೆಪ್ ಆಫ್ ಗ್ರೋತ್ ಅಂತ. ಸ್ವಾತಂತ್ರ್ಯ ಇಲ್ಲದೆ ಇದ್ದರೆ ಮನುಷ್ಯ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಸ್ವಾತಂತ್ರ್ಯವನ್ನು ಪ್ರತಿಯೊಂದು ಜೀವಿಯೂ ಕೂಡ ಅನುಭವಿಸುತ್ತೆ, ಅಪೇಕ್ಷಿಸುತ್ತೆ. ಆದರೆ ಈ ಮಾತಿಗೆ ಮುಂದುವರೆದ ಮಾತುಗಳು ಇದೆ. ನಾವು ಎಲ್ಲೋ ಒಂದು ಕಡೆ ಅಶ್ವತ್ಥಾಮ ಹತಃ ಅಂತ ನಿಲ್ಲಿಸ್ಬಿಟ್ರೆ ಅದು ಇನ್ಕಂಪ್ಲೀಟ್ ಟ್ರುತ್ ಆಗುತ್ತೆ. ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಯಾವುದನ್ನು ಪರಿಪೂರ್ಣವಾಗಿ ಹಿಂದು ಮುಂದು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ಸಮಗ್ರವಾದ ಅದರ ಸಾರಾಂಶ ಸಿಗುತ್ತೆ. ಹೋಲಿಸ್ಟಿಕ್ ಅಪ್ರೋಚ್ ಅಂತ ಒಂದಿದೆ. ಹೋಲಿಸ್ಟಿಕ್ ಅಪ್ರೋಚ್ನಲ್ಲಿ ನಮಗೆ ಸಮಗ್ರವಾದ ಅರ್ಥ ಸಿಗುತ್ತೆ. ನಾವು ರೀಡಿಂಗ್ ಬಿಟ್ವೀನ್ ದಿ ಲೈನ್ಸ್ ಆಗಿಬಿಟ್ರೆ ಪ್ರಯೋಜನ ಇಲ್ಲ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ ಒಂದು ಶ್ಲೋಕ ಬರುತ್ತಲ್ಲಿ. ನನ್ನನ್ನೊಬ್ಬರು ಕೇಳಿದ್ರು, ಸರ್ವಧರ್ಮಗಳನ್ನು ಬಿಟ್ಟುಬಿಡುವಂಥ ಶ್ರೀಕೃಷ್ಣನೇ ಹೇಳಿದಾನಲ್ಲ, ಆದ್ದರಿಂದ ಎಲ್ಲ ಧರ್ಮಗಳನ್ನು ನಾನು ಬಿಟ್ಟುಬಿಟ್ಟೆ ಅಂತ. ಅದಕ್ಕೆ ನಾನು ಆತನಿಗೆ ಕೇಳಿದೆ, ನೀವು ಧರ್ಮಗಳಲ್ಲಿ ವಿಶ್ವಾಸವನ್ನು ಬಿಟ್ಟೆ ಅಂತ ಹೇಳ್ತಾ ಇದ್ದೀರಿ, ಈ ಮಾತನ್ನು ಹೇಳಿದಂಥ ಕೃಷ್ಣನ ಮಾತನ್ನು ನಂಬಿದ್ರಲ್ಲ, ಹಾಗಾಗಿ ಕೃಷ್ಣನ ವಾಣಿಯನ್ನು ಎಷ್ಟು ಮಟ್ಟಿಗೆ ನೀವು ಅನುಸರಿಸಿದ್ರಿ ಅಂತ. ಏಕೆಂತಂದ್ರೆ ಇವತ್ತು ಪಾಠ ಮಾಡೋ ಮೇಷ್ಟ್ರಿಗಿಂತ ಕಾಪಿ ಹೊಡಿಸೋ ಮೇಷ್ಟ್ರು ಪವರ್ಫುಲ್ಲು, ನಮಗೆಲ್ಲ ಗೊತ್ತಿದೆ. ಹೀಗಾಗಿ ಯಾವ ಕೃಷ್ಣ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಮುಂದುವರಿಸ್ತಾನೆ ಪರಮಾತ್ಮ, ನಿನಗೆ ಫಿಲಸಾಫಿಕಲ್ ರೀತಿಯಲ್ಲಿರ್ತಕ್ಕಂಥ ಈ ಧರ್ಮದ ವಿಚಾರಗಳು ಅರ್ಥವಾಗದೇ ಹೋದರೆ, ನೀನದನ್ನು ಗ್ರಹಿಸಲು ಸಾಧ್ಯವಾಗದೇ ಇದ್ದರೆ, ಅಮೂರ್ತ ರೂಪದ ತತ್ವರೂಪದ ಚಿಂತನೆಗಳು ನಿನಗೆ ಗ್ರಹಿಸಲು ಕಷ್ಟ ಸಾಧ್ಯವಾಗೋದಾದರೆ ನನ್ನಲ್ಲಿ ಶರಣಾಗು. ಯಾವ ವಿಚಾರಗಳನ್ನು ನನ್ನ ಬದುಕಾಗಿಸಿಕೊಂಡು ನಾನು ನನ್ನ ಜೀವಿತವನ್ನು ಒಂದು ಸಾರ್ಥಕತೆಯ ಸ್ವರೂಪವಾಗಿ ಜಗತ್ತಿನ ಮುಂದೆ ಇಟ್ಟಿದ್ದೇನೋ ನನ್ನನ್ನು ನೀನು ಅನುಸರಿಸು. ಮಾಮೇಕಂ, ನನಗೆ ನೀನು ಶರಣಾಗು. ಇದು ಭಾಳ ಮುಖ್ಯವಾದ ವಿಷಯ. ಆ ಎರಡನೇ ಅಂಶ ನಮ್ಗೆ ಅರ್ಥ ಆಗದೇ ಇದ್ದರೆ ಎಂಥ ಒಂದು ಕಾಂಟ್ರಡಿಕ್ಷನ್ಸಿಗೆ ಹೋಗ್ತೇವೆ, ಆಘಾತಕಾರಿಯಾಗಿ ನಾವು ಧುಮುಕ್ತೇವೆ. ಇದು ಹೇಗೆಂದರೆ ಗೂಗಲ್ನಲ್ಲಿ ಒಂದು ರೋಡ್ ತೋರಿಸ್ತಂಥದ್ದು. ಗೂಗಲಿಗೆ ಗೊತ್ತಿಲ್ಲ ಆ ರೋಡ್ ರಿಪೇರಿ ಇದೆ, ಆ ರೋಡ್ನಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ. ಕಡೆಗೊಬ್ಬ ಹೋಗಿ ಒಂದು ಹಳ್ಳದಲ್ಲಿ ಇಳಿಸೇ ಬಿಟ್ಟ 40 ಅಡಿ, ಗೂಗಲ್ ತೋರಿಸಿದಂತಹ ಒಂದು ದಾರಿ. ಹೀಗಾಗಿ ಆಂಧ್ರದಲ್ಲೊಬ್ಬರು ಹೇಳ್ತಾ ಇದ್ದರು, ಏಂ ಸ್ವಾಮಿ ಬದು ಗೂಗಲ್ ಚೂಸಿ ಚೂಸಿ ಜನಾಲು ಗುಗ್ಗೂಲೈಂಡಾರು ಅಂತ. ಆದ್ದರಿಂದ ಸ್ವಂತಿಕೆನೂ ಸ್ವಲ್ಪ ಇರಬೇಕಾಗತ್ತೆ, ಬಹಳ ಮುಖ್ಯ ಆಗುತ್ತದು. ಸ್ವಂತಿಕೆ ಅಂತಕ್ಕಂಥದ್ದು ಸ್ವಲ್ಪ ಇರಬೇಕಾಗತ್ತೆ. ಇದನ್ನು ಭಾರತೀಯ ಚಿಂತನೆ ಬಹಳ ಸೊಗಸಾಗಿ ವಿವರಿಸಿದೆ. ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ನೀನು ಕೆಲವು ಸ್ಮೃತಿಗಳಿದೆ. ಯಾಜ್ಞವಲ್ಕ್ಯ ಸ್ಮೃತಿ ಅಂತಿದೆ, ಪರಾಶರ ಸ್ಮೃತಿ ಅಂತ ಇದೆ. ಇವುಗಳಲ್ಲಿ ಇಂತಹ ಒಂದು ಸಂದರ್ಭದಲ್ಲಿ ಯಾವ ನಿರ್ಧಾರ ತೆಗೆದುಕೋಬೇಕು ಅಂತ ಒಂದು ವಿವೇಚನೆಯ ಸಲಹೆ ಇದೆ, ಅದನ್ನು ಅನುಸರಿಸು. ನಿನ್ನ ಹಿರಿಯರು, ಆರ್ಷ ಪರಂಪರೆಯವರು ಈ ವಿಚಾರದಲ್ಲಿ ನಿನಗೆ ಯಾವ ರೀತಿ ಮಾರ್ಗದರ್ಶನ ಕೊಟ್ಟಿದ್ದಾರೋ ಆ ಮಾತುಗಳನ್ನು ಸ್ವೀಕರಿಸು. ಯದ್ಯದಾಚರತಿ ಶ್ರೇಷ್ಠ ತತ್ತ ದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ, ಸಮಾಜದ ಹಿರಿಯರು ಯಾವ ದಾರಿಯಲ್ಲಿ ಕ್ರಮಿಸುತ್ತಾರೆಯೋ ಕಿರಿಯರು ಅದನ್ನು ಯಾವುದೇ ಪ್ರಶ್ನೆಯನ್ನು ಮುಂದಿಡದೆ ಅನುಸರಿಸುತ್ತಾರೆ. ಹಿರಿಯರ ಜೀವನವೇ ಕಿರಿಯರಿಗೆ ನಿಲುಗನ್ನಡಿ, ದರ್ಪಣ, ಸರ್ಚ್ ಲೈಟ್ ಅಂತ ಅಲ್ಲಿ ಗುರುತಿಸಲಾಗಿದೆ. ಸೊ ಹೀಗಾಗಿ ಹಿರಿಯರು ಅನುಸರಿಸ್ಕೊಂಡು ಬಂದಂಥ ಮಾರ್ಗವನ್ನು ನೀನು ಅನುಸರಿಸು.
ಕಡೆಯದಾಗಿ ಈ ಮೂರರ ವಿಷಯದ ಜೊತೆಗೆ ನಾಲ್ಕನೆಯದು ನೀನು ಬಹಳ ಚೆನ್ನಾಗಿ ನೆನಪಿಟ್ಕೊಳ್ಬೇಕಾದ್ದೇನು ಅಂತಂದರೆ, ನಿನ್ನ ಅಂತರ್ಧ್ವನಿ ಏನೋ ಹೇಳುತ್ತೆ, ನಿನ್ನ ಆತ್ಮಸಾಕ್ಷಿ ಏನೋ ಹೇಳುತ್ತೆ. ಅದನ್ನೂ ಕೂಡ ನೀನು ನಿರ್ಲಕ್ಷಿಸದೆ ನಿನ್ನ ಕಾರ್ಯಪ್ರಣಾಳಿಕೆಗಳನ್ನು ಮಾಡಬೇಕಾದ್ರೆ, ಕಾರ್ಯವನ್ನು ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ, ಪ್ರಾಕ್ಟಿಕಲ್ ಲೈಫ್ ಅನ್ನೋದು ಬಹಳ ಬಹಳ ಮುಖ್ಯವಾದ ವಿಚಾರ. ಇದೆಲ್ಲವೂ ಕೂಡ ಅಲ್ಲಿ ದಿ ಸಮ್ ಟೋಟಲ್ ಆಫ್ ಅಂತ ಇಂಗ್ಲೀಷ್ನಲ್ಲಿ ಕರಿತೇವೆ. ಸಮಥಿಂಗ್ ಲೈಕ್ ಅನ್ ಐಡಿಯಾ ವಿಚ್ ಈಸ್ ದಿ ಅಮಾಲ್ಗಮೇಷನ್ ಆಫ್ ಆಲ್ ದೀಸ್ ವಂಡರ್ಫುಲ್ ವರ್ಚ್ಯೂಸ್. ಈ ದೃಷ್ಟಿಯಲ್ಲಿ ತೆಗೆದುಕೋಬೇಕು ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಆದ್ದರಿಂದ ಫ್ರೀಡಮ್ ಅನ್ನುವಂಥದ್ದನ್ನು, ಸ್ವಾತಂತ್ರ್ಯ, ಇದಕ್ಕೆ ಹಲವಾರು ರೀತಿಯ ವ್ಯಾಖ್ಯಾನಗಳಿದೆ. ಸ್ವೇಚ್ಛಾಚಾರ, ಸ್ವಚ್ಛಂದ, ಬೇಕಾಬಿಟ್ಟು ನಡ್ಕೊಳ್ತಕ್ಕಂಥದ್ದು, ನಮ್ಮನ್ನು ಯಾರೂ ಕೇಳೋ ಹಾಗಿಲ್ಲ ಅಂತಕ್ಕಂಥ ಮಾತು. ಈ ರೀತಿಯಲ್ಲಿ ಸ್ವತಂತ್ರ ಭಾರತದಲ್ಲಂತೂ ಸ್ವಾತಂತ್ರ್ಯಕ್ಕೆ ವಿಶ್ವರೂಪ ಅರ್ಥಗಳು ಸಿಗುತ್ತೆ, ನಿಮಗೆ ಅಸಂಖ್ಯಾತ ಅರ್ಥಗಳು ಸಿಗುತ್ತೆ. ಅದು ಎಥಿಕಲ್ಲೋ, ಅನ್ಎಥಿಕಲ್ಲೋ, ಮಾರಲ್ಲೋ, ಇಮ್ಮಾರಲ್ಲೋ, ಅದು ಆಮೇಲೆ ಯೋಚನೆ ಮಾಡೋಣ. ಆದರೆ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಅದೊಂದು ಮಹಾಮೌಲ್ಯ. ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ವಿವೇಕಾನಂದರೇ ಹೇಳಿದ ಮುಂದಿನ ವಾಕ್ಯವನ್ನು ಹೇಳ್ತೇನೆ, ಫ್ರೀಡಮ್ ಮೀನ್ಸ್ ರೆಸ್ಪಾನ್ಸಿಬಿಲಿಟಿ. ಇದನ್ನು ನಾವು ಮರಿಬಾರದು. ನಮ್ಮ ಸ್ವಾತಂತ್ರ್ಯ ಅಂತಕ್ಕಂಥದ್ದು ನಮ್ಮ ಹೊಣೆಗಾರಿಕೆಯನ್ನೇ ನಮಗೆ ತೋರಿಸುತ್ತದೆ. ನೀವು ಮಹಾತ್ಮ ಗಾಂಧಿಯವರ ಆಶ್ರಮಕ್ಕೆ, ಸಬರಮತಿ ಆಶ್ರಮಕ್ಕೆ ಹೋದಾಗ ಎಂಟ್ರೆನ್ಸ್ನಲ್ಲೇ ಒಂದು ದೊಡ್ಡ ಬೋರ್ಡನ್ನು ಹಾಕಿದ್ದಾರೆ. ದ ಗ್ರೇಟೆಸ್ಟ್ ರೈಟ್ ಆಫ್ ಎನಿ ಹ್ಯೂಮನ್ ಬೀಯಿಂಗ್ ಈಸ್ ಟು ಡಿಸ್ಚಾರ್ಜ್ ಹಿಸ್ ರೆಸ್ಪಾನ್ಸಿಬಿಲಿಟೀಸ್ ಮಾರಲಿ ಅಂಡ್ ಎಥಿಕಲಿ. ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗಿರ್ತಕ್ಕಂಥ ಶ್ರೇಷ್ಠವಾದ ಹಕ್ಕು ಯಾವುದು ಗೊತ್ತಾ? ಅವನ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ, ನೈತಿಕವಾಗಿ, ಮೌಲ್ಯಪೂರ್ಣವಾಗಿ ಅನುಷ್ಠಾನ ಮಾಡುವುದು. ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸುವ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಕರ್ತವ್ಯಗಳನ್ನು ನಿರ್ವಹಿಸುವ ಹಕ್ಕಿನಿಂದ ನಮಗೆ ಗೌರವ ಬರುತ್ತೆ, ನಮ್ಮ ಸ್ವಾತಂತ್ರ್ಯ ಅಂತಕ್ಕಂಥ ಮೌಲ್ಯಕ್ಕೆ ಹೆಚ್ಚಿನ ಅರ್ಥ ಬರುತ್ತೆ ಅಂತ. ಇದನ್ನೇ ನಾವು ಭಗವದ್ಗೀತೆಯಲ್ಲಿ ಗಮನಿಸ್ತೇವೆ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಸ್ವಾತಂತ್ರ್ಯ ಅನ್ನೋದ್ರ ಬಗ್ಗೆ ವಿವರಿಸಿದಂಥದ್ದು ಆ 18 ಅಧ್ಯಾಯಗಳ 700 ಶ್ಲೋಕಗಳಲ್ಲಿ ಅಲ್ಲಲ್ಲಿ ಈ ಕರ್ತವ್ಯದ ಬಗ್ಗೆ ಮತ್ತು ಮನುಷ್ಯನಿಗಿರ್ತಕ್ಕಂಥ ಅರ್ಹತೆ ಅರ್ಥಾತ್ ಹಕ್ಕಿನ ಬಗ್ಗೆ ಕೃಷ್ಣ ಏನು ಹೇಳಿದಾನೋ ಅದನ್ನು ಸಾರ್ಟ್ ಔಟ್ ಮಾಡಿ ಒಂದು ಕಡೆ 4 ವಾಕ್ಯಗಳಲ್ಲಿ ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ. ಏನದು? ವಿಶೇಷವಾಗಿ ಇದನ್ನು ಗಮನಿಸಬೇಕು. ಎಸ್, ಎವ್ರಿ ಮ್ಯಾನ್ ಈಸ್ ಫಾಂಡ್ ಆಫ್ ರೈಟ್ಸ್ ಅಂಡ್ ಪ್ರಿವಿಲೇಜಸ್, ಬಟ್ ಯು ಶುಡ್ ನೋ that without discharging our responsibilities properly, rendering our duties sincerely, aiming for privileges and rights is immoral and unethical. ಭಗವದ್ಗೀತೆ ಹೇಳಿದೆ ಇದನ್ನು. ಕ್ಷುದ್ರಂ ಹೃದಯ ದೌರ್ಬಲ್ಯಂ ಭಗವದ್ಗೀತೆ ಹೇಳಿದೆ. ಮುಂದುವರಿಸಿ ಹೇಳ್ತಾನೆ ಕೃಷ್ಣ. ಏನು ಚೆನ್ನಾಗಿ ಹೇಳ್ತಾನೆ ಆ ಮಾತನ್ನು ನೋಡಿ. ಏನದು? ಡೂ ಯುವರ್ ಡ್ಯೂಟೀಸ್ ಸಿನ್ಸಿಯರ್ಲಿ. At the end of the day, introspect over what all the things happened during bulk of the day. If at all, if you have anything to be corrected in your individual attitude, make a correction sincerely and get ready for tomorrow. ಮುಂದುವರಿಸಿ ಕೃಷ್ಣ ಹೇಳ್ತಾನೆ, at the end of the day, even if you are longing for doing good, ethical, moral to the world remains the same. The world remains the same. But then you may ask me a question. What is the purpose of doing all these things since several years? The answer is very simple and straight. What is that? In the process of correcting the world, you may not end up with a perfect world, but mind you, you could correct yourself. ನಿನ್ನನ್ನು ನೀನು ತಿದ್ದುಕೊಳ್ಳೋಕ್ಕೆ ಸಾಧ್ಯವಾಯಿತು.
ಇಲ್ಲಿ ಸ್ವಾಮಿ ವಿವೇಕಾನಂದರು ಒಂದು ಮಾತು ಚೆನ್ನಾಗಿ ನೆನಪಾಗುತ್ತೆ. ಕರೆಕ್ಟ್ ಯುವರ್ ಸೆಲ್ಫ್, ದೇರ್ ಬೈ ಯು ಆರ್ ರೆಡ್ಯೂಸಿಂಗ್ ದಿ ನಂಬರ್ ಆಫ್ ಫೂಲ್ಸ್ ಬೈ 1. ನಿನ್ನನ್ನು ನೀನು ತಿದ್ದುಕೋ, ಪ್ರಪಂಚದಲ್ಲಿ ಒಬ್ಬ ಮೂರ್ಖ ಕಡಿಮೆ ಆಗ್ತಾನೆ. ಇದು ನಮಗೆ ಅರ್ಥ ಆಗಬೇಕು ಅಂದರೆ ಪೂಜ್ಯ ಸ್ವಾಮಿ ಹರ್ಷಾನಂದಜಿಯವರು ರಾಮಕೃಷ್ಣ ಮಹಾಸಂಘ ಕಂಡಂಥ ಒಬ್ಬ ಮಹಾನ್ ಸಂತರು. ಎನ್ಸೈಕ್ಲೋಪೀಡಿಯಾ ಹಿಂದೂಯಿಸಮ್, ಕನ್ಸೈಸ್ಡ್ ಎನ್ಸೈಕ್ಲೋಪೀಡಿಯಾ ಇನ್ 4 ವಾಲ್ಯೂಮ್ಸ್ ಅವರು ಬರೆದರು. ಅವರು ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ಸುಮಾರು ಇವತ್ತಿಗೆ 45 ವರ್ಷದ ಹಿಂದೆ ಅವ್ರು ಹೇಳ್ತಾ ಇದ್ದ ಮಾತು ನಾವು ಕೇಳ್ತಾ ಇದ್ವಿ. ಸ್ವಾಮೀಜಿ, ಈ ವಿಚಾರಗಳನ್ನೆಲ್ಲ ನಮಗೆ ಹೇಳ್ತೀರಿ ನೀವು, ಆದರೆ ನಾವು ಇದರಲ್ಲಿ ಬದಲಾವಣೆ ಆಗ್ತೀವಿ ಅಂತ ನೀವು ಅನ್ಕೋಬಹುದು. ಈ ಪ್ರಪಂಚ ಹಾಗೆ ಇರುತ್ತಲ್ವ, ನಾವು ಒಬ್ಬರು ಬದಲಾವಣೆ ಆಗಿಬಿಟ್ರೆ ಏನಾಯಿತು ಈ ಪ್ರಪಂಚದಲ್ಲಿ ಉಪಯೋಗ ಅಂದಾಗ ಅವ್ರು ಹೇಳ್ತಾ ಇದ್ರು, ಒಬ್ಬ ನರಪೇತ್ಲ ಗಟ್ಟಿಮುಟ್ಟಾಗಿ ಬೆಳಿಬೇಕು ಅಂತ ಬಯಸ್ದ. ಪುಲಕೇಶಿ ವ್ಯಾಯಾಮ ಶಾಲೆಗೆ ಹೋಗಿ ಸೇರಿಕೊಂಡ. ಪ್ರಿನ್ಸಿಪಾಲ್ರು ಭೀಮಸೇನ್ ರಾಯರು ಅವನನ್ನು ಇಂಡಕ್ಟ್ ಮಾಡಿಕೊಂಡ್ರು. 3 ವರ್ಷ ಅವನಿಗೊಂದು ಅಸೈನ್ಮೆಂಟ್ ಕೊಟ್ಟರು. ಇಲ್ಲೊಂದು ಮರಳಿನ ಮೂಟೆ ನೇತು ಹಾಕಿದ್ದೇನೆ, ಇದನ್ನು ದಿನ ಬಂದು 500 ಸಲ ನೀನು ಇದನ್ನು ಹೊಡಿಬೇಕು. ಆಗ ಈ ನಮ್ಮ ನರಪೇತ್ಲ ಕೇಳಿದ್ನಂತೆ, ಸರ್ ಮೈಕೈ ನೋವು ಬರಲ್ವ ಸರ್? ಬರುತ್ತಪ್ಪ, ಈ ನೋವಿನ ಮೂಲಕ ನೀನು ಜೀವನದ 100 ನೋವುಗಳನ್ನು ಗೆಲ್ತೀಯ, ನೀನು ಇದು ಮಾಡಲೇಬೇಕು ಅಂದ್ರಂತೆ. ಮೊದಲನೇ ದಿವಸ ಉತ್ಸಾಹದಲ್ಲಿ 333 ಏಟು ನೇತು ಹಾಕಿದ್ದ ಮರಳಿನ ಮೂಟೆಗೆ ಗುದ್ದದ್ನಂತೆ. ರಾತ್ರಿಗೆ ಮೈ ಬೆಚ್ಚಗಾಯಿತು, ಬೆಳಗ್ಗೆ ಜ್ವರ ಬಂತು. ಶೌಚದ ಗೃಹದಲ್ಲಿ ಹೋಗಿ ಕೂತ್ಕೊಂಡ್ರೆ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ನಿಂತರೆ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಕಷ್ಟಪಟ್ಟು ಆಚೆಗೆ ಬಂದು ಫೋನ್ ಮಾಡಿದ್ನಂತೆ, ಗುರುಗಳೇ ಇವತ್ತು ರಜಾ ಕೊಟ್ಬಿಡಿ ನನಗೆ, ನಾನು ಫೀವರಿಶ್ ಆಗಿದೆ ನನಗೆ ಅಂತ. ಆಗ ಗುರುಗಳು ಹೇಳಿದ್ರಂತೆ, ನೋಡಪ್ಪ ದ್ವಿತೀಯ ವಿಜ್ಞ ಆಗಬಾರ್ದು, ಇವತ್ತು ಬಂದು ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನೀನು ಮಾಡಿಬಿಟ್ಟು ಹೋಗು ಅಂತ. ಆಗ ಅವನು ಹೇಳಿದಂತೆ, ನಮ್ಮ ಭಾಷಾ ಶಿಕ್ಷಕರು ಹೇಳಿದ್ದಾರೆ ಈ ದ್ವಿತೀಯ ವಿಜ್ಞ ಅಂತಕ್ಕಂಥದ್ದೆಲ್ಲ ಮೂಢನಂಬಿಕೆ, ಇದನ್ನು ನಂಬಬೇಡ ಅಂತ, ನಂಗೆ ರಜಾ ಕೊಡಿ ಎಂದಂತೆ. ಆಗ ಅವ್ರು ಹೇಳಿದ್ರಂತೆ, ದ್ವಿತೀಯ ವಿಜ್ಞ ಆಗಬಾರ್ದು ಅಂತ ಯಾಕೆ ಹೇಳಿದ್ದಾರೆ ಅಂದರೆ, ಮಗು ಕಂಟಿನ್ಯೂಟಿ ಆಫ್ ವರ್ಕ್, ಅದು ಕಂಟಿನ್ಯೂಟಿ ಆಫ್ ವರ್ಕ್ ಇದ್ದರೆ ಆ ವರ್ಕಲ್ಲಿ ನಾವು ಎಸ್ಟಾಬ್ಲಿಷ್ ಆಗ್ತೀವಿ, ನೀನು ಬಂದು ಇವತ್ತು ಎಷ್ಟಾಗುತ್ತೋ ಅಷ್ಟು ಮಾಡು ಅಂದ್ರಂತೆ. ಮನಸ್ಸಿಲ್ಲದ ಮನಸ್ಸಿನಿಂದ ಬಂದು ಒಂದು 25 ಏಟು ಹೊಡೆದು ರಜಾ ತೊಗೊಂಡು ಹೋದ. ಮಾರನೇ ದಿವಸ ಬಂದ, ಒಂದು 50 ಹೊಡೆದ. 5ನೇ ದಿವಸಕ್ಕೆ ಅವನ ಆರೋಗ್ಯ ಚೆನ್ನಾಗಾಯಿತು. ಉತ್ಸಾಹದಿಂದ ಬಂದವನು ಮರಳಿನ ಮೂಟೆಯನ್ನು ಗುದ್ದುತ್ತಾ ತನ್ನ ಆ ಒಂದು ಅಂಗ ಸಾಧನೆಯ ಪ್ರಕ್ರಿಯೆಯನ್ನು ಮುಂದುವರಿಸಿದ. 3 ವರ್ಷ ಆದಮೇಲೆ ಅವನಿಗೊಂದು ಸರ್ಟಿಫಿಕೇಟ್ ಕೊಟ್ಟರು ಭೀಮಸೇನ್ ರಾಯರು. ದಿಸ್ ಈಸ್ ಟು ಸರ್ಟಿಫೈ ದಟ್ ಶ್ರೀ ನರಪೇತ್ಲ ವಾಸ್ ದಿ ಸ್ಟೂಡೆಂಟ್ ಆಫ್ ಅವರ್ ಪುಲಕೇಶಿ ವ್ಯಾಯಾಮ ಶಾಲಾ ಫಾರ್ ದ ಪಾಸ್ಟ್ 3 years. Now he is being promoted and he is eligible to get the post of a teacher in any of the gymnasium schools. ಭೀಮಸೇನ್ ರಾವ್ ಅಂತ ಶಕ್ತಿಯಾನುಸಾರ ದೊಡ್ಡ ಅಕ್ಷರಗಳಲ್ಲಿ ಸಿಗ್ನೇಚರ್ ಮಾಡಿದ್ರಂತೆ. ಅವನ ಕೈ ಕೊಟ್ರಂತೆ, ಅವನದು ನೋಡಿದ್ರಂತೆ. ಇದರಿಂದ ಏನು ಸರ್ ಉಪಯೋಗ? ಕೆಲಸ ಸಿಗುತ್ತೆ ಕಣೋ ನಿಮಗೆ, ತಿಂಗಳಿಗೆ 4 ಕಾಸು ಸಿಗುತ್ತೆ ಕಣೋ ಅಂದ್ರಂತೆ. ಅಷ್ಟೇನಾ ಸರ್ ಅನ್ನಂತವನು. ಆಗ ಅವ್ರು ಹೇಳಿದ್ರಂತೆ, ಈ ಸರ್ಟಿಫಿಕೇಟಲ್ಲಿ ಬರೆದಿರೋದಕ್ಕಿಂತಲೂ ಉಪಯುಕ್ತವಾದ ಒಂದು ವಾಕ್ಯ ಇದೆ ಕಣೋ, ಆದರೆ ಅದನ್ನು ಪ್ರಿಂಟ್ ಮಾಡಿಲ್ಲ ಅಂದ್ರಂತೆ. ಅಲ್ಲ ಸರ್, ಅಷ್ಟು ಇಂಪಾರ್ಟೆಂಟ್ ಆದದ್ದನ್ನು ಈ ಸರ್ಟಿಫಿಕೇಟ್ನ ಇನ್ನೂ 1 ಇಂಚು ಎಕ್ಸ್ಟೆಂಡ್ ಮಾಡಿ ದೊಡ್ಡದು ಮಾಡಿ ಅದನ್ನು ಪ್ರಿಂಟ್ ಹಾಕ್ಸ್ಕೊಟ್ಬಿಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವ ಸರ್ ಅಂತ. ಆಗ ಅವ್ರು ಹೇಳಿದ್ರಂತೆ, ಕೆಲವು ಅತ್ಯಮೂಲ್ಯವಾದ ವಿಚಾರಗಳಿದೆ, ಎಲ್ಲ ಪ್ರಿಂಟ್ ಮಾಡಿಕೊಡೋಕ್ಕಿದೆ, ನ್ಯೂಸ್ ಪೇಪರ್ ಅಲ್ಲ. ನಿನ್ನ ಜೀವನದ ಅನುಭವದಿಂದ ನಿನಗದು ಸಿಗಬೇಕು. ನಿನ್ನ ಜೀವನದ ಅನುಭವ ಆ ಸತ್ಯಗಳನ್ನು ನಿನಗೆ ಪರಿಚಯಿಸಬೇಕು. ಏನು ಸರ್ ಅದು? ನೋಡು, ನೀನು 3 ವರ್ಷದ ಹಿಂದೆ ಬಂದೆ, ಮರಳಿನ ಮೂಟೆ ನೋಡಿದೆ, ನೀನು ನರಪೇತ್ಲ ಆಗಿದ್ದೆ, ನಾನು ಹೇಳ್ದ ಹಾಗಿದ್ದೆ, ನಾವು 1000 days ಮರಳಿನ ಮೂಟೆ ಗುದ್ದಿದೆ, ನೆನಪಿಟ್ಕೋ. ನಿನ್ನಲ್ಲಿ ಬದಲಾವಣೆ ಆಯಿತು, ನೀನು ಜಟ್ಟಿಯಾದೆ, ಚೀಲದಲ್ಲಿರೋ ಮರಳು ಚಿನ್ನ ಆಗಲಿಲ್ಲ. ಈ ಪ್ರಪಂಚದ ಜೊತೆ ಗುದ್ದಾಡಿ ನಾವು ಜಟ್ಟಿಗಳಾಗ್ತೇವೆ, ಪ್ರಪಂಚ ಹಾಗೆ ಇರುತ್ತೆ ಅನ್ನುವಂಥ ಮಾತು ಇಲ್ಲಿ ನಮಗೆ ಅರ್ಥ ಆಗುತ್ತೆ. ಈ ಪ್ರಪಂಚವೆಂಬ ಗರಡಿ ಮನೆಗೆ ನಾವು ಬಂದಿದ್ದೇವೆ, ಇಲ್ಲಿ ಹೋರಾಡೋದಕ್ಕೆ ಬಂದಿದ್ದೇವೆ. ಇದನ್ನು ವಿವೇಕಾನಂದರು ವಿವರಿಸಿದರು. ಲೈಫ್ ಇಸ್ ಎ ಚಾಲೆಂಜ್, ಲೈಫ್ ಇಸ್ ಎ ಕಂಟಿನ್ಯೂಯಸ್ ಸ್ಟ್ರಗಲ್. ಇದನ್ನು ನಾವು ಒಪ್ಕೊಳ್ಬೇಕು. ಇಂತಹ ಸಂದರ್ಭದಲ್ಲಿ ಮನುಷ್ಯನಿಗೆ ಸ್ವಾತಂತ್ರ್ಯ ಅನ್ನೋ ಮೌಲ್ಯದ ಬಗ್ಗೆ ನಾವು ಮಾತನಾಡ್ತಾ ಹೋದರೆ ನಮಗೆ ಸಾಕಷ್ಟು ರೀತಿಯಲ್ಲಿ ಗರಿಗೆದರುತ್ತೆ. ನೋಡಿ, ಒಂದೇ ಸಮಾಜದಲ್ಲಿ
ಒಂದೇ ಸಮಾಜದಲ್ಲಿ ನೀವು ಗಮನಿಸ್ತೀರಿ. ಟಾಟಾ ಇನ್ಸ್ಟಿಟ್ಯೂಟಿಗೆ ಹೋಗಿ ಬೆಂಗಳೂರಿನಲ್ಲಿ, ಅಲ್ಲಿ ಎಲ್ಲೂ ಕೂಡ ಇಲ್ಲಿ ಗಲಾಟೆ ಮಾಡಬಾರದು, ಇಲ್ಲಿ ಗಲೀಜು ಮಾಡಬಾರದು, ಇಲ್ಲಿ ಸಾಲಾಗಿ ಬನ್ನಿ ಬೋರ್ಡುಗಳೇ ಇಲ್ಲ. ಯಾಕೆಂದರೆ ಅವಶ್ಯಕತೆ ಇಲ್ಲ. ಅಲ್ಲಿಂದ 4 ಕಿಲೋಮೀಟ್ರು ನಮ್ಮನ್ನಾಳುವ ವಿಧಾನಸೌಧ ಅಂತಿದೆ, ನಿಧಾನಗತಿಯಲ್ಲಿ ಕೆಲಸಗಳಾಗುವಂತಹ ಒಂದು ದೊಡ್ಡ ಕಲ್ಲಿನ ಕಟ್ಟಡ. ಅಲ್ಲಿ ಸಾಲಾಗಿ ಬನ್ನಿ, ಉಗುಳಬಾರದು, ಗಲೀಜು ಮಾಡಬೇಡಿ, ಶಬ್ದ ಮಾಡಬೇಡಿ ಅಂತ ಎಷ್ಟು ಬೋರ್ಡುಗಳು ಹಾಕಿದ್ರು ಪ್ರಯೋಜನ ಇಲ್ಲ. ಒಂದೇ ಬೆಂಗಳೂರು 3 ಕಿಲೋಮೀಟರ್ ಅಂತರದಲ್ಲಿ ಅದೇ ಬೆಂಗಳೂರು, ಅದೇ ಆಕಾಶದ ಅಡಿಯಲ್ಲಿದೆ. ಆದರೆ ಇಲ್ಲಿನ ಜನಕ್ಕೆ, ಟಾಟಾ ಇನ್ಸ್ಟಿಟ್ಯೂಟ್ಗೆ ಬರೋ ಜನಕ್ಕೆ ಈ ಬೋರ್ಡುಗಳು ಬೇಕಾಗಿಲ್ಲ, ಅಲ್ಲಿಗೆ ಹೋಗೋ ಜನಕ್ಕೆ ಬೋರ್ಡುಗಳು ಹಾಕಿದ್ರೂ ಪ್ರಯೋಜನ ಇಲ್ಲ. ಇಲ್ಲಿ ನಿಮಗೆ ಅರ್ಥ ಆಗುತ್ತೆ, ಸ್ವಾತಂತ್ರ್ಯ ಅನ್ನೋದೊಂದು ಮಹಾಮೌಲ್ಯ, ಜವಾಬ್ದಾರಿ ಅನ್ನೋದೊಂದು ಮಹಾಮೌಲ್ಯ. ಆದರೆ ಯಾರ್ಯಾರು ಇದನ್ನು ಎಷ್ಟು ಜೀರ್ಣಿಸಿಕೊಳ್ಳಬಲ್ಲರು, ಇದೊಂದು ದೊಡ್ಡ ಸವಾಲು ನಮ್ಮ ಮುಂದೆ ಇದೆ. ಈ ಸವಾಲಿಗೆ ನಾವು ಅರ್ಹರಾದಾಗ ನಮಗೆ ನಿಜವಾಗಲೂ ಕೂಡ ಈ ಮೌಲ್ಯ, ಸ್ವಾತಂತ್ರ್ಯ ಅನ್ನೋ ಮೌಲ್ಯ, ಇದು ಸಾಕ್ಷಾತ್ ಸೃಷ್ಟಿಕರ್ತನೇ ಕೊಟ್ಟಂತಹ ಒಂದು ದೊಡ್ಡ ವರ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಅದನ್ನು ಗಮನಿಸಬೇಕು. ಫ್ರೀಡಮ್ ಮೀನ್ಸ್ ರೆಸ್ಪಾನ್ಸಿಬಿಲಿಟಿ ಅಂತ ಸ್ವಾಮಿ ವಿವೇಕಾನಂದರು ಯಾವ ಸಂದರ್ಭದಲ್ಲಿ ಹೇಳಿದ್ರು ಒಂದು ಸೊಗಸಾದ ಸನ್ನಿವೇಶ ಬರುತ್ತೆ. ಅವರು ಇಡೀ ಅಮೇರಿಕಾ, ವಿವೇಕಾನಂದರು ನಿಮಗೆ ಗೊತ್ತಿರೋ ಹಾಗೆ ಅವರು ಅಮೇರಿಕಕ್ಕೆ ಮಾತ್ರ ಹೋದವರಲ್ಲ, ಅವರು ಚೈನಾದಲ್ಲಿ ಕೆಲವು ದಿವಸ ಕಳೆದಿದ್ದಾರೆ, ಜಪಾನಲ್ಲಿ ಕಳೆದಿದ್ದಾರೆ, ಶ್ರೀಲಂಕಾದಲ್ಲಿ ಕಳೆದಿದ್ದಾರೆ, ಕೆನಡಾದಲ್ಲಿ ಕಳೆದಿದ್ದಾರೆ, ಅಮೇರಿಕಾದಲ್ಲಿ ಬಹಳಷ್ಟು ಕಳೆದಿದ್ದಾರೆ, ಇಂಗ್ಲೆಂಡಿನಲ್ಲಿ ಕಳೆದಿದ್ದಾರೆ, ಫ್ರಾನ್ಸ್ನಲ್ಲಿ, ಸ್ವಿಟ್ಜರ್ಲ್ಯಾಂಡಲ್ಲಿ, ನೆದರ್ಲ್ಯಾಂಡ್ಸ್ನಲ್ಲಿ 9 ದೇಶಗಳಲ್ಲಿ ಭಾರತದಿಂದ ಆಚೆ ಅವರು ಓಡಾಡಿದ್ದಾರೆ. ಹಲವಾರು ಕಡೆ ಅವರು ಉಪನ್ಯಾಸ ಕೊಟ್ಟಿದ್ದಾರೆ. ಅವ್ರ ಜೀವನ ಚರಿತ್ರೆಯನ್ನು ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿಯವರು 3 ಸಂಪುಟಗಳಲ್ಲಿ ಬರೆದಿದ್ದಾರೆ, ಓದಬೇಕು. ಭಾರತೀಯರಾದ ನಾವು ಪ್ರತಿಯೊಬ್ಬರೂ ಕೂಡ ವಿವೇಕಾನಂದರ ಜೀವನವನ್ನು ಓದದೇ ಇದ್ದರೆ ನಮ್ಮ ಶಿಕ್ಷಣ ಅಪರಿಪೂರ್ಣ ಅಂತ ರಾಷ್ಟ್ರಕವಿ ಕುವೆಂಪು ಒಂದು ಕಡೆ ದಾಖಲಿಸಿದ್ದಾರೆ. ಆದ್ದರಿಂದ ಇದನ್ನೆಲ್ಲ ನಾವು ಗಮನಿಸಬೇಕು. ವೀರ ಸನ್ಯಾಸಿ ವಿವೇಕಾನಂದ, ವಿಶ್ವವಿಜೇತ ವಿವೇಕಾನಂದ, ವಿಶ್ವಮಾನವ ವಿವೇಕಾನಂದ, ಅದ್ಭುತವಾದ ಪುಸ್ತಕಗಳು ಗಮನಿಸಬೇಕು. ಅಲ್ಲಿ ವಿವೇಕಾನಂದರು ಈ ಎಲ್ಲ ರಾಷ್ಟ್ರಗಳಿಗೆ ಓಡಾಡಿ ಬಂದ ಮೇಲೆ ಅದೊಂದು ದೊಡ್ಡ ಕಥೆ. ಅದನ್ನು ಓದಿದಾಗ ಯಾವುದೇ ವಿಚಾರವಂತನಿಗೂ ಸಕಾರಾತ್ಮಕವಾದ ಒಂದು ದಾರಿ ಸ್ಪಷ್ಟವಾಗಿ ಸಿಗುತ್ತೆ. ಪಾಲ್ ಡ್ಯೂಸನ್, ಕೀಲ್ ಯೂನಿವರ್ಸಿಟಿ ಇನ್ ಜರ್ಮನಿ ಸಂಸ್ಕೃತ್ ಪ್ರೊಫೆಸರ್ ಆಗಿದ್ದವನು, ಆತ ವಿವೇಕಾನಂದರ ಜೊತೆ ತಿಂಗಳುಗಟ್ಟಲೆ ಓಡಾಡ್ತಾನೆ. ಅವನು ಕ್ರಿಶ್ಚಿಯನ್ ಆಗಿದ್ದವನು ಒಂದು ಕಡೆ ಬರೀತಾನೆ, ನಮ್ಮ ಕ್ಯಾಥೋಲಿಕ್ ಪರಂಪರೆ ವೇದಾಂತದ ತತ್ವಗಳನ್ನು ಅನುಸರಿಸಿದ್ರೆ ಇದು ತನ್ನ ಜೀವಿತ ಅವಧಿಯನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಳ್ಬಹುದು. ಏನು ಅದ್ಭುತವಾದ ಮಾತಿದು. ಎ ಕ್ರಿಶ್ಚಿಯನ್ ಬೈ ಬರ್ತ್, ಎ ಕ್ಯಾಥೋಲಿಕ್. ಪಾಲ್ ಡ್ಯೂಸನ್ ಸಂಸ್ಕೃತ ಪ್ರಾಧ್ಯಾಪಕ, 60ಕ್ಕೂ ಹೆಚ್ಚು ಉಪನಿಷತ್ತುಗಳನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿಸೋ ವಿಷಯದಲ್ಲಿ, ರಾಮಾಯಣ ಮಹಾಭಾರತವನ್ನು ಯುರೋಪಿನ ಭಾಷೆಗಳಿಗೆ ಟ್ರಾನ್ಸ್ಲೇಟ್ ಮಾಡಿಸೋ ವಿಷಯದಲ್ಲಿ ಅದ್ವಿತೀಯನಾಗಿ ಕೆಲಸ ಮಾಡಿದಂಥವನು. ನಿಮಗೆಲ್ಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಲಂಡನ್ ಅದ್ರ ಬಗ್ಗೆ ಕೇಳಿರ್ತೀರಿ ನೀವು. ಅದರಲ್ಲಿ ಅವನು ಚೇರ್ಪರ್ಸನ್ ಆಗಿದ್ದಂಥವನು. ಇವರೆಲ್ಲರೂ ಕೂಡ ಬಹಳ ದೊಡ್ಡ ರೀತಿಯಲ್ಲಿ ಭಾರತವನ್ನು ಓದ್ದಂಥವರು. ಪಾಲ್ ಡ್ಯೂಸನ್ ವಿವೇಕಾನಂದರ ಜೊತೆ ಓಡಾಡ್ತಾನೆ, ಅವರಿಂದ ಸಾಕಷ್ಟು ಕಲ್ತ್ಕೊಳ್ತಾನೆ. ನೀವೆಲ್ಲ ಕೇಳಿರ್ತೀರಿ ಫೆಡ್ರಿಚ್, ಅನದರ್ ಗ್ರೇಟ್ ಫಿಲಾಸಫರ್. ನನ್ನ ಪ್ರತಿಯೊಂದು ಮಾತುಗೂ ನಿಮಗೆ ದಾಖಲೆ ಕೊಡ್ತೇನೆ. ಫೆಡ್ರಿಚ್ ನೀಶೆ ಒಂದು ಕಡೆ ಬರೀತಾನೆ, ಭಾಳ ಸೊಗಸಾದ ಮಾತು. ನನ್ನ ಜೀವನದಲ್ಲಿ ನನಗೆ ಬಂದ ಬಹಳಷ್ಟು ಸಮಸ್ಯೆಗಳಿಗೆ ನನ್ನ ಧರ್ಮಗ್ರಂಥವಾದ ಬೈಬಲ್ನಲ್ಲಿ ಉತ್ತರ ಸಿಗಲಿಲ್ಲ, ನನಗೆ ಮನುಸ್ಮೃತಿಯಲ್ಲಿ ಉತ್ತರ ಸಿಕ್ತು. ಇದನ್ನು ಫೆಡ್ರಿಚ್ ನೀಶೆ ಬರೀತಾನೆ. ಋಗ್ವೇದದ ಮೊಟ್ಟ ಮೊದಲ ಮಂತ್ರ, ಅದರ ಬಗ್ಗೆ ನಾನು ನಿಮ್ಗೆ ಹೇಳ್ತೇನೆ. ಗ್ರಾಮಫೋನನ್ನು ಥಾಮಸ್ ಆಲ್ವಾ ಎಡಿಸನ್ ಗ್ರಾಮಫೋನ್ ಕಂಡು ಹಿಡಿದಾಗ ಇದು ಜಗತ್ತಿನಲ್ಲಿ ರೆಕಾರ್ಡಿಂಗ್ ಇನ್ಸ್ಟ್ರೂಮೆಂಟ್ ಫಾರ್ ದಿ ಫಸ್ಟ್ ಟೈಮ್ ಇನ್ವೆಂಟ್ ಆಗಿದೆ, ಇದರ ಮೇಲೆ ಏನನ್ನು ರೆಕಾರ್ಡ್ ಮಾಡಬೇಕು ಅಂತ ಆವತ್ತಿನ ಪಾಶ್ಚಾತ್ಯ ಜಗತ್ತಿನ ದಿಗ್ಗಜ ಮ್ಯಾಕ್ಸ್ ಮುಲ್ಲರ್ನ ಬಳಿಗೆ ಹೋದಾಗ ಆತ ಅದರ ಮೇಲೆ ಮಾನವ ಇತಿಹಾಸದಲ್ಲಿ ಈ ಒಂದು ಗ್ರಾಮಫೋನ್ ಮೇಲೆ ಮೊಟ್ಟ ಮೊದಲು ರೆಕಾರ್ಡ್ ಆದದ್ದು ಋಗ್ವೇದದ ಮಂತ್ರ ಅಗ್ನಿಮೀಳೆ ಅಂತ ಬರ್ತದೆ. ಋಗ್ವೇದದ ಮಂತ್ರವನ್ನು ರೆಕಾರ್ಡ್ ಮಾಡ್ತಾನೆ. ಅದನ್ನು ಕೇಳಿದಂಥ ಅಲ್ಲಿನ ಕೆಲವು ಬಿಳಿಯರೆಲ್ಲ ಕೇಳ್ತಾರೆ, ಪ್ರೊಫೆಸರ್ ವಾಟ್ ಈಸ್ ದಟ್ ಯು ಅಟ್ಟರ್ಡ್?
ಆಗ ಅವ್ರು ಹೇಳ್ತಾರೆ, ದಿಸ್ ಈಸ್ ದಿ ಫಸ್ಟ್ ಮಂತ್ರ ಆಫ್ ಋಗ್ವೇದ ಹೇಳ್ತಾರೆ, ಅದನ್ನು ವಿವರಿಸ್ತಾರೆ. ಓ ಮ್ಯಾನ್ ನೋ ದೈಸೆಲ್ಫ್ ಅಂತ ಸಾಕ್ರಟಿಸ್ ಡೆಲ್ಫಿ ದೇವಾಲಯಗಳ ಮುಂದೆ ಮೇಲ್ಪಂಕ್ತಿಯ ವಾಕ್ಯವನ್ನು ಹಾಕಿರ್ತಾನೆ. ಓ ಮನುಷ್ಯನೇ, ನಿನ್ನನ್ನು ನೀನು ತಿಳಿ. ಇದು ಭಾರತೀಯ ಉಪನಿಷತ್ತಿನ ವಾಕ್ಯ. ಇದನ್ನು ಡೆಲ್ಫಿ ದೇವಾಲಯದ ಮೇಲೆ ಸಾಕ್ರಟಿಸ್ ಬರೆಸಿ ತನ್ನ ಶಿಷ್ಯರೊಂದಿಗೆ ಅದರ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾನೆ. ಇಂತಹ ವಿಚಾರಗಳು ಗಮನಿಸಬೇಕು. ನಾನು ಪರಮಾತ್ಮನ ಕೃಪೆಯಿಂದ ಆಹ್ವಾನದ ಮೇರೆಗೆ 15 ದೇಶಗಳಲ್ಲಿ ಮೊನ್ನೆ 10ನೇ ಸಲ ಪ್ರವಾಸ ಮಾಡಿದೆ ಕಳೆದ 20 ವರ್ಷಗಳಲ್ಲಿ. ಈಗ ನೆಕ್ಸ್ಟ್ ಜನವರಿ ಫೆಬ್ರವರಿಗೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡಿಗೆ ಹೋಗ್ತಾ ಇದ್ದೇನೆ. ಅಕ್ಟೋಬರ್ ನವಂಬರ್ಗೆ ಮತ್ತೆ ಅಮೆರಿಕಕ್ಕೆ ಹೋಗ್ತಾ ಇದ್ದೇನೆ. ಕೆಲವು ಪ್ರೋಗ್ರಾಮ್ಸ್ ವೈಂಡಪ್ ಆಗಿತ್ತು ಮೊನ್ನೆ. ಪ್ರತಿ ಸಲ ನಾನು ಹೋದಾಗಲೂ ಕೂಡ ಪಾಶ್ಚಾತ್ಯ ವಿಶ್ವವಿದ್ಯಾನಿಲಯಗಳು ಭಾಳ ಪ್ರೀತಿಯಿಂದ ನಮಗೆ ಕೇಳೋದು, ಇಫ್ ಐ ಕೋಟ್ ಐನ್ಸ್ಟೀನ್ ಇನ್ ಮೋರ್ ನಂಬರ್, ಇಫ್ ಐ ಕೋಟ್ ದಿ ವೆಸ್ಟರ್ನ್ ಥಿಂಕರ್ಸ್ ಇನ್ ಮೋರ್ ನಂಬರ್, ದೇ ಸೇ, ಸ್ವಾಮಿ ವಿ ಹ್ಯಾವ್ ಎನಫ್ ಆಫ್ ದಿ ವೆಸ್ಟರ್ನ್ ಫಿಲಾಸಫಿ, ಟೆಲ್ ಸಮಥಿಂಗ್ ಅಬೌಟ್ ಇಂಡಿಯನ್ ಫಿಲಾಸಫಿ. ಸೇ ಅಬೌಟ್ ಚರಕ, ಶುಶ್ರುತ, ಚಾಣಕ್ಯಾಸ್ ಅರ್ಥಶಾಸ್ತ್ರ, ಭಗವದ್ಗೀತೆ ಆಫ್ ಶ್ರೀಕೃಷ್ಣ. ಕ್ಯಾನ್ ಯು ಸೇ ಸಮಥಿಂಗ್ ಅಬೌಟ್ ಆತ್ಮಬೋಧ, ಅಪರೋಕ್ಷಾನುಭೂತಿ ಆಫ್ ಶಂಕರಾಚಾರ್ಯ, ಪಂಚದಶಿ ಆಫ್ ವಿದ್ಯಾರಣ್ಯ? ಇದನ್ನು ಕೇಳ್ತಾರೆ. ಯುರೋಪಿನ 20ಕ್ಕೂ ಹೆಚ್ಚು ವಿಶ್ವವಿದ್ಯಾನಿಲಯಗಳಲ್ಲಿ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ನಲ್ಲಿ ಭಗವದ್ಗೀತೆ ಮತ್ತು ಚಾಣಕ್ಯನ ಅರ್ಥಶಾಸ್ತ್ರ ಪ್ರಿಸ್ಕ್ರೈಬ್ಡ್ ಟೆಕ್ಸ್ಟ್. ಅದು ಪ್ರೊಫೆಸರ್ ಪಿಯಾನೋ 96 ವರ್ಷ, ಇಟಲಿಯ ಟ್ಯೂರಿನ್, ಮಿಲಾನ್ ಸಿಟಿಗಳಲ್ಲಿ ನನ್ನೊಂದಿಗೆ ಒಡನಾಡ್ತಾರೆ. ನಾನು ಹೋದಾಗ 15 ದಿವಸ ಬಿಡುವು ಮಾಡಿಕೊಳ್ತಾರೆ. ಅವ್ರು ಹೇಳ್ತಾರೆ, ಭಗವದ್ಗೀತೆ ಮತ್ತು ಚಾಣಕ್ಯನ ಅರ್ಥಶಾಸ್ತ್ರಕ್ಕಿಂತಲೂ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸು ಇನ್ಯಾವ ಬುಕ್ಕಲ್ಲೂ ನಮಗೆ ಸಿಗೋದಿಲ್ಲ. ನಾನು ಇದನ್ನೆಲ್ಲ ಫಾರಿನ್ ಯೂನಿವರ್ಸಿಟಿಗಳಲ್ಲಿ ಉಪನ್ಯಾಸ ಮಾಡಿ ಬಂದ ಮೇಲೆ ಇಂಡಿಯನ್ ಯೂನಿವರ್ಸಿಟಿಗಳು ನನ್ನನ್ನು ಆಹ್ವಾನಿಸೋದು. ಅದ್ರ ಬಗ್ಗೆನೇ ಮಾತಾಡ್ತೀರ ನೀವು ಅಂತ ಕರೆದರು. ಏನು ಮಾಡೋದು ನೋಡಿ, ಯೋಚನೆ ಮಾಡಿ. ಹೀಗಾಗಿ ಸ್ವಾತಂತ್ರ್ಯ, ವಿವೇಕಾನಂದರು 10 ದೇಶಗಳಲ್ಲಿ ಓಡಾಡಿ ಬಂದರು. ಆವತ್ತಿನ ನಾಸ್ತಿಕ ರಾಬರ್ಟ್ ಇಂಗರ್ಸಾಲ್ ಡೆಟ್ರಾಯಿಟ್ನಲ್ಲಿ ವಿವೇಕಾನಂದರು ಎದುರಾದ. ರಾಬರ್ಟ್ ಇಂಗರ್ಸಾಲ್ ನೆನ್ಪಿಟ್ಕೊಳ್ಳಿ, 1 ಗಂಟೆ ಉಪನ್ಯಾಸಕ್ಕೆ $5,000 ಅವನು ಚಾರ್ಜ್ ಮಾಡ್ತಾ ಇದ್ದ. ಅವನು ಸ್ವಾಮಿ ವಿವೇಕಾನಂದರ ಮುಂದೆ ನತಮಸ್ತಕನಾಗಿ ನಿಂತ್ಕೊಳ್ತಾನೆ. ವಿವೇಕಾನಂದರ ವೇದಾಂತಿಕ್ ಅಪ್ರೋಚ್ ಟುವರ್ಡ್ಸ್ ಹ್ಯೂಮನ್ ಲೈಫ್, ಡೆಸ್ಟಿನೇಷನ್, ಅದ್ರ ಬಗ್ಗೆ ಹೇಳ್ತಾರೆ. ಆತ ಸೋಲ್ತಾನೆ ವಿವೇಕಾನಂದರ ಮುಂದೆ. ವೈಚಾರಿಕವಾಗಿ ವಿವೇಕಾನಂದನ ಅತ್ಯಂತ ಆತ್ಮೀಯ ಸ್ನೇಹಿತ ಅಂತ ಸ್ವೀಕರಿಸ್ತಾನೆ. ವಿವೇಕಾನಂದರ ಜೊತೆ ಒಡನಾಡ್ತಾನೆ. ವಿಲಿಯಂ ಜೇಮ್ಸ್, ಪ್ರೊಫೆಸರ್ ಜಾನ್ ಹೆನ್ರಿ ರೈಟ್, ಮೆಷಿನ್ ಗನ್ ಕಂಡಿಡಿದಂತಹ ಹಿರಮ್ ಮ್ಯಾಕ್ಸಿಮ್, ಟ್ಯೂಬ್ಲೈಟ್ ಕಂಡಿಡಿದಂತಹ ನಿಕೋಲಾ ಟೆಸ್ಲಾ, ಇವರೆಲ್ಲರೂ ಒಂದು ಅರ್ಥದಲ್ಲಿ ಐನ್ಸ್ಟೀನ್ಗಿಂತ 1-2 ದಶಕ ಹಿರಿಯರು. ಸ್ವಾಮಿ ವಿವೇಕಾನಂದರು ಅಮೇರಿಕದ ವೇದಿಕೆಯಲ್ಲಿ ಕೇವಲ ಧರ್ಮದ ಬಗ್ಗೆ ಮಾತ್ರ ಮಾತನಾಡಿದ್ದಲ್ಲ, ವಿಜ್ಞಾನ ಸಮ್ಮೇಳನಗಳಲ್ಲೂ ಕೂಡ ಅವರು ಮಾತನಾಡಿದರು. ವಿವೇಕಾನಂದರು ಪಾಶ್ಚಾತ್ಯ ಪ್ರವಾಸದಿಂದ ವಾಪಸ್ ಬಂದಿದ್ದಾರೆ, ಚೆನ್ನೈ ನಗರಕ್ಕೆ ಬಂದಿದ್ದಾರೆ. ಆಗ ಅಲ್ಲಿ ಹಲವಾರು ಜನ ಯುವಕರು ಅವ್ರನ್ನ ಸರಿಗಟ್ಟಿ ಕೇಳ್ತಾರೆ, ಸ್ವಾಮೀಜಿ, ಇಡೀ ಪಾಶ್ಚಾತ್ಯ ಜಗತ್ತಿನಲ್ಲಿ ನಿಮ್ಮ ಬಗ್ಗೆ ಅಪಾರವಾದ ಗೌರವ ಇದೆ. ರಾಯಲ್ ಫ್ಯಾಮಿಲಿಯವರು ಕೂಡ ನಿಮ್ಮನ್ನು ಗೌರವಿಸಿದ್ದಾರೆ. ದಿ ಅಲೈಟ್ ಮೈಂಡ್ಸ್ ಆಫ್ ದಿ ವೆಸ್ಟ್, ದೇ ಹ್ಯಾವ್ ಸರೆಂಡರ್ಡ್ ಟು ಯು. ಹಿಯರ್ ಈಸ್ ಎ ಮಾಂಕ್ ಫ್ರಮ್ ಇಂಡಿಯಾ who is more learned than all our American professors put together. 400 ವರ್ಷ ಕೊಲಂಬಸ್ ಅಮೇರಿಕವನ್ನು ಕಂಡು ಹಿಡಿದ 400 ವರ್ಷದ ಸವಿ ನೆನಪಿಗಾಗಿ ಶಿಕಾಗೋನಲ್ಲಿ ಸಮ್ಮೇಳನ ಆಯಿತು. ಆಗ ಇಲಿಯನಾರ್ಡ್ ದಿ ಸ್ಟಾರ್ಕ್ ಅನ್ನೋನು ದ ಬುಕ್ ಅನ್ಓಪನ್ಡ್ ಪುಸ್ತಕದಲ್ಲಿ ಬರೀತಾನೆ, ಕೊಲಂಬಸ್ ಡಿಸ್ಕವರ್ಡ್ ಅಮೇರಿಕನ್ ಸಾಯಿಲ್ ಬಟ್ ವಿವೇಕಾನಂದ ಡಿಸ್ಕವರ್ಡ್ ಅಮೇರಿಕನ್ ಸೋಲ್. ವಿವೇಕಾನಂದರಿಗೆ ಎಷ್ಟು ಪ್ರಮಾಣದಲ್ಲಿ ಪಾಶ್ಚಾತ್ಯ ಜಗತ್ತಿನಲ್ಲಿ ಒಂದು ರೆಕಗ್ನಿಷನ್ ಸಿಕ್ತು. ದಯವಿಟ್ಟು ಓದಬೇಕು ನಾವು. ಅವರನ್ನು ಈ ಯುವಕರೆಲ್ಲರೂ ಕೇಳ್ತಾರೆ ಚೆನ್ನೈನಲ್ಲಿ, ಸ್ವಾಮೀಜಿ ನೀವು ಪ್ರೆಷರ್ ತಂದರೆ ಬ್ರಿಟಿಷರ್ಸ್ ನಮಗೆ ಸ್ವಾತಂತ್ರ್ಯ ಕೊಡ್ತಾರೆ. ಈ ಘಟನೆ ನಡೆದಿದ್ದು 1897ರಲ್ಲಿ. ವಿವೇಕಾನಂದರು ಆ ಎಲ್ಲ ಯುವಕರು, ಸಾಮಾನ್ಯ ಯುವಕರಲ್ಲ ಅವರೆಲ್ಲ, ಅನಕ್ಷರಸ್ಥ ನಿರುದ್ಯೋಗಿ ಯುವಕರಲ್ಲ,
ಹೇಗಂದ್ರೆ ಹಾಗೆ ಹೋಗಿ ಸಮಾಜಕ್ಕೆ ಘಾತಕರಾಗುವಂಥವರಲ್ಲ, ಕಾರಣವಿಲ್ಲದೆ ಯಾವುದೋ ಮುಷ್ಕರಗಳು ಅದು ಇದು ಮಾಡೋರಲ್ಲ. ಅವರ ಆಲೋಚನೆಗಳಲ್ಲಿ, ವಿಚಾರಗಳಲ್ಲಿ ಮುಂದಿನ 20-30 ವರ್ಷಗಳಲ್ಲಿ ಅವರಲ್ಲಿ ಹಲವಾರು ಜನ ರಾಷ್ಟ್ರೀಯ ಆಂದೋಲನದ ಮುಂಚೂಣಿಗೆ ಬಂದವರು. ಅವರು ಕೇಳ್ತಾರೆ, ಸ್ವಾಮೀಜಿ, ವೈ ಕಾಂಟ್ ಯು ರೆಕಮೆಂಡ್ ಫಾರ್ ಇಂಡಿಯನ್ ಫ್ರೀಡಮ್? ಗಂಭೀರವಾಗಿ ವಿವೇಕಾನಂದರ ಈ ಮಾತುಗಳನ್ನು ಕೇಳ್ತಾ ಉತ್ತರಿಸ್ತಾರೆ, ಯು ವಾಂಟ್ ಫ್ರೀಡಮ್? ಐ ಕ್ಯಾನ್ ಗೆಟ್ ಯು ಫ್ರೀಡಮ್ ಟುಮಾರೋ ಇಫ್ ಯು ವಾಂಟ್. I can get you freedom tomorrow if you want. But where are men to preserve freedom? Freedom means responsibility. Prepare men first. Freedom shall come on its own. Where are men? Prepare men first. ಇದು ವಿವೇಕಾನಂದರ ಮಾತು. ಎಲ್ಲಿದ್ದಾರೆ ಜನ? ಸ್ವಾತಂತ್ರ್ಯ ಅಂದರೆ ಹೊಣೆಗಾರಿಕೆ, ಜವಾಬ್ದಾರಿ. ಮೊದಲು ಜವಾಬ್ದಾರಿ ಅರಿತ ಜನಗಳನ್ನು ತಯಾರು ಮಾಡಿ ಸ್ವಾತಂತ್ರ್ಯ ತಾನಾಗಿ ಬರುತ್ತೆ. ಪುಷ್ಪದಲ್ಲಿ ಮಕರಂದವಿದ್ದರೆ ಜೇನುನೊಣ ವಿತೌಟ್ ಇನ್ವಿಟೇಷನ್ ಬರುತ್ತೆ. ಸಾಮರ್ಥ್ಯವಂತವಾದ ಸಿಂಹಕ್ಕೆ ಕಾಡಿನ ರಾಜತ್ವ ತಾನಾಗಿ ಬರುತ್ತೆ. ಆದರೆ ಕಾಮನ್ ಸೆನ್ಸ್ ಇರಬೇಕಲ್ಲ. ಒಬ್ಬರು ಬರೆದಿದ್ರು ಇತ್ತೀಚೆಗೆ ಒಂದು ಆರ್ಟಿಕಲಲ್ಲಿ, ಐ ಡೋಂಟ್ ಸೇ ಕಾಮನ್ ಸೆನ್ಸ್ ಇಸ್ ಎ ಬ್ಲೆಸ್ಸಿಂಗ್, ರಾದರ್ ಇಟ್ ಇಸ್ ಎ ಪನಿಷ್ಮೆಂಟ್, ಬಿಕಾಸ್ ವಿ ಹ್ಯಾವ್ ಟು ಡೀಲ್ ಆಲ್ ಥ್ರೂ ಅವರ್ ಲೈಫ್ ವಿತ್ ಪೀಪಲ್ ಹೂ ಡಸಂಟ್ ಹ್ಯಾವ್ ದಟ್. ದಟ್ ಈಸ್ ವೈ ಪೀಪಲ್ ಎಲ್ಡರ್ಲಿ ಮೈಂಡ್ ಸೇ ಕಾಮನ್ ಸೆನ್ಸ್ ಈಸ್ ವೆರಿ ಅನ್ಕಾಮನ್ ಅಂತ. ವಿವೇಕಾನಂದರು ಹೇಳ್ತಾರೆ, ಯು ವಾಂಟ್ ಫ್ರೀಡಮ್? I can get you freedom tomorrow if you want, but where are men to preserve freedom? Freedom means responsibility. Prepare men first. Freedom shall come on its own. ಇವತ್ತು ನಾವು ಸಮಾನತೆಯ ಬಗ್ಗೆ ತುಂಬ ಮಾತಾಡ್ತೇವೆ, ಶೋಷಣೆಯ ಬಗ್ಗೆ ತುಂಬ ಮಾತಾಡ್ತೇವೆ. ನಿಮ್ಮನ್ನು ಕೇಳ್ತೇನೆ ನಾನು, ನಿಮಗಿಬ್ಬರು ಮಕ್ಕಳಿರ್ತಾರೆ, ನಿಮ್ಮ ಮನೆಯ ಸೀಕ್ರೆಟ್ ಕೀನ 2 ಡೂಪ್ಲಿಕೇಟ್ ಮಾಡಿಬಿಟ್ಟು ಇಬ್ಬರಿಗೂ ಒಂದೊಂದು ಸಮಾನವಾಗಿ ಹಂಚ್ತೀರಾ? ಅಥವಾ ಇಬ್ಬರೂ ಮಕ್ಕಳಲ್ಲಿ ಯೋಗ್ಯನಾದ ಜವಾಬ್ದಾರಿ ತಿಳಿದ ಮಗನ ಕೈ ಕೊಟ್ಟು ಅವನನ್ನೂ ನೀನು ನೋಡ್ಕೋಬೇಕಪ್ಪ, ನಿನ್ನ ಜವಾಬ್ದಾರಿ ಅಂತ ಹೇಳ್ತೀರಾ? ಆಲೋಚನೆ ಮಾಡಿ, ವಿಚಾರ ನಿಮಗೆ ಬಿಟ್ಟಿದ್ದೇನೆ. ಜಾತಿಗಳ ನಡುವೆ ಶೋಷಣೆ ನಡೀತು ಅನ್ನೋ ವಿಚಾರ ಪ್ರಸ್ತಾಪ ಆಗುತ್ತೆ. ನಾನೊಂದು ಪ್ರಶ್ನೆ ಕೇಳ್ತೇನೆ, ಜಾತಿಗಳ ನಡುವೆ ಇರೋ ಶೋಷಣೆ ನಮ್ಮ ಮನೆ ಮತ್ತು ಮನೆಯಿಂದ ಆಚೆ ಇರ್ತಕ್ಕಂಥ ಒಂದು ರೀತಿಯಲ್ಲಿ ನೋವಿನ ವಿಚಾರವೇ, ಅದರಲ್ಲಿ ಅನುಮಾನ ಇಲ್ಲ. ಆದರೆ ಒಂದೇ ಜಾತಿಯೊಳಗಿನ ಶಕ್ತ ಅದೇ ಜಾತಿಯ ಅಶಕ್ತನನ್ನು ತುಳಿತಾನಲ್ಲ, ಇದು ಆಘಾತಕಾರಿ ಅಲ್ವಾ? ವಿದ್ಯಾವಂತ ಅಣ್ಣ ಅದೇ ಮನೆಯಲ್ಲಿ ಊಟ ಮಾಡೋ ಅವಿದ್ಯಾವಂತ ತಮ್ಮನನ್ನು ತುಳಿತಾನಲ್ಲ, ಇದು ಆಘಾತಕಾರಿ ಅಲ್ವಾ? ಸುರೂಪಿಯಾದ ಒಬ್ಬ ಸಹೋದರ ಅದೇ ಮನೆಯಲ್ಲಿ ಹುಟ್ಟಿರೋ ಕುರೂಪಿಯನ್ನು ನಿರ್ಲಕ್ಷಿಸ್ತಾನಲ್ಲ, ಇದು ಶೋಷಣೆ ಅಲ್ವಾ? ನೋಡಿ, ಯೋಚನೆ ಮಾಡಿ. ಹಾಗಾಗಿ ಶೋಷಣೆ ಅಂತಕ್ಕಂಥದ್ದನ್ನು ಕೇವಲ 2 ಜಾತಿಗಳ ನಡುವಿನ ಒಂದು ಬೇಸರದ ಸಂಗತಿ ಅಂತ ಅಷ್ಟೇ ಬಿಂಬಿಸೋಕ್ಕಾಗೋದಿಲ್ಲ. ಮನುಷ್ಯ ಸ್ವಭಾವದಲ್ಲಿ ಇದು ಬಹಳ ವಿಕೃತವಾಗಿ ಈ ರೀತಿಯಲ್ಲಿದೆ. ವಿವೇಕಾನಂದರು ಹೇಳ್ತಾರೆ, ವೇರ್ ಆರ್ ಮೆನ್? ಐ ವಾಂಟ್ ಮೆನ್, ನಾಟ್ ಬ್ರೂಟ್ಸ್. ಪ್ರಿಪೇರ್ ಮೆನ್ ಫಸ್ಟ್. ಫ್ರೀಡಮ್ ಶಲ್ ಕಮ್ ಆನ್ ಇಟ್ಸ್ ಓನ್. ಇದು ಫ್ರೀಡಮ್ ಅಂದರೆ. ಸ್ವಾತಂತ್ರ್ಯ ಅಂದರೆ ನಾವು ತಿಳ್ಕೊಳ್ಬೇಕು, ಹೇಗಂದ್ರೆ ಹಾಗೆ ಬದುಕೋದಲ್ಲ. ಇವತ್ತು ಸ್ವಾತಂತ್ರ್ಯ ಲಂಗು ಲಗಾಮಿಲ್ಲದೆ ಹೇಗಂದ್ರೆ ಹೇಗೆ ಭಾರತ ಬದುಕ್ತಾ ಇರೋದ್ರಿಂದಲೇ ನೋಡಿ, ಆ ಟ್ಯಾಕ್ಸ್ ಕಟ್ಟೋ 40% ಜನ 60% ಸೋಮಾರಿಗಳನ್ನು ಸಾಕಬೇಕು. ಸ್ಯಾಲ್ರಿಡ್ ಪರ್ಸನ್ಸ್ ಕಟ್ ಮಾಡಿ ಸ್ಯಾಲ್ರಿ ಕೊಡ್ತಾರೆ. ನಿಮಗೆ ಬೇರೆ ಜನಕ್ಕೆ ಯಾವ ಟ್ಯಾಕ್ಸು ಟ್ರೇಸ್ ಆಗೋದಿಲ್ಲ. ದಯವಿಟ್ಟು ಆಲೋಚನೆ ಮಾಡಿ. ಮತ್ತು ಜನಗಳ ಮೈಂಡ್ಸೆಟ್ ಆಗಿದೆ, ಯೋಚನೆ ಮಾಡಿ. ಗಾಂಧೀಜಿಯವರು ಕಾಪಿ ಹೊಡಿಲಿಲ್ಲ, ಘಟನೆ ನಿಮಗೆ ಗೊತ್ತಿದೆ. ಈ ಘಟನೆಯನ್ನು ಮೇಷ್ಟ್ರು ಕ್ಲಾಸ್ನಲ್ಲಿ ಹೇಳಿದ್ರು. ಈ ಕಥೆಯಿಂದ ತಿಳಿದು ಬರುವ ನೀತಿ ಏನೋ ಅಂದರು. ಒಬ್ಬ ಹುಡುಗ ನಿಂತ್ಕೊಂಡು ಕೇಳ್ದ, ಸರ್ ನೀವು ಹೇಳಿದ್ದೆಲ್ಲ ಬಿಟ್ಟು ಭಾಳ ದೊಡ್ಡ ವಾಸ್ತವ ಇದೆ ಸರ್, ನೀವು ಹೇಳಲಿಲ್ಲ ಅದನ್ನು ಅಂದ ಅವನು. ಏನಪ್ಪ ಅಂಥದ್ದು? ಸರ್ ಗಾಂಧೀಜಿಯವರು ತಪ್ಪು ಬರೆದಿದ್ರು, ಮೇಷ್ಟ್ರು ಬಂದು ನೋಡಿದ್ರು, ಏ ಮೋಹನ ತಪ್ಪು ಬರೆದಿದೆಯಾ ಕೆಟಲ್ ಅನ್ನೋದಕ್ಕೆ ಸ್ಪೆಲ್ಲಿಂಗು, ನೀನು ಸುತ್ತಮುತ್ತಲೂ ಇರೋರು ಕಲೆಕ್ಟಿವ್ ಎಫರ್ಟ್ನಲ್ಲಿ ಕಾಪಿ ಹೊಡೆದು ಕರೆಕ್ಟಾಗಿ ಬರೆದಿದ್ದಾರೆ, ನೀನು ಕೂಡ ಕಾಪಿ ಹೊಡಿ ಅಂದರು. ಮೋಹನದಾಸ ಕರಮ್ಚಂದ್ ಗಾಂಧಿ ಕಾಪಿ ಹೊಡಿಲಿಲ್ಲ.
ನೀವು ಹೇಳಿದ್ರಿ ಈ ಕಥೆಯಿಂದ ತಿಳಿದು ಬರುವ ನೀತಿ ಏನೆಂದರೆ ಗಾಂಧೀಜಿ ಕಾಪಿ ಮಾಡಲಿಲ್ಲ ಇಷ್ಟೇ. ಆದರೆ ನನಗೆ ಆಶ್ಚರ್ಯ ಆಗೋದು, ಸರ್ ಗಾಂಧೀಜಿ ಕಾಲದಲ್ಲೂ ಕಾಪಿ ಹೊಡಿಸೋ ಕೆಟ್ಟ ಮೇಷ್ಟ್ರುಗಳಿದ್ರ ಸರ್ ಅಂದ ಅವನು. ನೋಡಿ ಅವನ ಮೈಂಡ್ ಎಲ್ಲಿಗೆ ಅರ್ಥ ಆಗಿ ಹೋಗಿದೆ ನೋಡಿ, ಆಲೋಚನೆ ಮಾಡಿ ನೋಡಿ. ಇವತ್ತು ಈ ದಿಕ್ಕಿನಲ್ಲಿ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಸ್ವಾತಂತ್ರ್ಯ ಅನ್ನೋದು ಇಟ್ ಈಸ್ ಎ ಕಮಿಟ್ಮೆಂಟ್. ಇಟ್ ಈಸ್ ಎ ಗ್ರೇಟ್ ಕಮಿಟ್ಮೆಂಟ್, ಯು ಶುಡ್ ನೋ. ನೋಡಿ, ನಮ್ಮ ವೈಯಕ್ತಿಕ ಗೌರವಕ್ಕೆ ಧಕ್ಕೆ ಉಂಟಾದರೆ ನಮ್ಮಲ್ಲಿ ಖಿನ್ನತೆ ಉಂಟಾಗುತ್ತೆ, ಡಿಪ್ರೆಷನ್. ಇತರರ ಗೌರವಕ್ಕೆ ಧಕ್ಕೆ ಉಂಟಾದರೆ ಅಲ್ಲಿ ನಿಜವಾಗಿಯೂ ನಾವು ಯೋಚನೆ ಮಾಡಬೇಕು ಅಂತಂದರೆ, ಅವರ ಅನ್ಯ ಗೌರವಕ್ಕೆ ಧಕ್ಕೆ ಉಂಟಾದಾಗಲೂ ಅವರು ರೊಚ್ಚಿಗೆ ಹೇಳ್ತಾರೆ ನಮ್ಮ ಮೇಲೆ, ಯಾಕೆಂದರೆ ಅವ್ರಿಗೂ ಸ್ವಲ್ಪ ಖಿನ್ನತೆ ಬರುತ್ತೆ. ವೈಯಕ್ತಿಕ ಗೌರವಕ್ಕೆ ಚ್ಯುತಿ ಬಂದರೆ ಆತ್ಮವಂಚನೆ ಮಾಡ್ಕೊಳ್ತೇವೆ, ಇನ್ನೊಬ್ಬರ ಗೌರವಕ್ಕೆ ಚ್ಯುತಿ ತಂದರೆ ಅನ್ಯವಂಚನೆ ಮಾಡ್ತೇವೆ. ನೆನಪಿಟ್ಕೊಳ್ಳಿ, ಅನ್ಯವಂಚನೆಗಿಂತಲೂ ಘೋರವಾದ್ದು ಆತ್ಮವಂಚನೆ. ನಮಗೆ ನಾವು ಮೋಸ ಮಾಡ್ಕೊಳ್ತಕ್ಕಂಥದ್ದು ಬಹಳ ದೊಡ್ಡ ಅಪರಾಧ. ಆದರೆ ಎರಡೂ ರೀತಿಯ ಅಗೌರವಗಳು ಒಳಿತಲ್ಲ. ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಚ್ಯುತಿ ಬಂದಾಗ ರೋಗ್ತೇವೆ, ಅನ್ಯರಿಗೆ ಏನಾದರೂ ತೊಂದರೆ ಉಂಟಾದಾಗ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಆದರೆ ಸ್ವಾತಂತ್ರ್ಯ ಅಂತಕ್ಕಂಥ ಮೌಲ್ಯ ಅಂತ ಏನು ಹೇಳಿದ್ವು, ಇದು ಒಂದು ಚೌಕಟ್ಟಿನಲ್ಲಿ ಮಾತ್ರ ಆಪರೇಷನಲ್. ಏನು ಆಶ್ಚರ್ಯ ಆಗುತ್ತೆ ನಿಮಗೆ. ಆದರೆ ಆತ್ಮಗೌರವ ಮತ್ತು ಅನ್ಯ ಗೌರವ ಇದೆರಡನ್ನೂ ಮೀರಿದಂಥದ್ದು ಸತ್ಯ. ಸ್ವಾತಂತ್ರ್ಯ ಅಂತಕ್ಕಂಥದ್ದು ಕೂಡ ಒಂದು ಚೌಕಟ್ಟಿನಲ್ಲಿ ಆಪರೇಷನಲ್. ಆತ್ಮಗೌರವ ಅನ್ಯ ಗೌರವವನ್ನು ಮೀರಿದಂಥದ್ದು ಸತ್ಯ. ಹಾಗಾದರೆ ಸತ್ಯಕ್ಕೆ ಏನಿದೆ ವಿಶೇಷತೆ? ಸತ್ಯಕ್ಕೆ ಮಿತಿ ಇಲ್ಲ, ಸತ್ಯಕ್ಕೆ ಹಂಗಿಲ್ಲ, ಮಿತಿ ಇಲ್ಲ. ಏಕಮೇವಾದ್ವಿತೀಯಂ ಇತಿ ಸತ್ಯಂ. ಮನುಸ್ಮೃತಿಯಲ್ಲಿ ಧರ್ಮದ 10 ಲಕ್ಷಣಗಳು ಬರುತ್ತೆ. ಧೃತಿ, ಕ್ಷಮ, ದಮ, ಆಸ್ತೇಯ, ಶೌಚ, ಇಂದ್ರಿಯ ನಿಗ್ರಹ, ಧೀ, ವಿದ್ಯಾ, ಸತ್ಯ, ಅಕ್ರೋಧ, ದಶಕಂ ಧರ್ಮಲಕ್ಷಣಂ. ಸತ್ಯವಚನವೇ ಕಲಿಯುಗದಲ್ಲಿ ತಪಸ್ಸು ಅಂದರು ಶ್ರೀರಾಮಕೃಷ್ಣ ಪರಮಹಂಸರು. ಗಾಂಧೀಜಿಯವರು ಸತ್ಯವನ್ನು ಹಿಡಿದಿಟ್ರು. ಗಾಂಧೀಜಿಯವರು ಸತ್ಯಹರಿಶ್ಚಂದ್ರ ನಾಟಕ ನೋಡಿ ಬಂದ ಮೇಲೆ ಸುಳ್ಳು ಹೇಳೋದು ಬಿಟ್ಬಿಟ್ಟೆ ಅಂತ ಬರೀತಾರೆ. ಒಬ್ಬ ಅಜ್ಜ ಮೊಮ್ಮಗನನ್ನು ಕರ್ಕೊಂಡು ಹೋಗಿದ್ದ ನಾಟಕಕ್ಕೆ, ಸತ್ಯಹರಿಶ್ಚಂದ್ರ ನಾಟಕ. ಮಾರನೇ ದಿವಸ ಮೊಮ್ಮಗನನ್ನು ಕೇಳ್ದ ಅಜ್ಜ, ನಾಟಕ ಹೇಗನ್ನಿಸ್ತೋ? ಗೊತ್ತಾಯ್ತು ತಾತ, ಸತ್ರು ಸತ್ಯ ಹೇಳಬಾರ್ದು ಅಂತ. ಅವನು ಯಾಕೋ ಅಂದರು. ಸುಡುಗಾಡು ಕಾಯಬೇಕಾಯ್ತು, ರಾಜ್ಯ ಕಳ್ಕೋಬೇಕಾಯ್ತು, ಹೆಂಡತಿ ಮಕ್ಕಳನ್ನ ಕಳ್ಕೋಬೇಕಾಯ್ತು, ಪಡಬಾರದು ಕಷ್ಟಪಡಬೇಕಾಯ್ತು, ಸತ್ರು ಸತ್ಯ ಹೇಳಬಾರ್ದು ತಾತ. ಆಗ ತಾತ ಹೇಳಿದ್ನಂತೆ, ಶಿವ ಪ್ರತ್ಯಕ್ಷನಾದ್ನಲ್ಲೋ ಅಷ್ಟೊತ್ತಿಗೆ ನಿದ್ದೆ ಬಂದ್ಬಿಟ್ಟಿತ್ತು ತಾತ ಅನ್ನಂತ. ಅಂದರೆ ನಮಗೆ ಇನ್ಸ್ಟೆಂಟಾಗಿ ಲಾಭ ಬೇಕು. ನಮಗೆ ಇನ್ಸ್ಟೆಂಟ್ ಕಾಫಿ, ಇನ್ಸ್ಟೆಂಟ್ ಉಪ್ಪಿಟ್ಟು ಇದ್ದಾಗೆ ಇನ್ಸ್ಟೆಂಟಾಗಿ ಪ್ರತಿಯೊಂದು ಲಾಭವೂ ಕೂಡ ನಮಗೆ ಇಮ್ಮಿಡಿಯೇಟ್ಲಿ ಬಂದುಬಿಡ್ಬೇಕು. ಯಾವುದೋ ಒಂದು ಫ್ರೀ ಅಂತ ಬರೆದುಬಿಟ್ಟಿರ್ತಾರೆ. ಏನಾದರೂ ಒಂದು ತೊಗೊಂಡ್ರೆ ನಿಮಗೆ ಇದು ಫ್ರೀ ಅಂತ. ಒಬ್ಬ ದಡ್ಡ ಅಂಗಡಿಗೆ ಹೋದ, ಕಡಲೆಕಾಯಿ ಎಣ್ಣೆ ಪ್ಯಾಕೆಟ್ ಒಂದು ತೊಗೊಂಡ, ದುಡ್ಡು ಕೊಟ್ಟ ಮೇಲೆ ಅವನು ವಾಪಸ್ ಹೋಗ್ಬೇಕಾ ಬೇಡವಾ? ಅಲ್ಲೇ ನಿಂತಿದ್ದ. ಆಗ ಅಂಗಡಿಯವ್ರು ಕೇಳಿದ್ರು, ಯಾಕೆ ಇಲ್ಲಿ ನಿಂತಿದ್ಯಾ ಅಂತ. ನೀವು ಕೊಡಬೇಕಾದ್ದು ಇನ್ನೂ ಇದೆ, ಇಲ್ಲಿ ಬ್ಯಾಕ್ಟೀರಿಯಾ ಫ್ರೀ ಅಂತ ಪ್ರಿಂಟ್ ಆಗಿದೆ ಅಂದ. ಆ ರೀತಿಯದು ಇರಬಹುದು. ನೋಡಿ, ವಿವೇಕಾನಂದರು ಇಲ್ಲಿ ನಮ್ಮ ಕಣ್ಣು ತೆರೆಸೋದಕ್ಕೆ ಇನ್ನೊಂದು ಮಾತನ್ನು ನಮ್ಮ ಮುಂದೆ ಇಡ್ತಾರೆ. ಏನದು? ಸತ್ಯಕ್ಕೆ ಮಿತಿ ಇಲ್ಲ, ಸತ್ಯಕ್ಕೆ ಹಂಗಿಲ್ಲ. ಆದರೆ ಪ್ರತಿಯೊಂದು ವಿಚಾರವೂ ಸತ್ಯದ ಹಂಗಿನಲ್ಲಿದೆ. ಈ ಪ್ರಪಂಚದಲ್ಲಿ ಎಲ್ಲರೂ ಯಾರ ಹಂಗಿನಲ್ಲಿದ್ದೇವೆ? ಸತ್ಯದ ಹಂಗಿನಲ್ಲಿದ್ದೇವೆ. ಸತ್ಯ ಅಂತಕ್ಕಂಥದ್ರಲ್ಲಿ ಅಬ್ಸಲ್ಯೂಟ್ ಟ್ರುತ್ ಅಂತಿದೆ, ಶಾಶ್ವತ ಸತ್ಯ ಅಂತಿದೆ. ಟೆಂಪರರಿ ಟ್ರುತ್ ನಾವು ಒಪ್ಕೊಂಡ್ಬಿಡ್ತೇವೆ. ಗಾದೆಗಳು ನಮ್ಮ ಸಹಾಯಕ್ಕೆ ಬರುತ್ತೆ. ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು, ಕಾರ್ಯವಾಸಿ ಯಾಕೆ ಹಿಡಿಬೇಕು? ವೇದ ಸುಳ್ಳಾದರೂ ಅದು ಸುಳ್ಳು. ವೇದ ಸಂಸ್ಕೃತ ಅದನ್ನು ಅರ್ಥೈಸೋದು ಗೊತ್ತಿಲ್ಲದಲೇ ಇದ್ದವನು ಪ್ರಾಸದಲ್ಲಿ ಇದನ್ನು
ಹಿಡಿದು ಹಾಕಿದ. ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ಅನ್ನೋದು ಸುಳ್ಳು. ನೆನ್ಪಿಟ್ಕೊಳ್ಳಿ ಇದನ್ನು. ವೇದದ ಒಂದೇ ಒಂದು ಮಾತು ಇವತ್ತಿಗೂ ಕೂಡ ಅಮೆಂಡ್ಮೆಂಟ್ ಆಗಿಲ್ಲ, ತಿದ್ದುಪಡಿ ಆಗಿಲ್ಲ. ಭಗವದ್ಗೀತೆಯ 700 ಶ್ಲೋಕಗಳಲ್ಲಿ ಒಂದೇ ಒಂದು ಅಕ್ಷರವು ಸಬ್ಸ್ಟಿಟ್ಯೂಟ್ ಆಗಿ ಸ್ವೀಕೃತವಾಗಿಲ್ಲ. ವೇದ, ಉಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತೆ, ಇಲ್ಲಿ ಒಂದೇ ಒಂದು ಅಕ್ಷರವೂ ಕೂಡ ಅಮೆಂಡ್ಮೆಂಟ್ ಆಗಿಲ್ಲ. ಆದ್ದರಿಂದ ಗಾದೆಗಳನ್ನೆಲ್ಲ ನೆಚ್ಚಿಕೊಂಡು ನೀವು ನಿಮ್ಮ ಜೀವನವನ್ನು ಕುಬ್ಜವಾಗಿಸ್ಕೋಬೇಡಿ. ಅದು ಜನಸಾಮಾನ್ಯರ ಬದುಕಿನ ಹಂತದಲ್ಲಿ ಅವರನ್ನು ತಕ್ಕ ಮಟ್ಟಿಗೆ ಅಲರ್ಟ್ ಮಾಡೋದಕ್ಕಾಗಿ ಅವರ ಜೀವನದಲ್ಲಿ ಸಾಮಾನ್ಯ ಸ್ಥಿತಿಯಿಂದ ಸ್ವಲ್ಪ ಕ್ರಿಯಾಶೀಲ ಸ್ಥಿತಿಯ ಕಡೆಗೆ ಅವರು ಸಾಗಲಿ ಅಂತ ಹೇಳಿದಂಥ ಮಾತುಗಳು. ವಿವೇಕಾನಂದರು ಲಂಡನ್ ನಗರದಲ್ಲಿ ಉಪನ್ಯಾಸ ಮಾಡ್ತಾ ಇದ್ದರು. ವಿಷಯ ಭಗವಾನ್ ಬುದ್ಧ. ಬುದ್ಧನ ವೈಭವವನ್ನು ವಿವರಿಸಿದಾಗ ಉಪನ್ಯಾಸದ ನಂತರ ಒಬ್ಬ ಪ್ರೊಫೆಸರ್ ಎದ್ದು ನಿಂತು ಒಂದು ಪ್ರಶ್ನೆ ಕೇಳ್ತಾನೆ ವಿವೇಕಾನಂದರಿಗೆ. ಸ್ವಾಮೀಜಿ, ಇಫ್ ಬುದ್ಧ ವಾಸ್ ಸೋ ಗ್ರೇಟ್, ವೈ ಹಿ ಡಿಡ್ ನಾಟ್ ಕಮ್ ಟು ಇಂಗ್ಲೆಂಡ್ ಫಾರ್ ಪ್ರೀಚಿಂಗ್? ಬುದ್ಧ ಅಷ್ಟು ದೊಡ್ಡವನಾದರೆ ಅವನು ಧರ್ಮ ಪ್ರಚಾರಕ್ಕೆ ಇಂಗ್ಲೆಂಡ್ಗೆ ಯಾಕೆ ಬರಲಿಲ್ಲ? ಆಗ ವಿವೇಕಾನಂದರು ಹೇಳ್ತಾರೆ, ವೆನ್ ಬುದ್ಧ ವಾಸ್ ಅಲೈವ್, ವೇರ್ ವಾಸ್ ಇಂಗ್ಲೆಂಡ್ ದೆನ್? ಬುದ್ಧ ಬದುಕಿದ್ದಾಗ ಇಂಗ್ಲೆಂಡ್ ಎಲ್ಲಿತ್ತೋ? ಯು ಆರ್ ಸ್ಟಿಲ್ ಮಂಕೀಸ್ ಆನ್ ದಿ ಬ್ರಾಂಚಸ್ ಆಫ್ ಟ್ರೀಸ್, ಯು ಆರ್ ನಾಟ್ ಹ್ಯೂಮನ್ ಯೆಟ್. ನೀವಿನ್ನೂ ಮನುಷ್ಯರಾಗಿರಲಿಲ್ಲ. ಬುದ್ಧ ಕೇಮ್ ಫಾರ್ ಹ್ಯುಮ್ಯಾನಿಟಿ ಅಂತ ವಿವರಿಸ್ತಾರೆ. ಮತ್ತೊಬ್ಬ ಪ್ರೊಫೆಸರ್ ಒಂದು ಪ್ರಶ್ನೆ ಕೇಳ್ತಾನೆ, ವಾಟ್ ಈಸ್ ದಿ ಯೂಸ್ ಆಫ್ ರಿಲಿಜನ್ ಟು ದಿ ಸೊಸೈಟಿ? ಸಮಾಜಕ್ಕೆ ಧರ್ಮದ ಉಪಯುಕ್ತತೆ ಏನೋ? ಆಗ ವಿವೇಕಾನಂದರು ಹೇಳ್ತಾರೆ, ರಿಲಿಜನ್ ಅನ್ನೋದನ್ನ ವಿವರಿಸ್ತಾ, ಯು ಕೆನಾಟ್ ಈಕ್ವೇಟ್ ರಿಲಿಜನ್ ಆಫ್ ದಿ ವೆಸ್ಟ್ ಟು ಧರ್ಮ ಆಫ್ ಇಂಡಿಯಾ. ಭಾರತದ ಧರ್ಮ ಎಂಬ ಶಬ್ದಕ್ಕೆ ಪಾಶ್ಚಾತ್ಯರ ರಿಲಿಜನ್ ಅನ್ನೋದನ್ನು ಸಮನಾದ ಪದ ಅಂತ ಹೇಳಲಾಗದು. ಮೊದಲನೇ ಮಾತು. ಎರಡನೇ ಮಾತು ಹೇಳ್ತಾರೆ, ಯು ಮೀನ್ ಟು ಸೇ ಸೊಸೈಟಿ ಮಸ್ಟ್ ಪೇ ಹೋಮೇಜ್ ಟು ಟ್ರೂತ್ ಆರ್ ಟ್ರೂತ್ ಶುಡ್ ರೆಸ್ಪೆಕ್ಟ್ ದಿ ಸೊಸೈಟಿ. ಏನು ಹೇಳ್ತಾ ಇದೆಯಾ ನೀನು? ಸತ್ಯ ಸಮಾಜವನ್ನು ಗೌರವಿಸಬೇಕೋ ಅಥವಾ ಸಮಾಜವೇ ಸತ್ಯವನ್ನು ಗೌರವಿಸಬೇಕೋ? ಮುಂದಿನ 2 ಕಠೋರವಾದ ವಾಕ್ಯಗಳು ವಿವೇಕಾನಂದದ್ದು ಕೇಳಿಸ್ಕೊಳ್ಳಿ. ಇಟ್ ಈಸ್ ದಿ ಸೊಸೈಟಿ ದಟ್ ಮಸ್ಟ್ ರೆವರೆನ್ಷಿಯಲಿ ರೆಸ್ಪೆಕ್ಟ್ ದಿ ಟ್ರುತ್. ಸೊಸೈಟಿ ಮಸ್ಟ್ ಪೇ ಹೋಮೇಜ್ ಟು ಟ್ರುತ್. ಇಫ್ ಸೊಸೈಟಿ ಕೆನಾಟ್ ರೆಸ್ಪೆಕ್ಟ್ ಟ್ರುತ್, ಲೆಟ್ ಇಟ್ ಡೈ, ಸೂನರ್ ದಿ ಬೆಟರ್. ಸತ್ಯವನ್ನು ಗೌರವಿಸಲಾಗದ ಸಮಾಜ ಸಾಯಲಿ, ಎಷ್ಟು ಬೇಗ ಸಾಯುತ್ತೋ ಅಷ್ಟು ಒಳ್ಳೆಯದು ಅಂದರು. ಆದ್ದರಿಂದ ಹೇಳಿದ್ದು, ಸತ್ಯಕ್ಕೆ ಹಂಗಿಲ್ಲ, ಸತ್ಯಕ್ಕೆ ಮಿತಿ ಇಲ್ಲ. ಸತ್ಯಕ್ಕೆ ಹಂಗಿಲ್ಲ, ಸತ್ಯಕ್ಕೆ ಮಿತಿ ಇಲ್ಲ. ಸತ್ಯವನ್ನು ಗೌರವಿಸೋದಕ್ಕಾಗಿ ನೀವು ಮೆಟೀರಿಯಲ್ ಸೈನ್ಸಲ್ಲಿ ಹೋದರೆ, ಹೊರಗಿನ ಲೌಕಿಕ ವಿಜ್ಞಾನದ ದೃಷ್ಟಿಯಲ್ಲಿ ಹೋದರೆ, ಯು ಆರ್ ಸರ್ಚಿಂಗ್ ಫಾರ್ ಟ್ರುತ್. ಪಾರಮಾರ್ಥಿಕ ಸತ್ಯಕ್ಕೆ ಹೋದರೆ ಅಂತರಂಗದಲ್ಲಿ ಯು ಆರ್ ಸರ್ಚಿಂಗ್ ಫಾರ್ ಟ್ರುತ್. ಆದರೆ 14ಕ್ಕೂ ಹೆಚ್ಚು ನೊಬೆಲ್ ಪ್ರೈಸ್ ವಿನ್ನರ್ಸ್ ಅಲ್ಟಿಮೇಟ್ಲಿ ಒಪ್ಕೊಂಡಂಥ ವಾಕ್ಯ ಏನು ಗೊತ್ತಾ? ಸೆಕ್ಯುಲರ್ ನಾಲೆಡ್ಜ್ ಕೆನಾಟ್ ಫೆಚ್ ಯು ಸೆಲ್ಫ್ ನಾಲೆಡ್ಜ್. ಲೌಕಿಕ ಶಿಕ್ಷಣವು ಆಧ್ಯಾತ್ಮಿಕ ಶಿಕ್ಷಣವನ್ನು ನೀಡಲಾರದು. ಐನ್ಸ್ಟೀನ್ ಹೇಳ್ದ, ಸೈನ್ಸ್ ಕ್ಯಾನ್ ಡಿನೇಚರ್ ಪ್ಲುಟೋನಿಯಂ ಬಟ್ ನಾಟ್ ದಿ ವಿಕೆಡ್ನೆಸ್ ಆಫ್ ಹ್ಯೂಮನ್ ಹಾರ್ಟ್. ಐನ್ಸ್ಟೀನ್ ಹೇಳ್ದ, ಮೋರ್ ದ್ಯಾನ್ ಅ ಲೈಫ್ ಆಫ್ ಸಕ್ಸಸ್ ಐ ರೆಸ್ಪೆಕ್ಟ್ ಅ ಲೈಫ್ ಆಫ್ ವ್ಯಾಲ್ಯೂಸ್. ಐನ್ಸ್ಟೀನ್ ಹೇಳ್ದ, ಜನರಲಿ ಪೀಪಲ್ ಸೇ ದಟ್ ಇಟ್ ಈಸ್ ಇಂಟೆಲಿಜೆನ್ಸ್ ದಟ್ ಮೇಕ್ಸ್ ಎ ಮ್ಯಾನ್ ಎ ಗ್ರೇಟ್ ಸೈಂಟಿಸ್ಟ್, ಬಟ್ ಐ ಡೋಂಟ್ ಅಗ್ರಿ ವಿತ್ ಇಟ್. It is not intelligence that makes a man a great scientist. Rather, it is character. ನೋಡಿದ್ರ? 2 ನೊಬೆಲ್ ಪ್ರೈಸ್ ಪಡ್ಕೊಂಡ ಐನ್ಸ್ಟೀನ್ ಹೇಳ್ತಾ ಇದ್ದಾನೆ, ಚಾರಿತ್ರ್ಯ ಶಕ್ತಿ ಒಬ್ಬ ಮನುಷ್ಯನನ್ನು ಮಹಾನ್ ವಿಜ್ಞಾನಿಯನ್ನಾಗಿ ರೂಪಿಸುತ್ತದೆ ಹೊರತು ಬುದ್ಧಿವಂತಿಕೆ ಅಲ್ಲ. ಇದೆಲ್ಲ ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು. ಇದ್ರ ಬಗ್ಗೆ ಡಿಬೇಟ್ ಆಗಬೇಕು. ನಾವು ಇಂಟ್ರಾಸ್ಪೆಕ್ಟ್ ಮಾಡ್ಕೋಬೇಕು. ಇಷ್ಟೇ ಹೇಳಿದ ವಿವೇಕಾನಂದರು, ಇಫ್ ಟ್ರುತ್ ಈಸ್ ಕಿಲ್ಲಿಂಗ್ ದಿ ಸೊಸೈಟಿ, ಲೆಟ್ ದೆಮ್ ಡೈ. ಹೇಳಿದೆ ನಾನು ಈ ಮಾತನ್ನು. ಇಲ್ಲಿ ನಮಗೆ ಅರ್ಥ ಆಗುತ್ತೆ, ಸತ್ಯವನ್ನು ಗೌರವಿಸುವಂಥದ್ದು ಇದೆಯಲ್ಲ, ಇದು ಶ್ರೇಷ್ಠ ಮಟ್ಟದ ಸ್ವಾತಂತ್ರ್ಯದ ಅದ್ಭುತವಾದ ಸ್ವರೂಪ. ಆದರೆ ನಾವು ಸತ್ಯವನ್ನೇ ಹೇಳ್ತಾ ಇದ್ದೀವಿ ಅಂತ ಹೇಗೆ ಗೊತ್ತಾಗತ್ತೆ? ಕಣ್ಣು ಕಂಡದ್ದನ್ನೇ ಸತ್ಯ ಅನಿಸುತ್ತೆ. ಇಂಗ್ಲೀಷ್ನಲ್ಲಿ ಒಂದು ತಮಾಷೆ ಮಾತಿದೆ, ಐಸ್ ಆರ್ ಯುವರ್ಸ್, ಇಯರ್ಸ್ ಆರ್ ಅದರ್ಸ್ ಅಂತ. ನಿಮ್ಮ ಕಿವಿ ನಿಮ್ಮದಲ್ಲ,
ನಿಮ್ಮ ಕಣ್ಣು ಮಾತ್ರ ನಿಮ್ಮದು. ಆದರೆ ನನ್ನ ಕಣ್ಣು ನೋಡಿದ್ದಕ್ಕಿಂತಲೂ ಕೂಡ ಟೆಲಿಸ್ಕೋಪನ್ನು ಕಂಡಿಡಿದ ಕೋಪರ್ನಿಕಸ್ ಗೆಲಿಲಿಯೋ ಕಣ್ಣು ಇನ್ನೂ ದೂರ ನೋಡ್ತಲ್ಲ. ಇನ್ನೂ ಒಂದು ಅನುಭವಿಗಳ ಮಾತಿದೆ, ಕಣ್ಣಿದ್ದು ಕುರುಡರಾಗಿರಬೇಕು, ಕಿವಿ ಇದ್ದು ಕಿವಿಡರಂತಿರಬೇಕು. ಪುರಂದರದಾಸರು ಒಂದು ಹಾಡು ಬರೆದುಬಿಟ್ರು, ಕಿವುಡನ ಮಾಡಯ್ಯ ಅಂತ. ಇದೆಲ್ಲವೂ ಕೂಡ ಜೀವನ ಶಿಕ್ಷಣದಲ್ಲಿ ಒಂದು ರೆಫರೆನ್ಸ್ ಆಗುತ್ತೆ. ಅದನ್ನು ನಾವು ಸೈಂಟಿಫಿಕಲಿ ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ಸೈಂಟಿಫಿಕಲಿ ಯೋಚನೆ ಮಾಡಿದಾಗ ನಮಗೆ ಮೆಟೀರಿಯಲ್ ಸೆಕ್ಯುಲರ್ ನಾಲೆಡ್ಜ್ನ ಒಂದು ಒಳಹು ನಮಗೆ ಸಿಗುತ್ತೆ. ನೋಡಿ, ಇಲ್ಲಿ ನಾವು ಅರ್ಥ ಮಾಡ್ಕೊಳ್ತೇವೆ, ನಮ್ಮ ಕಣ್ಣಿಗೆ ಕಾಣದ ಸತ್ಯ ಇದೆ, ಕಣ್ಣಿಗೆ ಕಾಣುವ ಅಸತ್ಯವೂ ಇದೆ. ಆದರೆ ಜ್ಞಾನಿಯ ಕಣ್ಣು ಯಾವಾಗಲೂ ಕೂಡ ಸತ್ಯದ ಪಕ್ಷಪಾತಿಯಾಗಿರುತ್ತದೆ. ಆದ್ದರಿಂದ ನಾವು ತಿಳ್ಕೊಳ್ಬೇಕು, ನಾವು ಮಾತನಾಡುವಾಗ ನಮ್ಮ ಮಾತುಗಳನ್ನು ಜ್ಞಾನಿಗಳ ಅನುಮೋದನೆಗೆ ಒಳಪಡಿಸಬೇಕು. ಆದ್ದರಿಂದಲೇ ಆಗಿನ ಕಾಲದಲ್ಲಿ ರಾಜ ಎಂಥ ಬುದ್ಧಿವಂತನೇ ಆಗಿದ್ದರು, ಬುದ್ಧಿವಂತರು ಮಾತ್ರ ಮಂತ್ರಿಗಳಾಗ್ತಾ ಇದ್ದರು. ಈಗಿನ ಕಾಲದ ಹಾಗಲ್ಲ. ನೋಡಿ, ನೀವು ಒಂದಾನೊಂದು ಕಾಲದಲ್ಲಿ ರಾಜನಿದ್ದ, ಅವನಿಗೊಬ್ಬ ಬುದ್ಧಿವಂತ ಮಂತ್ರಿ ಇದ್ದ ಅಂತ ಹೇಳ್ತಾರೆ ಹೊರತು, ನೋಡಿ ಯೋಚನೆ ಮಾಡಿ, ಬುದ್ಧಿವಂತ ಮಂತ್ರಿ ಇದ್ದ, ಬಡ ಶಿಕ್ಷಕನಿದ್ದ, ಬಡ ಬ್ರಾಹ್ಮಣನಿದ್ದ ಅಂತ ಹಾಕ್ತಾರೆ. ಆಮೇಲೆ ಜಗತ್ತಿಗೆ ಅರ್ಥ ಆಯಿತು, ಸಿಂಪ್ಲಿಸಿಟಿ ಈಸ್ ನಾಟ್ ಪಾವರ್ಟಿ, ಒಬಿಡಿಯನ್ಸ್ ಈಸ್ ನಾಟ್ ಸ್ಲೇವರಿ. ಇನ್ನೂ ಒಂದು ಸೇರಿಸ್ಕೊಳ್ಳಿ, ಡ್ರೌಸಿನೆಸ್ ಈಸ್ ನಾಟ್ ಮೆಡಿಟೇಷನ್. ಸರಳತೆ ದಾರಿದ್ರ್ಯ ಅಲ್ಲ, ವಿಧೇಯತೆ ಗುಲಾಮಗಿರಿ ಅಲ್ಲ, ತೂಕಡಿಕೆ ಧ್ಯಾನ ಅಲ್ಲ. ಇಲ್ಲಿ ನಮಗೆ ಅರ್ಥ ಆಗ್ತಾ ಇದೆ, ನಮ್ಮ ಮಾತುಗಳನ್ನು ಪ್ರಜ್ಞಾವಂತರು ಜ್ಞಾನಿಗಳು ಅನುಮೋದಿಸಿದರೆ. ಶಂಕರಾಚಾರ್ಯರು ವಿವೇಕ ಚೂಡಾಮಣಿಯಲ್ಲಿ ಹೇಳ್ತಾರೆ, ಏತತ್ರಯಂ ಅತಿ ದುರ್ಲಭಂ ಪರಂತು ದೈವಾನುಗ್ರಹ ಹೇತುಕಂ. ಈ ಮೂರು ಅತ್ಯಂತ ದುರ್ಲಭವಾದದ್ದು, ಆದರೆ ಪರಮಾತ್ಮನ ಕೃಪೆಯಿಂದ ಸಿಗುತ್ತೆ. ಮನುಷ್ಯತ್ವಂ, ಮನುಷ್ಯ ಬೇರೆ, ಮನುಷ್ಯ ರೂಪದ ಮೃಗ ಬೇರೆ, ಮನುಷ್ಯ ತತ್ವವನ್ನು ಅನುಸರಿಸಿದಾಗ ಮನುಷ್ಯತ್ವ ಬೇರೆ. ಮುಮುಕ್ಷುತ್ವಂ, ಸಾಮಾನ್ಯ ಪ್ರಪಂಚದಿಂದ ಎತ್ತರದ ಸ್ತರದಲ್ಲಿ ಜೀವನವನ್ನು ಗುರುತಿಸ್ಕೊಳ್ಳೋದಕ್ಕೆ ಬಯಸೋದು. ಮಹಾಪುರುಷ ಸಂಶಯ, ಜ್ಞಾನಿಗಳ ಪ್ರಾಜ್ಞರ ವಿವೇಕಿಗಳ ಸಹಯೋಗದಲ್ಲಿ ನಾವು ಸಂಚರಿಸೋದು. ಕಬ್ಬಿಣವನ್ನು ಅಯಸ್ಕಾಂತದ ಸಂಪರ್ಕಕ್ಕೆ ತಂದಾಗ ಅಯಸ್ಕಾಂತದ ಗುಣಗಳು ಕಬ್ಬಿಣಕ್ಕೆ ಹೇಗೆ ಬರುತ್ತವೋ ಹಾಗೆ ಸಜ್ಜನರ ಒಡನಾಟದಿಂದ ಸಾಮಾನ್ಯನು ಸಜ್ಜನನಾಗುತ್ತಾನೆ. ಆತ್ಮೀಯವಾಗಿ ಆರಾಮಿತ್ರ ಅವರು ತಮಾಷೆಯಾಗಿ ಒಂದು ಮಾತು ಹೇಳಿದರು, ಸಜ್ಜನರ ಸಂಘವದು ಹೆಜ್ಜೇನ ಸವಿದಂತೆ, ಸರ್ಜನರ ಸಂಘವದು ಹೆಜ್ಜೇನು ಕಡಿದಂತೆ. ಅಂದರೆ ಫೀಸ್ ಜಾಸ್ತಿ ಅಂತ. ಇಲ್ಲಿ ನಿಮ್ಗೆ ಅರ್ಥ ಆಯಿತು, ಜ್ಞಾನಿಗಳ ಒಡನಾಟ, ಜ್ಞಾನಿಗಳ ಅನುಮೋದನೆ ನಮ್ಮ ಮಾತಿನ ಮಹತ್ವವನ್ನು ಹೇಳಿಕೊಡುತ್ತೆ. ಮಾತಾಡಿದ್ದೆಲ್ಲ ಮಾತಾಗೋದಿಲ್ಲ, ಮಾತನಾಡುವವ ಮಾತನಾಡುವೆಡೆ ಮಾತನಾಡಿದರೆ ಅದು ನಿಜವಾದ ಮಾತಾಗುತ್ತೆ ಅಂತ ದ ರಾ ಬೇಂದ್ರೆಯವರು ಹೇಳಿದರು. ಯಾಕೆ? ಮಾತೆ ಸರಸ್ವತಿ ಮಾತೆ. ನಮ್ಮ ಅಂತರಂಗದ ಭಾವನೆಗಳಿಗೆ ಬಹಿರಂಗದಲ್ಲಿ ಒಂದು ಸ್ವರೂಪ ಕೊಡೋದಕ್ಕೆ ಮಾತೆ ಮಾಧ್ಯಮವಾಗುತ್ತೆ. ಆದ್ದರಿಂದ ಮಾತೆ ಜ್ಯೋತಿರ್ಲಿಂಗ ಅಂತಲೂ ಮಹಾತ್ಮರು ಕರೆದರು. ಈ ನಿಟ್ಟಿನಲ್ಲಿ ಪೌರುಷ ಅನ್ನೋ ಒಂದು ಶಬ್ದವನ್ನು ಭಾರತ ಹೆಚ್ಚು ಕಾಯಿನ್ ಮಾಡಿದೆ. ಈ ಪೌರುಷದ ಲಕ್ಷಣಗಳ ಬಗ್ಗೆ ಅದು ಹೇಳುತ್ತೆ. ಸತ್ಯವನ್ನು ಅರ್ಥ ಮಾಡಿಕೊಳ್ಳೋದು ಪೌರುಷದ ಲಕ್ಷಣ, ಸತ್ಯವನ್ನು ಜೀರ್ಣಿಸ್ಕೊಳ್ಳೋದು ಪೌರುಷದ ಲಕ್ಷಣ, ಸತ್ಯವನ್ನು ಬದುಕಿನಲ್ಲಿ ಅಳವಡಿಸ್ಕೊಳ್ಳೋದು ಪೌರುಷದ ಲಕ್ಷಣ, ಸತ್ಯವನ್ನು ನಿರ್ಭಿಡೆಯಿಂದ ಶ್ಲಾಘಿಸೋದು ಪೌರುಷದ ಲಕ್ಷಣ. ಆದ್ದರಿಂದ ನಮ್ಮ ಮಾತಿಗೆ ಪೌರುಷ ಬರಬೇಕು ಅಂತಂದರೆ ಅದು ಸತ್ಯದ ಪಕ್ಷಪಾತಿಯಾಗಿರಬೇಕು. ಸತ್ಯದ ಒಂದು ಪರ್ವ್ಯೂನಲ್ಲಿ ಅದು ತನ್ನನ್ನು ಗುರುತಿಸ್ಕೋಬೇಕು. ವ್ಯಕ್ತಿಯೊಬ್ಬನಿಗೆ ಇಂದು ಮಾಡುವಂತಹ ಅವಮಾನ ಮುಂದೆ 100 ಸನ್ಮಾನಗಳಿಗೆ ಅದು ಕಾರಣವಾಗೋದಾದರೆ ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಎಷ್ಟು ಆಶ್ಚರ್ಯ ಆಗುತ್ತೆ ಈ ಮಾತು ಕೇಳಿದಾಗ ನಮಗೆ. ಇವತ್ತು ಒಬ್ಬ ವ್ಯಕ್ತಿಗೆ ಅವಮಾನವಾಗುತ್ತೆ, ಒಂದು ಮಾತಿನಿಂದ ಅವಮಾನವಾಗುತ್ತೆ,
ಕಣ್ಣೀರು ಸುರಿಸ್ತಾನೆ. ಇಂಥ ಮಾತನ್ನು ನಾನು ಕೇಳಬೇಕಾಗಿರಲಿಲ್ಲ, ನಾನು ಬದುಕಿದ್ರೇನಾಯ್ತಿನ್ನ, ಬದುಕೇನು ಫಲ ಅಂತ ರೋಧಿಸ್ತಾನೆ. ಆದರೆ ನೆನಪಿಟ್ಕೊಳ್ಳಿ, ಯಾವ ಮಾತು ಒಬ್ಬ ವ್ಯಕ್ತಿಗೆ ಇವತ್ತು ಅವಮಾನವೋ ಮುಂದೆ ನೂರಾರು ಸಮ್ಮಾನಗಳಿಗೆ ದಾರಿಯಾಗುತ್ತೋ ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಮಾತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಆದ್ದರಿಂದ ಬದುಕನ್ನು ರೂಪಿಸುವ ಗುರು, ಹಿತೈಷಿಗಳಾದ ತಂದೆ ತಾಯಿಗಳು, ಸಮಾಜದಲ್ಲಿರತಕ್ಕಂಥ ಸಜ್ಜನರು, ಇವರು ಒಂದೊಮ್ಮೆ ಮಾಡಬಹುದಾದ ಅವಮಾನ ನಮಗೆ ಸ್ವಾತಂತ್ರ್ಯವನ್ನು ಸರಿಯಾಗಿ ಅರ್ಥ ಮಾಡಿಸುತ್ತೆ. ಆದ್ದರಿಂದ ನಾವು ತಿಳ್ಕೊಳ್ಬೇಕು, ಹಿರಿಯರ ಕಟುವಾದ ಮಾತುಗಳನ್ನು ನಾವು ನೆಗೆಟಿವ್ ಆಗಿ ತೆಗೆದುಕೋಬಾರ್ದು ಅನ್ನೋ ವಿವೇಕ. ನೀವು ರಾಮಾಯಣದಲ್ಲಿ ನಂದಿ ಗ್ರಾಮದಲ್ಲಿ ಶ್ರೀರಾಮಚಂದ್ರ ಇದ್ದಾಗ ಅವನನ್ನು ವಾಪಸ್ ಕರ್ಕೊಂಡು ಬರಬೇಕು ಅಂತ ಭರತ ಹೋದಂಥ ಒಂದು ಸಂದರ್ಭವನ್ನು ದಯವಿಟ್ಟು ನೆನಪು ಮಾಡ್ಕೊಳ್ಳಿ. ಭರತ ಹೋಗಿ ಇನ್ನಿಲ್ಲದ ರೀತಿಯಲ್ಲಿ ಅವನು ದುಃಖ ವ್ಯಕ್ತಪಡಿಸ್ತಾನೆ, ಒತ್ತಾಯ ಮಾಡ್ತಾನೆ, ಶ್ರೀರಾಮ ಬರೋದಿಲ್ಲ ಅಂತ ಹೇಳ್ತಾನೆ. ಕಡೆಗೆ ನಿಮಗೆಲ್ಲ ಗೊತ್ತಿದೆ, ರಾಮನ ಕಿರೀಟವನ್ನು ಕಿತ್ಕೊಂಡವಳು ಕೈಕೇಯಿ, ಅವಳ ಮಗ ಭರತ ರಾಮನ ಪಾದುಕೆಯನ್ನು ಕಿತ್ಕೊಂಡ. ಅವನ ಪಾದುಕೆಯನ್ನಾದರೂ ಸಿಂಹಾಸನದ ಮೇಲಿಟ್ಟು ಆಡಳಿತ ಮಾಡ್ತೀನಿ, ನಾನು ಅದರ ಮೇಲೆ ಕೂತ್ಕೊಳ್ಳೋದಿಲ್ಲ ಅಂತ ಹೇಳಿ ಅವನು ಶಪಥ ಮಾಡ್ದ. ರಾಮಾಯಣದಿಂದ ತಿಳಿದು ಬರ್ತಕ್ಕಂಥ ಅದ್ಭುತವಾದ ವಿಚಾರಗಳಿದೆ. ವೈರತ್ವ ಮರಣ ಪರ್ಯಂತ ಅಂತ ಒಂದು ನೀತಿ ಇದೆ. ರಾವಣ ಸತ್ತ ಮೇಲೆ ವಿಭೀಷಣ ಅಣ್ಣನ ಅಂತ್ಯ ಸಂಸ್ಕಾರ ಮಾಡೋದಿಲ್ಲ ಅಂದಾಗ ರಾಮ ಹೇಳ್ತಾನೆ, ರಣಚಂಡಿಯ ಮುಂದೆ ಯುದ್ಧಕ್ಕೆ ನಿಂತಾಗ ನಾವು ಸಹೋದರರಾಗ್ತೇವೆ, ಸತ್ತವನ ಅಂತ್ಯ ಸಂಸ್ಕಾರ ಮಾಡಬೇಕಾದ್ದು ಬದುಕುಳಿದವನ ಕರ್ತವ್ಯ. ವಿಭೀಷಣ, ನೀನು ರಾವಣನ ಅಂತ್ಯ ಸಂಸ್ಕಾರ ಮಾಡದೇ ಇದ್ದರೆ ನಾನು ಮಾಡ್ತೇನೆ ಅಂತ ಶ್ರೀರಾಮ ಹೇಳ್ತಾನೆ. ರಾಮಾಯಣದಲ್ಲಿ ಇದೊಂದು ಅದ್ಭುತವಾದ ಮಾತಿದೆ. ಸೀತೆಯನ್ನು ಟ್ರೇಸ್ ಮಾಡೋಕ್ಕಾಗದೇ ಇದ್ದಾಗ ಹನುಮಂತ ಯಾವ ಮುಖ ಇಟ್ಕೊಂಡು ಹೋಗಿ ರಾಮನನ್ನು ನೋಡಲಿ ಅಂತ ಹೇಳಿ ಆತ್ಮಹತ್ಯೆಯ ಆಲೋಚನೆ ಮಾಡಿರ್ತಾನೆ ಹನುಮಂತ. ಆಗ ಅವನ ಮನಸ್ಸಲ್ಲಿ ಒಂದು ಆಲೋಚನೆ ಬರುತ್ತೆ, ಜಗತ್ತಿನಲ್ಲಿ ಎರಡು ಆಯ್ಕೆಗಳಿದೆ, ಒಂದು ಶ್ರೇಷ್ಠವಾದ ಕೆಲಸಗಳನ್ನು ಮಾಡೋದು, ಅದಾಗಲಿಲ್ಲ ಅಂದರೆ ಶ್ರೇಷ್ಠವಾದ ಕೆಲಸಗಳನ್ನು ನೋಡೋದು. ನನ್ನ ಕೈಯಲ್ಲಿ ಶ್ರೇಷ್ಠವಾದ ಕೆಲಸ ಮಾಡಲಿಲ್ಲ ಅಂದರೆ ಯಾಕೆ ಸಾಯಬೇಕೋ, ನಾನು ಮಾಡಿದವ್ರನ್ನ ನೋಡೋಣ ಅಂತ ಅಂದ್ಕೊಂಡು ಹನುಮಂತ ಡ್ರಾಪ್ ಮಾಡ್ತಾನೆ, ಸೂಯಿಸೈಡ್ ಮಾಡ್ಕೊಳ್ಳೋದು. ಇದನ್ನು ಕಂಡು ಇತ್ತೀಚೆಗೆ ಚಿಂತಕರು ಬರೀತಾರೆ, ಸೂಯಿಸೈಡ್ ಈಸ್ ಎ ಟೆಂಪರರಿ ಪರ್ಮನೆಂಟ್ ಸೊಲ್ಯೂಷನ್ ಟು ಎ ಟೆಂಪರರಿ ಪ್ರಾಬ್ಲಮ್ ಅಂತ. ಆತ್ಮಹತ್ಯೆ ಮಹಾಪಾಪ ರಾಮಾಯಣದ ಕಾಲದಿಂದಲೂ ಬಂತು. ಶ್ರೀರಾಮ ಲಕ್ಷ್ಮಣನಿಗೆ ಕೆಲವು ವಿವೇಕದ ಮಾತುಗಳನ್ನು ಹೇಳ್ತಾನೆ. ಚಕ್ರವರ್ತಿ ಮಾಡುವಂತಹ ಈ ತಪ್ಪುಗಳು ಅಂತ ಲಿಸ್ಟ್ ಮಾಡ್ತಾನೆ. ಮೊದಲನೇದು ನಾಸ್ತಿಕತೆ. ನಮ್ಮನ್ನು ಆಳುವ ಮಹಾನುಭಾವರು ನೆನ್ಪಿಟ್ಕೊಳ್ಬೇಕು, ಗ್ರಾಮ ಪಂಚಾಯತಿಯಿಂದ ಡೆಲ್ಲಿವರೆಗೂ ನೆನ್ಪಿಟ್ಕೊಳ್ಬೇಕು. ಚಕ್ರವರ್ತಿಯು ನಾಸ್ತಿಕನೇ ಆಗಿದ್ದರು ಪ್ರಜೆಗಳ ಆಸ್ತಿಕತೆಯನ್ನು ಅಗೌರವಿಸಬಾರದು, ಸುಳ್ಳು ಹೇಳಬಾರ್ದು, ಮೋಸ ಕಪಟ ವಂಚನೆ ಇರಬಾರ್ದು, ಅನವಧಾನ ಇರಬಾರ್ದು, ರಾಜ ರಹಸ್ಯವನ್ನು ದುರ್ಬಲ ಮನಸ್ಸುಗಳೊಂದಿಗೆ ಹಂಚಬಾರ್ದು, ಕಾಪಾಡಬೇಕಾದ ರಹಸ್ಯವನ್ನು ನಂಬಿಕಸ್ಥರೊಂದಿಗೆ ಮಾತ್ರ ವಿಶ್ಲೇಷಿಸಬೇಕು, ಏಕಕಾಲದಲ್ಲಿ ಎಲ್ಲ ಶತ್ರುಗಳ ಮೇಲೆ ಯುದ್ಧ ಮಾಡಬಾರ್ದು, ನಂಬಿಕೆಗೆ ಅರ್ಹನಲ್ಲದವನ ಮುಂದೆ ರಾಜ ರಹಸ್ಯವನ್ನು ಬಿಚ್ಚಿಡಬಾರ್ದು, ಇಂದ್ರಿಯ ಲೋಲುಪತೆಯಿಂದ ಕರ್ತವ್ಯ ಮರೀಬಾರದು. ಇದೆಲ್ಲ ರಾಮ ಪಟ್ಟಿ ಮಾಡ್ತಾನೆ. ಇನ್ನು ಕೃಷ್ಣನ ವಿಷಯಕ್ಕೆ ಬಂದಾಗ ನೀವು ಗಮನಿಸ್ತೀರಿ, ನಾನೊಂದು ಮಾತು ಹೇಳಿದೆ, ಇವತ್ತು ಯಾವ ಮಾತು ನಮಗೆ ಗಾಯ ಉಂಟು ಮಾಡುತ್ತೋ ಆ ಮಾತು ಮುಂದೆ 100 ಸನ್ಮಾನಗಳಿಗೆ ಕಾರ್ಯವಾಗೋದಾದರೆ ಅದು ಅಭಿವ್ಯಕ್ತ ಸ್ವಾತಂತ್ರ್ಯ. ಹೇಗದು? ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಯಾವ ಅರ್ಜುನನಿಗೆ ತನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡಿದಾನೋ ಆ ತನ್ನ ಭಾವಮೈದನಿಗೆ ಕೃಷ್ಣ ಹೇಳ್ತಾನೆ, ಷಂಡನಂತೆ ಮಾತನಾಡ್ತಾ ಇದೆಯಲ್ಲ ಅರ್ಜುನ, ನಪುಂಸಕನಂತೆ ಮಾತನಾಡ್ತಾ ಇದೆಯಲ್ಲೋ, ನಿರ್ವೀರ್ಯ ಮಾತುಗಳು ನಿನ್ನಿಂದ ಬರ್ತಾ ಇದೆಯಲ್ಲೋ. ಸಂಭಾವಿತನಾದವನಿಗೆ ಯುದ್ಧದಲ್ಲಿ ಗೆದ್ದರೆ ರಾಜ್ಯ, ಸತ್ತರೆ ಸ್ವರ್ಗ, ಓಡಿ ಹೋದರೆ ಅಪಕೀರ್ತಿ. ನೆನಪಿಟ್ಕೋ, ಸಂಭಾವಿತನಾದವನಿಗೆ ಅಪಕೀರ್ತಿ ಎಂಬುದು ಮರಣಕ್ಕಿಂತಲೂ ಘೋರ. 1000 ವರ್ಷ ಹೊಗೆ ಆಡೋದಕ್ಕಿಂತ ಒಂದು ಕ್ಷಣ ದಹಿಸಿ ಕಣ್ಮರೆಯಾಗೋದು ಮೇಲು. ಸಗಣಿ ಜೊತೆ ಸರ್ಸಾಡೋದಕ್ಕಿಂತ ಗಂಧದ ಜೊತೆ ಗುದ್ದಾಡೋಣ, ಮೈಕೈ ನೋವು ಬರುತ್ತೆ, ಆದರೆ ಪರಿಮಳ ನಮಗೆ ಸಿಗುತ್ತೆ. ಕೃಷ್ಣ ಹೇಳ್ತಾ ಇದ್ದಾನೆ, ನೀನು ನಪುಂಸಕನಂತೆ ಮಾತಾಡ್ತಾ ಇದೆಯಾ. ಈ ಮಾತುಗಳಿಂದ ಅರ್ಜುನನ ಬಯೋಡಾಟಾ ಏನಾದರೂ ವ್ಯತ್ಯಾಸ ಆಯಿತಾ?
ಅರ್ಜುನನಿಗದು ಡಿಫೇಮ್ ಆಯ್ತಾ? ಅದೊಂಥರ ಬಿಟ್ಟರೆ ಆದ್ನ, ಬೀಲಿಟ್ಲ್ ಆದ್ನ, ಅಂಡರ್ ಎಸ್ಟಿಮೇಟ್ ಆದ್ನ. ಯಾವ ವ್ಯಕ್ತಿ ಧನಸ್ಸನ್ನು ಕೆಳಗಿಟ್ಟಿದ್ನೋ ಅವನೇ ಪೌರುಷದಿಂದ ಧನಸ್ಸನ್ನು ಎತ್ಕೊಂಡು ಯುದ್ಧವನ್ನು ಗೆಲ್ತಾನೆ. ಅಂದ್ರೇನು? ಯಾವುದೇ ಖಿನ್ನತೆ, ಯಾವುದೇ ಸೋಲು ಜೀವನದ ಅಂತಿಮವಲ್ಲ. ಅಲ್ಲಿ ಒಂದು ಕಠಿಣವಾದಂತಹ ಉಪದೇಶವೇ ಬೇಕಾಗತ್ತೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಆ ದೃಷ್ಟಿಯಲ್ಲಿ ಕಠಿಣವಾದ ಮಾತು ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸೋದಿದ್ದರೆ ಅದು ಅಭಿವ್ಯಕ್ತ ಸ್ವಾತಂತ್ರ್ಯ, ಅದು ನಿಜವಾದ ಅದ್ಭುತವಾದಂಥ ಒಂದು ಸತ್ಯದ ವಿಚಾರ. ಇದು ಅಗೌರವದ ಸೂಚಕವಲ್ಲ. ಯಾವುದೇ ರೀತಿಯಲ್ಲೂ ಆ ವ್ಯಕ್ತಿಯನ್ನು ನಿಂತ ನೀರಾಗಿಸಬಾರದು ಅನ್ನೋ ವಿವೇಕದ ನಡೆ. ಸ್ವಾಮಿ ವಿವೇಕಾನಂದರು ಪರಿವಿರಾಜಕರಾಗಿ ಸಂಚರಿಸ್ತಾ ಇದ್ದಾಗ ಆಲ್ವರ್ ಅನ್ನೋ ಪ್ರಾಂತ್ಯ ರಾಜಸ್ಥಾನದಲ್ಲಿ ಪ್ರತಿ ದಿವಸ ಎಷ್ಟೋ ಜನ ಯುವಕರು ಬಂದು ಅವ್ರನ್ನ ಭೇಟಿ ಮಾಡ್ತಾ ಇದ್ದರು. ಒಬ್ಬ ವಯೋವೃದ್ಧ ಬಂದು ಕೂತ್ಕೊಳ್ತಾ ಇದ್ದ. ಅವನು ವಿಷಯಗಳನ್ನು ಏಕಾಗ್ರತೆಯಿಂದ ಕೇಳ್ತಾ ಇರಲಿಲ್ಲ, ಆದರೆ ಪ್ರಶ್ನೆಗಳನ್ನು ಸುಮ್ಮನೆ ಕೇಳ್ತಾ ಇದ್ದ. ಭಾಳಷ್ಟು ಜನಕ್ಕೆ ಪ್ರಶ್ನೆ ಕೇಳುವ ಮಜಲು ಇರುತ್ತೆ, ಉತ್ತರ ತಿಳ್ಕೊಳ್ಬೇಕು ಅಂತ ಏನು ಇರೋದಿಲ್ಲ ಇಚ್ಛೆ. ಅವನು ಹಾಗೆ ಕೇಳ್ತಾ ಇದ್ದ. 15 ದಿವಸ ಹೀಗೆ ಮುಂದುವರಿತು. 16ನೇ ದಿವಸ ಅವನು ಬಂದು ಕೂತ್ಕೊಂಡಾಗ ವಿವೇಕಾನಂದರು ಗಟ್ಟಿಗೆ ಕೋಪದ ಮುಖ ಹಾಕ್ಕೊಂಡು ಕುಳಿಸ್ಕೊಂಡ್ಬಿಟ್ರು. ಅವನೊಂದು ಪ್ರಶ್ನೆ ಕೇಳ್ದ, ವಿವೇಕಾನಂದರು ಉತ್ತರ ಕೊಡಲಿಲ್ಲ. ಮತ್ತೆ ಅವನ ಪ್ರಶ್ನೆ ಕೇಳ್ದ, ಬಾಯಿ ಬಿಡಲಿಲ್ಲ ಇವರು. ಅವನಿಗೆ ಕೋಪ ಬಂತು. ವಿವೇಕಾನಂದನ ಬೈತಾ ಅಲ್ಲಿಂದ ಹೊರಟೋದ. ಅಲ್ಲಿದ್ದಂಥ ಯುವಕರಿಗೆ ಆಶ್ಚರ್ಯ ಆಯಿತು. ಅವರೆಲ್ಲರೂ ಕೂಡ ಸ್ವಾಮೀಜಿನ ಕೇಳಿದ್ರು, ಸ್ವಾಮೀಜಿ ನೀವು ಆ ವೃದ್ಧನನ್ನು ಬೇಸರ ಮಾಡಿದ್ರಿ, ಅವನಿಗೆ ಅವಮಾನ ಮಾಡಿದ್ರಿ, ನೀವು ಹೀಗೆ ಮಾಡಬಾರ್ದಾಗಿತ್ತು, ಪಾಪ ಅವನಿಗೆ ಹಿಂಸೆ ಮಾಡಿದ್ರಿ ಅಂದರು. ಆಗ ವಿವೇಕಾನಂದರು ಗಂಭೀರವಾದ ಧ್ವನಿಯಿಂದ ಒಂದು ಮಾತು ಹೇಳ್ತಾರೆ, ನೋಡಿ ಆ ಮುದುಕ ಇಲ್ಲಿಗೆ ವಿಷಯ ಕೇಳಕ್ಕೆ ಬಂದಿದ್ದಾನೆ, ಅದನ್ನು ಸ್ವೀಕರಿಸ್ತಾನೆ ಅಂತ ಅಂದ್ಕೊಂಡಿದ್ದೆ ನಾನು, ಆದರೆ ಅದನ್ನು ಕೇಳೋ ವ್ಯವಧಾನ ಇಲ್ಲ. ಅವನಿಗೆ ವಿಷಯಗಳನ್ನು ಜೀರ್ಣಿಸಿಕೊಳ್ಳೋ ಮನಸ್ಸಿಲ್ಲ, ವಿಷಯಗಳನ್ನು ಜೀರ್ಣಿಸ್ಕೊಳ್ಳೋ ವಯಸ್ಸಿನಲ್ಲಿ ಇಲ್ಲಿಗೆ ಬರಲಿಲ್ಲ. ಅವನಿಗೆ ಲೌಕಿಕ ಬೇಕೋ ಆನಂದಿಸೋದಕ್ಕೆ ಶರೀರದಲ್ಲಿ ಶಕ್ತಿ ಇಲ್ಲ, ಆಧ್ಯಾತ್ಮ ಬೇಡ, ಸುಮ್ಮನೆ ಬಂದು ಕೂತ್ಕೊಳ್ತಾನೆ. ನೆನಪಿಟ್ಕೊಳ್ಳಿ ಯುವಕರೇ, ಸತ್ಯ ಸಾಕ್ಷಾತ್ಕಾರಕ್ಕೆ ಬೇಕಾಗಿರುವುದು ಸ್ವಪ್ರಯತ್ನ. ಶಕ್ತಿಶಾಲಿಯು ಪೌರುಷವಂತನೂ ಆದ ದುಷ್ಟನನ್ನು ಬೇಕಾದರೆ ಗೌರವಿಸುತ್ತೇನೆ, ಹೇಡಿಗಳನ್ನಲ್ಲ ಅಂದರು ವಿವೇಕಾನಂದರು. ಈ ಮಾತಿನಲ್ಲಿ ನಿಮಗೆ ಕಠೋರತೆ ಕಾಣುತ್ತೆ. ಸ್ವಾಮೀಜಿ ಏನು ಹೇಳ್ತಾ ಇದ್ದಾರೆ? ಶಕ್ತಿಶಾಲಿಯು ಪೌರುಷವಂತನೂ ಆದ ದುಷ್ಟನನ್ನು ಬೇಕಾದರೆ ಗೌರವಿಸ್ತಾರಂತೆ, ಹೇಡಿಯನ್ನಲ್ವಂತೆ. ಹೇಡಿಗಳು ಏನಕ್ಕೂ ಪ್ರಯೋಜನ ಇಲ್ಲ. ಬಡವ ಮತ್ತು ಹೇಡಿಗಳ ನಡುವೆ ವ್ಯತ್ಯಾಸ ಇದೆ. ಬಡವನ ಹತ್ರ ಒಂದು ಪದಾರ್ಥ ಇಲ್ಲ, ಅವನು ಕಷ್ಟಪಟ್ಟಾದರೂ ಈ ಪದಾರ್ಥ ಸಂಪಾದಿಸ್ಕೋಬೇಕು ಅಂದ್ಕೊಳ್ತಾನೆ. ಹೇಡಿಯ ಹತ್ರ ಈ ಪದಾರ್ಥ ಇಲ್ಲ, ನಿಮ್ಮ ಹತ್ರ ಇದೆ. ನಿಮ್ಮ ಹತ್ರ ಇರೋ ಪದಾರ್ಥನ ಹಾಳು ಮಾಡಿಬಿಟ್ರೆ ನನ್ನ ಹತ್ರನೂ ಇಲ್ಲ, ನಿಮ್ಮ ಹತ್ರನೂ ಇಲ್ಲದ ಹಾಗೆ ಮಾಡ್ತೀನಿ. ಇದು ಹೇಡಿತನ. ಬಡತನ ಏನೋ ಅದು ನನ್ನ ಹತ್ರ ಇಲ್ಲ, ಆದರೆ ಕಷ್ಟಪಟ್ಟಾದರೂ ನಾನು ಅದು ಪಡ್ಕೊಳ್ತೇನೆ. ಈ ಹೋರಾಟ ನೋಡಿ, ಯೋಚನೆ ಮಾಡಿ. ಈ ಮಾತನ್ನು ಸ್ವಾಮಿ ವಿವೇಕಾನಂದರು ವಿಶೇಷವಾಗಿ ಹೇಳ್ತಾರೆ. ಇಲ್ಲಿ ವಿವೇಕಾನಂದರ ಮಾತು ಕಠಿಣವಾಗಿ ಕಾಣುತ್ತೆ, ಆದರೆ ಈ ಕಾಠಿಣ್ಯದ ಹಿಂದೆ ನೆನ್ಪಿಟ್ಕೊಳ್ಳಿ, ಶಕ್ತಿಶಾಲಿಗಳಾಗಬೇಕು, ಪೌರುಷವಂತರಾಗಬೇಕು. ತಪ್ಪು ಮಾಡಿದ್ರೂ ಪರವಾಗಿಲ್ಲ. ಯಾವ ಶಕ್ತಿ ಪೌರುಷಗಳು ನಮ್ಮಲ್ಲಿ ತಪ್ಪು ಮನೆ ಮಾಡಿರೋದನ್ನ ನೋಡುತ್ತೋ ಆ ತಪ್ಪನ್ನು ಅದೇ ನಿರ್ಮೂಲನೆ ಮಾಡುತ್ತೆ. ತೆಂಗಿನ ಮರ ಬೆಳೆದಂತೆ ಬೆಳೆದಂತೆ ಹಳೆಯ ಗರಿಗಳು ಉದುರು ಹೋಗುತ್ತೆ, ಮರ ಬಲಿಷ್ಠವಾದಂತೆ ಆದಂತೆ ಅದರ ದುರ್ಬಲ ಗರಿಗಳು ಉದುರಿ ಹೋಗುತ್ತವೆ. ಒಂದು ಕಡೆ ವಿವೇಕಾನಂದರೇ ಒಂದು ಘಟನೆಯನ್ನು ಹೇಳ್ತಾರೆ. ಅವರು ಹಿಮಾಲಯದಲ್ಲಿ ಸಂಚರಿಸ್ತಾ ಇದ್ದಾರೆ. ಒಬ್ಬ ತೇಜಸ್ವಿ ಸನ್ಯಾಸಿ ಎದುರುಗೊಂಡ, ಪರಿಚಯ ಆಯಿತು, ಸ್ನೇಹ ಬೆಳೀತು. ಆ ತೇಜಸ್ವಿ ಸನ್ಯಾಸಿ ವಿವೇಕಾನಂದರನ್ನ ಕೇಳ್ತಾನೆ. ಏನು ಕೇಳ್ತಾನೆ? ಸ್ವಾಮೀಜಿ, ನಿಮಗೆ ಪವಹಾರಿ ಬಾಬಾ ಅವ್ರು ಗೊತ್ತಾ? ಗಾಜಿಪುರ್ ಪವಹಾರಿ ಬಾಬಾ. ವಿವೇಕಾನಂದರು ಹೇಳ್ತಾರೆ, ನನಗೆ ಗೊತ್ತಿದ್ದಾರೆ ಅವರು. ಪವಹಾರಿ ಬಾಬಾ ಅಂದರೆ ಗಾಳಿಯನ್ನೇ ಆಹಾರವಾಗಿ ಸ್ವೀಕರಿಸಿ ಬದುಕ್ತಾ ಇದ್ದವರು, ಇನ್ಯಾವ ಆಹಾರ ಸ್ವೀಕರಿಸ್ತಾ ಇರಲಿಲ್ಲ ಅವರು. ಈ ಸನ್ಯಾಸಿ ಕೇಳ್ತಾನೆ ವಿವೇಕಾನಂದನ್ನ, ಪವಹಾರಿ ಬಾಬಾ ಅವರ ಆಶ್ರಮಕ್ಕೆ ಕಳ್ಳ ಬಂದಿದ್ದಂತೊಬ್ಬ ಗೊತ್ತಾ ನಿಮಗೆ? ಅಲ್ಲ, ಮಠದಲ್ಲಿ ನಾವೇನು ಸೆನ್ಸಸ್ ಮಾಡೋಕ್ಕಾಗತ್ತಾ? ಕಳ್ಳ ಯಾರು, ಸುಳ್ಳ ಯಾರು, ಚಪಲ ಚಿತ್ತ ಯಾರು, ಚಪ್ಪಲಿ ಚಿತ್ತ ಯಾರು, ಪಾದರಕ್ಷೆ ಕದ್ಕೊಂಡು ಹೋದವನು ಯಾರು, ಅದೆಲ್ಲ ಹೇಳೋಕ್ಕಾಗಲ್ಲ. ಬಾಗಿದವರೆಲ್ಲ ಭಕ್ತರಲ್ಲ ಅನ್ನೋ ಸತ್ಯ ನಮಗೆ ಗೊತ್ತಿದೆ.
ವಿವೇಕಾನಂದರು ಹೇಳ್ತಾರೆ, ಪೌಹಾರಿ ಬಾಬಾ ಗೊತ್ತು, ಅವ್ರ ಆಶ್ರಮಕ್ಕೆ ಕಳ್ಳ ಬಂದಿದ್ದಿದ್ದು ನನಗೆ ಗೊತ್ತಿಲ್ಲ. ಆಗ ಸನ್ಯಾಸಿ ಕಳ್ಳನ ಕಥೆ ಹೇಳ್ತಾರೆ, ಸ್ವಾಮೀಜಿ 15-16 ವರ್ಷಗಳ ಹಿಂದೆ ಅವರ ಆಶ್ರಮಕ್ಕೊಬ್ಬ ಕಳ್ಳ ಬಂದಂತೆ. ಮಧ್ಯರಾತ್ರಿಯಲ್ಲಿ ಅವನು ನುಗ್ಗಿ 10 ಪಾತ್ರೆಗಳನ್ನೆಲ್ಲ ಒಂದು ಬಟ್ಟೆನೆಲ್ಲ ಗಂಟು ಕಟ್ಟಿ ಹೆಗಲ ಮೇಲೆ ಎತ್ಕೊಂಡು ಓಡಿ ಹೋಗ್ತಾ ಇದ್ನಂತ ತಪ್ಪಿಸ್ಕೊಳ್ಳೋಕ್ಕೆ. ಹಿಂದೆ ಯಾರೋ ಅವನನ್ನು ಅಟ್ಟಿಸ್ಕೊಂಡು ಬಂದ್ರಂತೆ, ಅವರು ಹಿಡ್ಕೊಂಡ್ಬಿಟ್ರಂತೆ. ಅವನಿಗೆ ಭಾಳ ಭಯ ಆಯ್ತಂತೆ. ಹಿಂತಿರುಗಿ ನೋಡ್ತಾನಂತೆ. ಆ ಹಿಡ್ಕೊಂಡಿದ್ದವ್ರು ಹೇಳಿದ್ರಂತೆ, ಹೇ ನಾರಾಯಣ, ಈ ಪಾತ್ರೆ ಯಾಕೆ ಬಿಟ್ಟಿಯೋ, ಇದನ್ನು ತಗೊಂಡು ಹೋಗು. ಅವನಿಗೆ ನಾಚಿಕೆ ಆಯ್ತಂತೆ. ಆ ಪಾತ್ರೆಯ ಗಂಟನ್ನು ಕೆಳಗಿಟ್ಟನಂತೆ. ಅವ್ರ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಂಡು ತಪ್ಪನ್ನು ಒಪ್ಕೊಂಡಂತೆ. ಅವರೇನು ಮಾತಾಡಲಿಲ್ವಂತೆ, ನಗನಗುತ್ತಾ ಇದ್ರಂತೆ. ಸ್ವಾಮೀಜಿ ಅವ್ರು ಯಾರು ಗೊತ್ತಾ? ಪೌಹಾರಿ ಬಾಬಾ. ಆ ಕಳ್ಳನನ್ನು ಹಿಡಿದವರು ಪೌಹಾರಿ ಬಾಬಾ. ಆ ಕಳ್ಳನಿಗೆ ಭಾಳ ನಾಚಿಕೆ ಆಯ್ತಂತೆ. ಅವನು ಯೋಚನೆ ಮಾಡಿದಂತೆ, ದೇವರ ವಿಗ್ರಹ, ದೇವರ ಪೂಜಾ ಪಾತ್ರೆಗಳನ್ನು ಕದ್ದು ಎಷ್ಟು ದಿವಸ ಅಂತ ಸಂಸಾರ ಮಾಡೋಕ್ಕಾಗತ್ತೆ? ಕದಿಯೋದಿದ್ದರೆ ದೇವರನ್ನೇ ಕದಿಯಬೇಕು. ಅವನು ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ನಿರ್ಧರಿಸಿದಂತೆ ಅವನು ಹಿಮಾಲಯಕ್ಕೆ ಬಂದಂತೆ ಅಂದರು ವಿವೇಕಾನಂದರೀಗ. ಒಂದೊಂದು ಕ್ಷಣಕ್ಕೂ ಕೂಡ ಆ ಒಂದು ಕುತೂಹಲ ಬೆಳೀತಾ ಇದೆ. ಕಡೆಗೆ ಅವನು ದೇವರನ್ನು ಸಾಕ್ಷಾತ್ಕರಿಸ್ಕೊಳ್ಳೋಕ್ಕೆ ಸರ್ವಸಂಗ ಪರಿತ್ಯಾಗಿ ಸನ್ಯಾಸಿಯಾಗಿ ತಪಸ್ಸನ್ನು ಆಚರಿಸ್ತಾ ಬಂದಂತೆ. ಸ್ವಾಮೀಜಿ ಆಶ್ಚರ್ಯ ಆಗ್ತಾ ಇದೆ, ಆ ಕಳ್ಳ ನಾನೇ ಅಂತ. ಆಗ ವಿವೇಕಾನಂದರಿಗೆ ಇನ್ನೂ ಆಶ್ಚರ್ಯ ಆಗತ್ತೆ. ಡೈರಿಯಲ್ಲಿ ಅವರು ಬರೀತಾರೆ, ಇಫ್ ಯು ಸೇ ಎವರಿ ಸೈಂಟ್ ಹ್ಯಾಡ್ ಎ ಪಾಸ್ಟ್, ದೆನ್ ಎವರಿ ಸಿನ್ನರ್ ಮಸ್ಟ್ ಹ್ಯಾವ್ ಎ ಫ್ಯೂಚರ್. ಪ್ರತಿಯೊಬ್ಬ ಸಜ್ಜನನಿಗೂ ಹಿಂದಿನ ಜನ್ಮಗಳ ಸಂಸ್ಕಾರ ಬೆನ್ನಲ್ಲಿದೆ ಅಂತ ಒಪ್ಕೊಳ್ಳೋದಾದರೆ, ಪ್ರತಿಯೊಬ್ಬ ದುಷ್ಟನಿಗೂ ಪಾಪಿಗೂ ಬದಲಾವಣೆ ಆಗೋದಕ್ಕೆ ಅವಕಾಶ ಇದೆ. ವಿವೇಕಾನಂದರ ಬದುಕಿನಲ್ಲಿ ಇದನ್ನು ನಾವು ನೋಡ್ತೇವೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ. ನಾನು ಹೇಳಿದೆ, ಯು ವಾಂಟ್ ಫ್ರೀಡಮ್, ಯು ಕ್ಯಾನ್ ಗೆಟ್ ಇಟ್ ಇಫ್ ಯು ವಾಂಟ್, ಬಟ್ ವೇರ್ ಆರ್ ಮೆನ್. ಕ್ಷುದ್ರಂ ಹೃದಯ ದೌರ್ಬಲ್ಯಂ, ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಮೂರನೇ ಘಟನೆ, ವಿವೇಕಾನಂದರು ಪಾಶ್ಚಾತ್ಯರ ಮುಂದೆ ಹೇಳಿದ್ದು, ಓ ಪಾಶ್ಚಾತ್ಯರೇ, ಭಾರತದ ಮೇಲೆ ನೀವು ಮಾಡಿರೋ ಆಕ್ರಮಣ ಅಪಚಾರಕ್ಕೆ, ಹಿಂದೂ ಮಹಾಸಾಗರದ ಕೆಳಗಿರೋ ಕೆಸರನ್ನೆಲ್ಲ ನಿಮ್ಮ ಮೇಲೆ ಎರಚಿದ್ರೂ ಕೂಡ ನನ್ನ ಕೋಪ ಶಮನ ಆಗೋದಿಲ್ಲ. ಈ ಮಾತನ್ನು ಅತಂತ್ರ ದೇಶದ 30 ವರ್ಷದ ಸನ್ಯಾಸಿಯೊಬ್ಬ ಪ್ರಭು ರಾಷ್ಟ್ರದ ವೇದಿಕೆಗಳಲ್ಲಿ ಹೇಳಬೇಕಾದ್ರೆ ಆ ಗುಂಡಿಗೆ ಎಷ್ಟು ಗಟ್ಟಿಯಾಗಿರ್ಬೇಕ್ರಿ, ಯೋಚನೆ ಮಾಡಿ. ಆದರೆ ಪಾಶ್ಚಾತ್ಯರು ಅದನ್ನು ಅರ್ಥ ಮಾಡಿಕೊಂಡ್ರು, ಸರಿಯಾಗಿ ಅರ್ಥ ಮಾಡಿಕೊಂಡ್ರು. ಅವರಿಗೆ ಪಶ್ಚಾತ್ತಾಪ ಆಯಿತು. ಇವತ್ತು ಅವ್ರಿಗೆ ತುಂಬ ಪಶ್ಚಾತ್ತಾಪ ಆಗಿದೆ. ಸೂರ್ಯ ಮುಳುಗದ ಸಾಮ್ರಾಜ್ಯ ಕಟ್ಟಿದ್ದ ಬ್ರಿಟಿಷರು ಇವತ್ತು ದುರ್ಬಲರಾಗಿದ್ದಾರೆ. ಗಮನಿಸ್ತಾ ಹೋಗಿ ನೀವು ನೋಡಿ. 1896 ವೇಳೆಗೆ ಲಂಡನ್ನಲ್ಲಿ ಉಪನ್ಯಾಸ ಮಾಡ್ತಾ ವಿವೇಕಾನಂದರು ಪಾಶ್ಚಾತ್ಯರಿಗೆ ಹೇಳ್ತಾರೆ, ನೀವು ಲೌಕಿಕ ಲೋಲುಪತಿಯಲ್ಲಿ ಬಿದ್ದು ಮುಳುಗಿದ್ದೀರಿ, ಆಧ್ಯಾತ್ಮಿಕತೆಯನ್ನು ನೀವು ಅಳವಡಿಸ್ಕೊಳ್ದೇ ಇದ್ದರೆ ಇನ್ನು 50 ವರ್ಷಗಳಲ್ಲಿ ಬೂದಿ ಆಗ್ತೀರಿ ಅಂತ. 50 ವರ್ಷಗಳಲ್ಲಿ 2 ವಿಶ್ವಯುದ್ಧಗಳಾದವು. ವಿವೇಕಾನಂದರ ಭವಿಷ್ಯ ಅಷ್ಟರ ಮಟ್ಟಿಗೆ ಸಾಕ್ಷಾತ್ತಾಗಿ ಮೂಡಿ ಬಂತು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮ ಪ್ರಿಯಂ ಅನ್ನೋ ಮಾತನ್ನು ಕೇಳಿದ್ದೀವಿ ನಾವು. ಸತ್ಯವನ್ನು ಹೇಳು, ಸತ್ಯವನ್ನು ಪ್ರಿಯವಾಗಿ ಹೇಳು, ಸತ್ಯವನ್ನು ಅಪ್ರಿಯವಾಗಿ ಹೇಳಬೇಡ. ಇದು ಮಾತು. ಅಪ್ರಿಯವಾದ ಸತ್ಯವನ್ನು ಹೇಳಬೇಡ ಅಲ್ಲ, ಸತ್ಯವನ್ನು ಅಪ್ರಿಯವಾಗಿ ಹೇಳಬೇಡ. ಅದೊಂದು ವಿವೇಕದ ಮಾತು. ಸತ್ಯವನ್ನು ಹದವಾಗಿ ಹೇಳು, ಹಿತವಾಗಿ ಹೇಳು, ಪ್ರಿಯವಾಗಿ ಹೇಳು, ಆದರೆ ಸತ್ಯವನ್ನು ಅಪ್ರಿಯವಾಗಿ ಹೇಳಬೇಡ. ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಮುಂದೆ ನಾವು ನೋಡ್ತೇವೆ, ಅಬ್ರಹಾಂ ಲಿಂಕನ್ ತನ್ನ ಮಗನ ಕ್ಲಾಸ್ ಟೀಚರ್ಗೊಂದು ಲೆಟ್ರ್ ಬರೀತಾನೆ. ಮಗು ಸಿಂಗಲ್ ಪೇರೆಂಟ್, ತಾಯಿ ತೀರ್ಕೊಂಡ್ಬಿಟ್ಟಿದ್ದಾಳೆ. ಅಬ್ರಹಾಂ ಲಿಂಕನ್ ಆ ಪತ್ರದಲ್ಲಿ ಬರೀತಾನೆ, ಬಿಟ್ಟಿಯಾಗಿ ಗಿಟ್ಟಿದ $5 ಕಷ್ಟಪಟ್ಟು ದುಡಿದ $1 ಹೆಚ್ಚು ಶ್ರೇಯಸ್ಕರ ಅನ್ನೋ ಪಾಠ ನನ್ನ ಮಗುಗೆ ಹೇಳ್ಕೊಡಿ. ನನ್ನ ಮಗುಗೆ ತಾಯಿ ಇಲ್ಲ, ತಬ್ಬಲಿ ಅವನಿಗೆ ನಿಮ್ಮ ಪ್ರೀತಿ ಬೇಕು, ಆದರೆ ಮುದ್ದು ಮಾಡಬೇಡಿ. ಏಕೆಂದರೆ ಲೋಹಗಳು ಶುದ್ಧವಾಗುವುದು ಕುಲುಮೆಯಲ್ಲಿ. ಕಠಿಣವಾದ ಮಾತು.
ಅಭಿವ್ಯಕ್ತಿ ಸ್ವಾತಂತ್ರ್ಯ. ಈ ಮಾತಿನ ಮೂಲಕ ತನ್ನ ಮಗನನ್ನು ಸರಿದಾರಿಯಲ್ಲಿ ಕೊಂಡೊಯ್ಯುವ ಯೋಗ್ಯ ಮಾತಿನಲ್ಲಿ ದಾರಿಯಲ್ಲಿ ಆ ತಂದೆ ಬಯಸಿದ್ದಾನೆ. ವಿವೇಕಾನಂದರು ಹೇಳ್ತಾರೆ, ಅನ್ಯಾಯದ ಮಾರ್ಗದಲ್ಲಿ ಗೆಲ್ಲುವುದಕ್ಕಿಂತ ನ್ಯಾಯ ಮಾರ್ಗದಲ್ಲಿ ಸೋಲುವುದು ಮೇಲು. ಜೇನನ್ನು ಕದೀತಾ ಇದ್ದ ಮನುಷ್ಯನನ್ನು ನೋಡಿ ಜೇನುನೊಣ ಹೇಳ್ತಂತೆ, ಯು ಕ್ಯಾನ್ ಸ್ಟೀಲ್ ಮೈ ಹನಿ ಬಟ್ ಯು ಕ್ಯಾನ್ ನಾಟ್ ಸ್ಟೀಲ್ ಮೈ ಆರ್ಟ್ ಆಫ್ ಮೇಕಿಂಗ್ ಹನಿ. ನನ್ನ ಜೇನನ್ನು ನೀನು ಕದಿಬಹುದು ಮನುಷ್ಯನೇ, ಜೇನು ಕಟ್ಟುವ ನನ್ನ ಕಲೆಯನ್ನು ನೀವು ಮನುಷ್ಯರು ಕದಿಯಲಾರಿರಿ. ಕಠಿಣವಾದ ಮಾತು, ಆದರೆ ಅದರಲ್ಲಿ ಎಂಥ ಸತ್ಯ ಇದೆ ಇದನ್ನು ಗಮನಿಸಬೇಕು. ನೀವು ಅಮೆರಿಕದ ಜಾರ್ಜ್ ವಾಷಿಂಗ್ಟನ್ ಮೊಟ್ಟ ಮೊದಲ ಅಧ್ಯಕ್ಷ ನೀವು ನೋಡಿರ್ಬೋದು, ಕೇಳಿರ್ಬೋದು. ಅವನು ಮೊದಲನೇ ಸಲ ಅಧ್ಯಕ್ಷನಾದ, ಅವನ ಅವಧಿ ಮುಗೀತು. ಅವನು ಹೊಲ ಉಳ್ತಾ ಇದ್ದ, ಜಮೀನು ಉಳ್ತಾ ಇದ್ದಾಗ ಜನ ಹೋದರು, ಬನ್ನಿ ನೀವೇ ಅಧ್ಯಕ್ಷ ಆಗಬೇಕು ಮತ್ತೆ. ಅವನು ಏನು ಹೇಳ್ದ ಗೊತ್ತಾ, ಅಯ್ಯೋ ನಾನು ಬಂದು ಅಧ್ಯಕ್ಷನಾಗ್ಬಿಟ್ರೆ ನನ್ನ ಹೊಲ ಉಳೋರು ಯಾರು? ಜನ ಕಾಲಿಗೆ ಬಿದ್ದು ಕೇಳ್ಕೊಂಡ್ರು, ಇಲ್ಲ ಇಲ್ಲ ನೀವೇ ನಮ್ಮ ನಾಯಕರಾಗಬೇಕು. ಆಗ ಅವನು ಯೋಚನೆ ಮಾಡ್ದ, ನಾನು ಹೇಳಿದ ಮಾತು ಅಮೇರಿಕ ಕೇಳುತ್ತಾ? ಕೇಳೋ ಹಾಗಿದ್ದರೆ ನಾನು 2ನೇ ಸಲ ಅಧ್ಯಕ್ಷ ಆಗ್ತೇನೆ. ನೀವೇನು ಹೇಳಿದ್ರು ಕೇಳ್ತೀವಿ ಅಂತ ಹೇಳಿದ್ರು ಅಮೇರಿಕನ್ನರು. ಆಗ ಅವನು ಹೇಳ್ದ, ಅಮೇರಿಕದ ಅಧ್ಯಕ್ಷ ಯಾರೂ ಕೂಡ ಕಂಟಿನ್ಯೂಸ್ ಆಗಿ 2 ಸಲ ಅಧ್ಯಕ್ಷ ಆಗ್ಬೋದು, 3ನೇ ಸಲ ಆಗೋ ಹಾಗಿಲ್ಲ. ನನ್ನ ನಂತರ ಇದನ್ನು ನೀವು ಕಾನೂನು ಮಾಡೋದಾದರೆ ನಾನು ಆಗ್ತೀನಿ ಅಂತ. ನೋಡಿ, ಆ ಮನುಷ್ಯ 2ನೆಯ ಅಧ್ಯಕ್ಷ ಪದವಿಯನ್ನು 2ನೇ ಅವಧಿಗೆ ಒಪ್ಕೊಂಡ. ಆದರೆ ದೇಶಕ್ಕೆ ಎಂದಿಗೂ ಮಾರಕವಾಗದ ಕಠಿಣ ಕಾನೂನಿಗೆ ಜನಕನಾದ. ನೀವು ನೋಡಿ ಯೋಚನೆ ಮಾಡಿ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ ನೀವು. ಯಾಕೆಂತಂದರೆ ಇವತ್ತು ನಿಮಗೆಲ್ಲ ಹಳೆಯ ಗಾದೆ ಗೊತ್ತಿದೆ, ಕೈ ಕೆಸರಾದರೆ ಅದೊಂದು ನೋಡಿ, ಆ ಮಗು ಕೂಡ ಹೇಳ್ತಾ ಇದೆ, ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ. ಆದರೆ ಇವತ್ತು ಅದನ್ನೊಂದು ಸ್ವಲ್ಪ ನಮ್ಮ ಆಡಳಿತಗಾರರು ಚೇಂಜ್ ಮಾಡಿಬಿಟ್ಟಿದ್ದಾರೆ. ನಿಮ್ಮ ಕೈ ಕೆಸರಾದರೆ ನಮ್ಮ ಬಾಯಿ ಮೊಸರು. ಕುವೆಂಪು ಅವರೊಂದು ಕವನ ಬರೆದರು, ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ. ಇದು ಪಲ್ಲವಿ. ಚರಣದಲ್ಲಿ ಮೊದಲನೇ ಮಾತಿನಲ್ಲೇ ಜನರಿಗೆ ಗುರಿ ಇಟ್ಟರು, ಸತ್ತಂತಿಹರನ್ನು ಬಡಿದೆಚ್ಚರಿಸು. ಮೋರ್ ಡೆಡ್ ದ್ಯಾನ್ ಅಲೈವ್ ಅನ್ನೋ ಅರ್ಥ. ವಿವೇಕಾನಂದರ ಮಾತೆ ಅದಕ್ಕೆ ಪ್ರೇರಣೆ ಅವರಿಗೆ. ಮೈಸೂರು ಮಹಾರಾಜರಿಗೆ ಚಿಕಾಗೋನಿಂದ ವಿವೇಕಾನಂದರು ಪತ್ರ ಬರೆದಿದ್ರು, ಮೈ ಡಿಯರ್ ಮಹಾರಾಜ, ಲೈಫ್ ಈಸ್ ಶಾರ್ಟ್, ವ್ಯಾನಿಟೀಸ್ ಆಫ್ ದಿ ವರ್ಲ್ಡ್ ಆರ್ ಟ್ರಾನ್ಸಿಯಂಟ್, ಬಟ್ ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್, ರೆಸ್ಟ್ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್. ಯಾರು ಇತರರಿಗಾಗಿ ಬದುಕುತ್ತಾರೆಯೋ ಅವರದ್ದೇ ಜೀವನ, ಉಳಿದವರು ಜೀವಚ್ಛವಗಳು, ಬದುಕಿದ್ದರೂ ಸತ್ತಂತೆ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು, ಕುವೆಂಪು ಹೇಳಿದಂತಹ ಸತ್ತಂತಿಹರನ್ನು ಬಡಿದೆಚ್ಚರಿಸು, ಇದು ಕಠಿಣವಾದ ಮಾತು, ಆದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಇದರ ಹಿನ್ನೆಲೆಯಲ್ಲಿ ಒಂದು ಪರಂಪರೆಯನ್ನು ಸನ್ಮಾರ್ಗದಲ್ಲಿ ಕ್ರಿಯಾಶೀಲವಾಗಿ ಚಿಂತನಪೂರ್ವಕವಾಗಿ ಕೊಂಡೊಯ್ಯುವಂತಹ ಒಂದು ದೂರದರ್ಶಿತ್ವ ಇದೆ. ನಿಸಾರ್ ಅಹಮದ್ ಅವರು ಪಾಪ ಭಾಳ ಬೇಸರ ಮಾಡಿಕೊಂಡು ಕುರಿಗಳು ಸಾರ್ ಕುರಿಗಳು ಬರೆದರು, ಜನರ ನಿಸ್ತೇಜತೆಯನ್ನು ಕಂಡು. ಬಸವಣ್ಣವರು ದಯೆಯೇ ಧರ್ಮದ ಮೂಲವಯ್ಯ ಅಂತ ಬರೆದರು. ದಯೆಯೇ ಧರ್ಮದ ಮೂಲವಯ್ಯ ಅಂತ ಬರೆದರು. ಇದನ್ನು DVG ಅವರು ಭಾಳ ಸೊಗಸಾಗಿ ಜ್ಞಾಪಕ ಚಿತ್ರಶಾಲೆಯಲ್ಲಿ ಬರೀತಾರೆ. ಬಸವಣ್ಣವರು ಉನ್ನತವಾದಂಥ ಒಂದು ಆದರ್ಶ ಕೊಟ್ಟರು, ದಯೆಯೇ ಧರ್ಮದ ಮೂಲವಯ್ಯ ನಿಜ, ಆದರೆ ಧರ್ಮವಿಲ್ಲದ ದಯೆ ಎಂಥದ್ದಯ್ಯ ಅಂದರು. ನಾವು ದಯೆ ತೋರಿಸೋದ್ರಲ್ಲೂ ಕೂಡ ಧರ್ಮ ಅನ್ನೋದು ಇರಬೇಕು. ಧರ್ಮ ಅಂದ್ರೇನು? ರೈಚಿಯಸ್ನೆಸ್ ಅಂತ. ಅದೇ DVG ಅವರ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ. ಅವ್ರ ಮನೆಗೆ ಕೆಲವು ಹಿರಿಯ ಸ್ನೇಹಿತರನ್ನು ಕರೆಸಿರ್ತಾರೆ. ಅವ್ರ ಮನೆಯಲ್ಲಿ 3 ಕುರ್ಚಿ ಇರುತ್ತೆ. 3 ಜನ ಹಿರಿಯರು ಬರ್ತಾರೆ. ಅವ್ರ ಮನೆಯಲ್ಲಿ ಒಬ್ಬ ಪುಟ್ಟ ಹುಡುಗ ಒಂದು ಕುರ್ಚಿ ಮೇಲೆ ಹೋಗಿ ಕೂತ್ಕೊಂಡ್ಬಿಟ್ಟಿರ್ತಾನೆ. ಇಲ್ಲಿ ಜಮಖಾನ ಹಾಸಿರ್ತಾರೆ ಕೆಳಗೆ. 3 ಜನ ಹಿರಿಯರು ಬಂದಾಗ 2 ಕೂತ್ಕೊಳ್ತಾರೆ, ಒಬ್ಬರು ಹಿರಿಯರು ನಿಂತೇ ಇರ್ತಾರೆ. ಆ ಪುಟ್ಟ ಹುಡುಗ ಕುರ್ಚಿ ಮೇಲೆ ಕೂತಿರ್ತಾನೆ. ಎಷ್ಟು ಹೇಳಿದ್ರು ಅವನು ಕೆಳಗೆ ಕೂತ್ಕೊಳ್ಳಲ್ಲ. ಆಗ ಅವನು ರಟ್ಟೆ ಹಿಡಿದು ಎಳೆದು ಕೆಳಗೆ ಕೂರಿಸ್ತಾರೆ DVG. ಹಿರಿಯರಿಗೆ ದಯವಿಟ್ಟು ಕೂತ್ಕೊಳ್ಳಿ, ನಿಧಾನ ಆಯಿತು, ತಪ್ಪು ತಿಳ್ಕೊಳ್ಬೇಡಿ ಅಂತ. ಆಗ ಹಿರಿಯರಲ್ಲಿ ಒಬ್ಬರು ಹೇಳ್ತಾರೆ, ಅಲ್ಲ ಆ ಮಗು ಇಷ್ಟಪಟ್ಟು ಕೂತಿತ್ತು, ಆ ಮಗುನ ಯಾಕೆ ನೀವು ಎಳೆದು ಕೂರಿಸೋದ್ರಿ ಅಂತ. ಆಗ DVG ಅವರು ಬಳಸಿದಂಥ ಒಂದು ಶಬ್ದ ಭಾಳ ಅದ್ಭುತವಾಗಿದೆ.
ಅವನಿಗೆ ಇದು ಸ್ವಸ್ಥಾನ ಪ್ರಜ್ಞೆಯ ಪಾಠ. ಸ್ವಸ್ಥಾನ ಪ್ರಜ್ಞೆ ಅಂತ ಇರಬೇಕು. ನೀವು ಬಸ್ಸಲ್ಲಿ ನೋಡಿ, ವಯಸ್ಸಾದವ್ರು 70-80 ವರ್ಷದವ್ರು ನಿಂತಿರ್ತಾರೆ. ಈ ತಾಯಿ ಆದವಳು 3 ವರ್ಷ 4 ವರ್ಷದ ಮಗುನ ಪಕ್ಕದಲ್ಲಿ ನಿಲ್ಲಿಸ್ಕೊಂಡಿರ್ತಾಳೆ. ಈ ಚಿಕ್ಕ ವಯಸ್ಸಿನಿಂದಲೇ ನೀವು ಸರಿಯಾಗಿ ಬುದ್ಧಿ ಹೇಳ್ಕೊಡದೆ ಇದ್ದರೆ ರಾಷ್ಟ್ರ ಮಟ್ಟದಲ್ಲಿ ಏನು ಸಮಸ್ಯೆಗಳಾಗ್ತಾ ಇದೆ ಅಂತ ನಿಮಗೆ ಗೊತ್ತಿದೆ. ಈಗ ಬುದ್ಧಿ ಹೇಳೋದು ತಲೆ ಒಳಗೆ ಹೋಗಲ್ಲ. ಬೇರೆ ಬೇರೆ ದೇಶಗಳಿಗೆ ಹೋಗಿ ನಮ್ಮ ದೇಶನ ಬೈಯೋದು. ನನ್ನನ್ನು ಮೊನ್ನೆ ಅಮೆರಿಕದಲ್ಲಿ ಒಬ್ಬರು ಕೇಳಿದ್ರು, ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ಯುವರ್ ಓನ್ ಪೀಪಲ್ ಕಮ್ ಅಂಡ್ ಬ್ಲೇಮ್ ಯು ದೇರ್ ಓನ್ ಮದರ್ಲ್ಯಾಂಡ್ ಹಿಯರ್. ಅದಕ್ಕೆ ನಾ ಹೇಳಿದೆ, ಯು ಆರ್ ಮೋರ್ ಎಕ್ಸ್ಪರ್ಟ್ಸ್ ಇನ್ ಸೈಕಾಲಜಿ ಆ್ಯಂಡ್ ಸೈಕ್ಯಾಟ್ರಿ. ಅಲ್ಟಿಮೇಟ್ ಆನ್ಸರ್ ಈಸ್ ಕಾಮನ್ ಸೆನ್ಸ್ ಈಸ್ ಅನ್ಕಾಮನ್. ನೋಡಿ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೋದಿಲ್ಲ. ಯು ಸ್ಪೀಕ್ ಅಬೌಟ್ ದಿ ಪ್ರೈಡ್, ಬಟ್ ವಾಟ್ ಈಸ್ ರಿಯಾಲಿಟಿ? ಸೈಕಾಲಜಿ ಏನು ಗೊತ್ತಾ? ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ನೀವು 100 ಹೇಳ್ಬೋದು, ಜನ ಕೇಳೋದಿಲ್ಲ. ನೀವು ಅದಾಗಲೇ ಏನು ಮಾಡಿದ್ದೀರೋ ಅದನ್ನು ಆಧರಿಸಿ ಜನ ನಿಮ್ಮನ್ನು ನಂಬುತ್ತಾರೆ, ಭರವಸೆ ಇಟ್ಕೊಳ್ತಾರೆ. ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಮಾಡಿ ಆಮೇಲೆ ನೋಡೋಣ ಅಂತ ಹೇಳ್ತಾರೆ. ಇದನ್ನು ಅಬ್ರಹಾಂ ಮ್ಯಾಸ್ಲೋ ಸೈಕಾಲಜಿಸ್ಟ್ ಹೇಳ್ತಾನೆ, ರಿಯಾಲಿಟಿ ಸೆಂಟರ್ಡ್ ಅಂತ. ಅದರ ಅರ್ಥ ಏನು? ವಾಸ್ತವ ನೆಲೆಗಟ್ಟಿನಲ್ಲಿ ಬದುಕೋದು ಒಂದು ದೊಡ್ಡ ತಪಸ್ಸು. DVG ಹೇಳ್ತಾರೆ, ಆ ಮಗುವಿನ ಸ್ಥಾನ ಎಲ್ಲಿ ಅಂತ ಅದಕ್ಕೆ ಅರ್ಥ ಮಾಡಿಸ್ಬೇಕು. ಮೊದಲು ದೊಡ್ಡವ್ರಿಗೆ ಜಾಗ ಕೊಡಬೇಕು. ಸ್ವಸ್ಥಾನ ಪ್ರಜ್ಞೆ, ತನ್ನ ಜಾಗ ಯಾವುದು, ತಾನು ಎಲ್ಲಿ ಕೂತ್ಕೋಬೇಕು, ಹಿರಿಯರನ್ನು ಗೌರವಿಸಿದಾಗ ತಾನು ಎಲ್ಲಿ ಕೂತ್ಕೋಬೇಕು ಅನ್ನೋದ್ರ ಬಗ್ಗೆ ಅವನಿಗೆ ಪ್ರಜ್ಞೆ ಇರಬೇಕು. ಆದ್ದರಿಂದ ಅಂತ ಶ್ರೀರಾಮಕೃಷ್ಣ ಪರಮಹಂಸರು ಘೋಷಣೆ ಮಾಡಿದ ಒಂದು ಮಾತಿದೆ, ಬೇರೆಲ್ಲ ಧರ್ಮಗಳು ಬರುತ್ತವೆ ಹೋಗುತ್ತವೆ, ಆದರೆ ಸನಾತನ ಧರ್ಮ ಮಾತ್ರ ಉಳಿಯುತ್ತೆ ಅಂದರು. ಇದು ಕಠಿಣವಾದ ಮಾತು, ಅದರ ಅಭಿವ್ಯಕ್ತ ಸ್ವಾತಂತ್ರ್ಯ ಇದು. ಇದರ ಅರ್ಥ ಏನು? ಸನಾತನ ಧರ್ಮ ಉಳಿಯುತ್ತೆ ಅಂದರೆ ಇಟ್ ಈಸ್ ಆಲ್ ಇನ್ಕ್ಲೂಸಿವ್. ಎರಡನೇದಾಗಿ ಇಟ್ ಈಸ್ ಯೂನಿವರ್ಸಲ್ ಆ್ಯಂಡ್ ಇಟ್ ಈಸ್ ಹೈಲಿ ಸೈಂಟಿಫಿಕ್. ಹೀಗಾಗಿ ಇದು 1000 ವರ್ಷಗಳಲ್ಲಿ 1000 ರೀತಿಯಲ್ಲಿ ಪ್ರಶ್ನಿಸಲ್ಪಟ್ಟಿದೆ, ವೆರಿಫೈ ಆಗಿದೆ. ಸ್ವಾಮಿ ವಿವೇಕಾನಂದರು ಅಮೇರಿಕಕ್ಕೆ ಹೋಗೋದಕ್ಕೆ ಮೊದಲು ಪರಿವ್ರಾಜಕರಾಗಿ ಸಂಚರಿಸಿದ್ರು ಭಾರತದ ಉದ್ದಗಲಕ್ಕೆ. ಹೈದರಾಬಾದಿಗೆ ಬಂದರು. ಹೈದರಾಬಾದ್ನಲ್ಲಿ ವಿವೇಕಾನಂದರಿಗೆ ದೊರೆತಂತಹ ರಿಸೆಪ್ಷನ್ ಅದೊಂದು ಇತಿಹಾಸ. ಹೈದರಾಬಾದ್ ನೈಜಾಮ್ ಅವ್ರನ್ನ ಬಹಳ ಗೌರವದಿಂದ ನಡೆಸ್ಕೊಂಡ. ನೈಜಾಮನ ಸ್ಪೆಷಲ್ ಆಫೀಸರ್ ಸರ್ ಖುರ್ಷೀದ್ ಝಾ, ಅವನು ಕುತೂಹಲಕ್ಕೆ ಭಾರತದ ಎಲ್ಲ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬಂದಿದ್ದ. ಅದಾದ ಮೇಲೆ ಅವನ ನಿರ್ಣಯಕ್ಕೆ ಬಂದಿದ್ದ, ಹಿಂದೂ ಧರ್ಮ ಅಂತಕ್ಕಂಥದ್ದು ಮೂಢನಂಬಿಕೆಗಳ ಕಂತೆ. ಹಿಂದೂ ಧರ್ಮ ಅಂತಕ್ಕಂಥದ್ದು ಯಾವುದೋ ಗಟ್ಟಿತನ ಇಲ್ಲದ್ದು, ಇಲ್ಲಿ ಯಾವುದೇ ನಿಖರವಾದಂಥ ನೆಲೆಗಟ್ಟು ಇಲ್ಲ, ಪೆಡೆಸ್ಟ್ರಾಲ್ ಸ್ಟ್ರಾಂಗ್ ಪೆಡೆಸ್ಟ್ರಾಲ್ ಇಲ್ಲ, ನಂಬಿಕೆ ಹೇಗೆ ತಂದುಕೊಳ್ಳೋದು. ಇದನ್ನು ವಿವೇಕಾನಂದರ ಮುಂದೆ ವ್ಯಕ್ತಪಡಿಸ್ಬಿಟ್ಟ. ಸ್ವಾಮೀಜಿ, ನಾನು ಬಾಯಿ ಮಾತಿಗೆ ಹೇಳ್ತಾ ಇಲ್ಲ, ಭಾರತದ ಎಲ್ಲ ಹಿಂದೂ ಜಾಗಗಳನ್ನು ನೋಡ್ಕೊಂಡು ಬಂದಿದ್ದೇನೆ, ಪುಣ್ಯಕ್ಷೇತ್ರಗಳನ್ನು ಓದಿದ್ದೇನೆ, ನನಗೆ ಈ ಹಿಂದೂ ಧರ್ಮದಲ್ಲಿ ಗಟ್ಟಿತನ ಇಲ್ಲ ಅಂತ ಗೊತ್ತಾಗಿದೆ, ಇದನ್ನು ನಾನು ನಂಬೋದಿಲ್ಲ. ಆಗ ವಿವೇಕಾನಂದರು ಕೊಟ್ಟಂಥ ಮಾತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಒಂದು ಸ್ಪಷ್ಟ ಉದಾಹರಣೆ. ಅವ್ರು ಹೇಳ್ತಾರೆ, ಮಿಸ್ಟರ್ ಝಾ, ವ್ಯಕ್ತಿಯಿಂದ ಸಂಸ್ಥಾಪಿತವಾದ ಧರ್ಮಗಳಿಗೆ ಒಂದು ಆರಂಭ ಉಂಟು, ನಂಬಿಕೆ ಕಳ್ಕೊಂಡ್ರೆ ಅವರು ನಾಸ್ತಿಕರಾಗ್ತಾರೆ. ತತ್ವದಿಂದ ಸ್ಥಾಪಿತವಾದಂಥ ಧರ್ಮಕ್ಕೆ ಸಾವಿಲ್ಲ. ನೆನ್ಪಿಟ್ಕೋ, ಸೆಮಿಟಿಕ್ ಧರ್ಮಗಳಿದೆಯಲ್ಲ, ಅದರಲ್ಲಿ ನಾಸ್ತಿಕರಾಗಬೇಕಾದ ಅನಿವಾರ್ಯತೆ ಬರುತ್ತೆ ಅವರ ಧರ್ಮದಲ್ಲಿ ನಂಬಿಕೆ ಕಳ್ಕೊಂಡ್ರೆ. ಆದರೆ ಯಾಜ್ಞವಲ್ಕ್ಯರು, ವಸಿಷ್ಠರು, ವ್ಯಾಸರು, ವಾಲ್ಮೀಕಿ, ವಿಶ್ವಾಮಿತ್ರರು, ದೊಡ್ಡ ದೊಡ್ಡ ಋಷಿಗಳು ಸನಾತನ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ರೆ ಹೊರತು ಅವರಿಂದ ಹಿಂದೂ ಧರ್ಮ ಹುಟ್ಟಲಿಲ್ಲ. ಹಿಂದೂ ಧರ್ಮಕ್ಕೆ 333 ಕೋಟಿ ದೇವರು ಅನಿವಾರ್ಯವಲ್ಲ. ಅಲ್ಲಿ ಮೂರ್ತಿ ಪೂಜೆ ಇದೆ, ಯಾರಿಗದು ಒಗ್ಗುತ್ತೋ ಅದನ್ನ ಮಾಡಲಿ. ಅಲ್ಲಿ ತಾತ್ವಿಕ ಪೂಜೆ ಇದೆ, ನಿರೀಶ್ವರ ಉಪಾಸನೆ ಇದೆ, ನಾಸ್ತಿಕತೆಗೆ ಜಾಗ ಇದೆ. ಇದೆಲ್ಲದರ ಆಲ್ ಇನ್ಕ್ಲೂಸಿವ್ ಸನಾತನ ಧರ್ಮ. ಮೂಢನಂಬಿಕೆಗಳ ಕಂತೆ ಓದ್ದಲೇ ಇರ್ತಕ್ಕಂಥವ್ರಿಗೆ ಇನ್ನೇನು ಅರ್ಥ ಆಗುತ್ತೆ? ಹಿಂದಿನ ಸಾಲಿನ ಹುಡುಗರು ಅಂತ ಒಂದು ಹಾಡು ಹಾಡ್ತಾ ಇದ್ವಿ ನಾವು ಇಂಜಿನಿಯರಿಂಗ್ ಇದ್ದಾಗ, KS ನರಸಿಂಹಸ್ವಾಮಿಗಳದ್ದು. ನೀರಿನ ಜೋರಿಗೆ ತೇಲದು ಬಂಡೆ,
ಅಂತೆಯೇ ನಾವೀ ತರಗತಿಗೆ ಪರೀಕ್ಷೆಯೆಂದರೆ ಹೂವಿನ ಚೆಂಡೆ, ದುಃಖಿಸಬಾರದು ದುರ್ಗತಿಗೆ. ವರುಷವೂ ನಾವಿದ್ದಲ್ಲಿಯೇ ಹೊಸ ವಿದ್ಯಾರ್ಥಿಗಳಾಗುವೆವು. ಪುಟ ಓದದೆ ತಟ ಬರೆಯದೆ ಬಿಸಿಲಿಗೆ ಗಾಳಿಗೆ ಮಾಗುವೆವು. ಹಿಂದಿನ ಸಾಲಿನ ಹುಡುಗರು ಎಂದರೆ ನಮಗೇನೇನೋ ಭಯವಿಲ್ಲ. ನಮ್ಮಿಂದಾಗದು ಶಾಲೆಗೆ ತೊಂದರೆ, ನಮಗೆಂದೆಂದೂ ಜಯವಿಲ್ಲ. ಜೊತೆಯಲ್ಲಿ ಕೂರುವ ತಮ್ಮ ತಂಗಿಯರ ಓದು ಬರಾವನ್ನು ನೋಯಿಸೆವು. ನಮ್ಮಂತಾಗದೆ ಅವರೀ ಶಾಲೆಯ ಬಾವುಟವೇರಿಸಲೆನ್ನುವೆವು. ಸಂಬಳವಿಲ್ಲದ ಉಪಾಧ್ಯಾಯರಿಗೆ ಬೆಂಬಲವಾಗಿ ನಿಲ್ಲುವೆವು. ಪಾಠ ಪ್ರವಚನ ರುಚಿಸದೆ ಹೋದರೆ ಪಾಕಂಪಪ್ಪನು ಮೆಲ್ಲುವೆವು. ತರಗತಿಯಲ್ಲಿ ನಾವೇ ಹಿಂದುಳಿದವರು ನಾವಲ್ಲಿ. ಆಟದ ಬಯಲಲ್ಲಿ ನೋಡಲು ಬನ್ನಿ ಆಂಜನೇಯರೇ ನಾವಲ್ಲಿ. ಪಂಪರನ್ನ ಕುಮಾರವ್ಯಾಸರ ಶರಣರ ದಾಸರ ಕುಲ ನಾವು. ಕನ್ನಡದಲ್ಲೇ ತೇರ್ಗಡೆ ಆಗದ ಪಂಡಿತ ಪುತ್ರರ ಪಡೆ ನಾವು. ಈ ಹಿಂದಿನ ಸಾಲಿನ ಹುಡುಗರಿಗೆ ಏನು ಅರ್ಥ ಆಗುತ್ತೆ? ಆಗುತ್ತಿಲ್ಲ. ನೀವು ನೋಡಿ ಒಂದು ಕ್ಲಾಸ್ನಲ್ಲಿ ಹೋಮ್ ವರ್ಕ್ ಅಂತ ಮೇಷ್ಟ್ರು ಬರೆದಿದ ತಕ್ಷಣ ಫ್ರಂಟ್ ಬೆಂಚ್ನವರು ಹೋಮ್ ವರ್ಕ್, ಮೇಷ್ಟ್ರ ಕಡೆ ತಿರುಗ್ತಾರೆ. ಹೋಮ್ ವರ್ಕು ಫ್ರಂಟ್ ಬೆಂಚ್ನವರು. ಹೋಮ್ವರ್ಗೂ ಯಾಕೆ ಸರ್ ಹೋಗಬೇಕು? ಸಾಯಂಕಾಲ ಒಂದು ಲೀಜರ್ ಇದೆ, ಮಾಡಿಬಿಡ್ತೀವಿ, ನೀವು ತೋರಿಸ್ಬಿಟ್ಟೆ ಹೋಮ್ಗೆ ಹೋಗ್ತೀವಿ ಅಂತಾರೆ. ಎರಡನೇ ಬೆಂಚ್ನವ್ರು ನೋಡ್ತಾರೆ ಮೇಷ್ಟ್ರು, ಹೋಮ್ ವರ್ಕ್ ಮಕ್ಕಳು. ಮೂರನೇ ಬೆಂಚವ್ರು ಸ್ವಲ್ಪ ಸೀರಿಯಸ್ ಆಗ್ತಾರೆ ಮೇಷ್ಟ್ರು, ಹೋಮ್ವರ್ಕು ಮಾಡ್ಕೊಂಬರ್ಬೇಕು ಅವನು. ನಾಲ್ಕನೇ ಬೆಂಚ್ ಮಾಡ್ಕೊಂಡು ಬರದೇ ಇರಬೇಕಲ್ಲ, ನಿಮ್ಮ ಅಪ್ಪನ ಕರ್ಕೊಂಬರ್ಬೇಕು ಅದು. ನಮ್ಮ ಅಪ್ಪನೂ ಮಾಡಿರ್ಲಿಲ್ಲ ಅಂತ ಹೋಮ್ವರ್ಕು ಅಂದ್ಕೊಳ್ತಾ ನಾವು. ಸೈಕಾಲಜಿ ನೋಡಿ ನೀವು. ಯಾರನ್ನೂ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂತೀವಿ, ಆ ಮೇಷ್ಟ್ರು ಹೇಳಲ್ಲ. ಫ್ರಂಟ್ ಬೆಂಚಿಗೆ ಬಂದರೆ ಅವ್ನು ಯಾರನ್ನೂ ಹಿಂದಕ್ಕೆ ಕಳ್ಸಲ್ಲ. ಇದೆಲ್ಲ ಅರ್ಥ ಮಾಡ್ಕೋಬೇಕಾದ್ದು. ನಾನು ದಡ್ಡ, ನನ್ನ ಕೈಲಾಗಲ್ಲ, ನಾನು ಅಲ್ಲಿರೋನು, ನಾನು ಇಲ್ಲಿರೋನು, ನಾನು ಅದು. ಇಟ್ ಈಸ್ ಮೋರ್ ಸೈಕಲಾಜಿಕಲ್. ನಾವು ಇದನ್ನೆಲ್ಲ ತೊಗೊಂಡ್ಬಿಟ್ರೆ ಅಂಬೇಡ್ಕರ್ ಅಷ್ಟು ಬೆಳೆಯೋಕ್ಕೆ ಆಗ್ತಾ ಇತ್ತ? ನಮ್ಮ ಕಣ್ಣು ಮುಂದೆ ಕಂಡ ಉದಾಹರಣೆ. ಅಬ್ದುಲ್ ಕಲಾಂ ಹಾಗೆ ಬೆಳೆಯೋಕ್ಕೆ ಆಗ್ತಾ ಇತ್ತ? ಅಂಬೇಡ್ಕರ್ಗೆ ಏನು ಸವಲತ್ತುಗಳಿತ್ತು? ಅಂಬೇಡ್ಕರ್ ಮನೆ ಬಾಗಿಲಿಗೆ ಏನು ಸೌಲಭ್ಯಗಳು ಬಂತು? ರೊಚ್ಚಿಗೆದ್ದ ವ್ಯಕ್ತಿತ್ವ ನೋಡಿ. ಆತ್ಮಶಕ್ತಿ ಪುಟಿದೆದ್ದು ಇವತ್ತು ನಿಮಗೆ ಆತ್ಮಶಕ್ತಿ ಹೇಗೆ ಸಾಧಿಸ್ಬೋದು ಅನ್ನೋದಕ್ಕೆ ಅಂಬೇಡ್ಕರ್ಗಿಂತ ದೊಡ್ಡ ಉದಾಹರಣೆ ಇಲ್ಲ. ಆದರೆ ಅಂಬೇಡ್ಕರ್ ಮತ್ತು ಆತ್ಮಶಕ್ತಿಯನ್ನು ಸಮಾನಾಂತರವಾಗಿ ಅರ್ಥ ಮಾಡ್ಕೊಳ್ಳೋ ಮೆದುಳುಗಳು ಬೇಕಷ್ಟೆ. ಅದು ಪ್ರಾಬ್ಲಮ್ ಆಗಿರೋದು ಈಗ. ಇದು ಪ್ರಾಬ್ಲಮ್ ಆಗಿದೆ, ನಿಜವಾದ ಪ್ರಾಬ್ಲಮ್ ಆಗಿರೋದು ಇದು. ಹೀಗಾಗಿ ಗಮನಿಸಬೇಕು. ಇನ್ನೇನು ನನ್ನ ಸಮಯ ಮುಗಿತಾ ಬಂತು. ಶ್ರೀರಾಮಕೃಷ್ಣರು ಹೇಳಿದ್ರು ಈ ಮಾತನ್ನು. ಖುರ್ಷೀದ್ ಝಾ ಈ ಮಾತನ್ನು ಒಪ್ಕೊಳ್ತಾನೆ. ಹಿಂದೂ ಧರ್ಮದಲ್ಲಿ ಎಲ್ಲ ಋಷಿಗಳು ಬಂದರೆ ಹೊರತು ಈ ಋಷಿಗಳಿಂದ ಹಿಂದೂ ಧರ್ಮ ಅಲ್ಲ. ಇದು ಕಠಿಣವಾದ ಸತ್ಯ. ಸನಾತನ ಧರ್ಮ ಅಂತಕ್ಕಂಥದ್ದು ಈ ಅವತಾರಗಳನ್ನು, ಮೂರ್ತಿ ಪೂಜೆ ಅವೈಜ್ಞಾನಿಕ ಅಂತ ಪಾಠ ಮಾಡ್ತಾರೆ ಕೆಲವು ಮೇಷ್ಟ್ರುಗಳು. ದಯವಿಟ್ಟು ಇದೊಂದು ಚೂರು ಯೋಚನೆ ಮಾಡಬೇಕು. ನನಗೆ ಸ್ಕೈ ಅಂದರೆ ಇಷ್ಟ, ನನ್ನ ಮನೆಯಲ್ಲೆಲ್ಲ ಸ್ಕೈ ತರೋಕ್ಕಾಗಲ್ಲ, ಸ್ಕೈ ಲೈಟ್ ಹಾಕ್ಕೊಳ್ತೀನಿ. ಮೂರ್ತಿ ಪೂಜೆ ಅಂದರೆ ದಿ ಫೈನಟ್ ಎಕ್ಸ್ಪ್ರೆಷನ್ ಆಫ್ ಇನ್ಫೈನೈಟ್ ಟ್ರುತ್. ಟ್ರೂತ್ ಈಸ್ ಇನ್ಫೈನೈಟ್, ದಿ ಫೈನಟ್ ಎಕ್ಸ್ಪ್ರೆಷನ್ ಆಫ್ ಟ್ರುತ್ ಈಸ್ ಫೈನೈಟ್. ಇಟ್ ಈಸ್ ರಿಲಿಜನ್. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸಹಸ್ರ ವರ್ಷಗಳಿಂದ ಸಹಸ್ರ ರೀತಿಯಲ್ಲಿ ಪ್ರಶ್ನಿಸಲ್ಪಟ್ಟು ಇವತ್ತಿಗೂ ಸನಾತನ ಧರ್ಮ ತನ್ನ ಜೀವಂತಿಕೆಯನ್ನು ಕಾಪಾಡಿಕೊಂಡಿದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪ್ರಾಕಾರಗಳ ಬಗ್ಗೆ ಯೋಚನೆ ಮಾಡೋದಾದರೆ ಮಾತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ಬರುತ್ತೆ. ಬರಹ ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಿಗ್ರಹ ಅದೇನೋ ಒಂದು ತತ್ವವನ್ನು ಸೂಚಿಸುತ್ತೆ. ಶಿಲಾಬಾಲಿಕೆ, ಬೇಲೂರಿಗೆ ಹೋಗಿ ಅತ್ಯಂತ ಆನಂದದ ಮುಖ ನೋಡ್ತೀರಿ, ಖಿನ್ನತೆಯ ಮುಖ ನೋಡ್ತೀರಿ, ಎಲ್ಲವನ್ನೂ ನೋಡ್ತೀರಿ. ಒಂದೊಂದು ವಿಗ್ರಹವೂ ಕೂಡ ನಿಮಗೆ ಒಂದೊಂದು ಚಹರೆಯನ್ನು ಪರಿಚಯಿಸುತ್ತೆ. ರಾಷ್ಟ್ರಧ್ವಜವನ್ನು ಹಾರಿಸೋದು ಕೂಡ ಸ್ವಾತಂತ್ರ್ಯ ಅಂತ ನಮ್ಮ ಸಂವಿಧಾನ ನಮಗೆ ಹಕ್ಕನ್ನು ಕೊಟ್ಟಿದೆ. ದ್ವೇಷಪೂರಿತವಾದ ಮಾತು
ಅಪರಾಧ ಅಂತ ನಮಗೆ ಎಚ್ಚರಿಕೆ ಕೊಟ್ಟಿದೆ. ನಮಗೆ ವಾಕ್ ಸ್ವಾತಂತ್ರ್ಯ ಇದೆ ಅಂತ ಏನಂದ್ರೆ ಅದು ಮಾತನಾಡಬಾರ್ದು. ಕಲೆಯಲ್ಲಿ ವಾಕ್ ಸ್ವಾತಂತ್ರ್ಯ ವಿಷಯ ಇದೆ ನೋಡಿ. ಕಲೆ ಮಾತನಾಡುವ ಕಲೆ, ಬರವಣಿಗೆಯೂ ಒಂದು ಕಲೆ. ಆದರೆ ನೆನ್ಪಿಟ್ಕೊಳ್ಳಿ, ಅಶ್ಲೀಲತೆಯನ್ನು ವೈಭವೀಕರಿಸೋದು ಅಪರಾಧ. ಇತರರನ್ನು ತೇಜೋವಧೆ ಮಾಡೋದು ಅಪರಾಧ. ಹಾಗಂತ ನೀವು ಅಶ್ಲೀಲತೆಯ ಬಗ್ಗೆ ಪ್ರಸ್ತಾಪ ಮಾಡಬಾರ್ದು ಅಂತಲ್ಲ. ನಿಮ್ಮ ಒಟ್ಟು ಸಾರಾಂಶದಲ್ಲಿ ಅಶ್ಲೀಲತೆ ಶೀಲವನ್ನು ಮೀರಬಾರ್ದು. ಇದು ಕಾಮನ್ ಸೆನ್ಸ್ ಅನ್ನೋಂಥ ವಿಷಯ. ಹೀಗಾಗಿ ಚಲನಚಿತ್ರ ಮಂಡಳಿಗೂ ಕೂಡ ಒಂದು ಸೆನ್ಸಾರ್ ಬಂತು. ಸತ್ಯದ ಮಹತ್ವವನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ನೋಡಿ, ಆಗ್ಗೆ ಇವತ್ತಿಗೆ ಸಾವಿರಾರು ವರ್ಷಗಳ ಹಿಂದೆ ಉಪದೇಶ ಸಾಹಸ್ರಿ ಇಂಥ ಗ್ರಂಥಗಳಲ್ಲಿ ಉಪದೇಶಾಮೃತ ಅಂತಕ್ಕಂಥ ಒಂದು ಸದ್ಗ್ರಂಥದಲ್ಲಿ ಒಂದು ಮಾತು ಬರುತ್ತೆ. ಅಶ್ವಮೇಧ ಸಹಸ್ರಾಣಿ ಸತ್ಯಂಚ ತುಲಯಾ ಧೃತಂ ಅಶ್ವಮೇಧ ಸಹಸ್ರಸ್ಯ ಸತ್ಯಮೇವಾತಿ ವಿಚ್ಯತೆ. ಅದರ ಅರ್ಥ ಏನು? 1000 ಅಶ್ವಮೇಧ ಯಾಗಗಳನ್ನು ಮತ್ತು ಸತ್ಯವನ್ನು ತಕ್ಕಡಿಯಲ್ಲಿ ಹಾಕಿದಾಗ 1000 ಅಶ್ವಮೇಧ ಯಾಗಗಳಿಗಿಂತಲೂ ಸತ್ಯ ಹೆಚ್ಚು ತೂಗುತ್ತದೆ. ಈ ಮಾತಿಗೆ 1000 ವರ್ಷದ ಇತಿಹಾಸ ಇದೆ. ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಶಿಕ್ಷೆಯ ಮಹತ್ವವನ್ನು ಮನುಸ್ಮೃತಿ ಹೇಳುತ್ತೆ. ದಂಡಶಾಸ್ತಿ ಪ್ರಜಾಃ ಸರ್ವಾಃ ದಂಡ ಏವಾಭಿರಕ್ಷತಿ ದಂಡ ಸುಪ್ತೇಷು ಜಾಗರ್ತಿ ದಂಡಂ ಧರ್ಮಂ ವಿದುರ್ಲಧಾಂ ವಿದುರ್ಬುಧಾಂ ಅಂತ. ಇದರರ್ಥ ಏನು? ದಂಡದಿಂದ ಎಲ್ಲ ಪ್ರಜೆಗಳನ್ನು ಆಳಬಹುದು. ಪ್ರಜೆಗಳನ್ನು ದಂಡವೇ ಕಾಪಾಡುತ್ತದೆ. ಮಲಗಿರುವವನ್ನೂ ಸಹ ದಂಡವೇ ಕಾಪಾಡುತ್ತದೆ. ದಂಡವೇ ಧರ್ಮದ ಪ್ರಧಾನ ಅಂಶ. ಇಲ್ಲಿ ದಂಡ ಅಂದರೆ ತಪ್ಪಿಗೆ ತಕ್ಕ ಶಿಕ್ಷೆ. ಸಮಾಜವನ್ನು ನಿಗ್ರಹಿಸಬೇಕಾದ್ರೆ ಈ ದಂಡ ಶಿಕ್ಷೆ ಅಂತಕ್ಕಂಥದ್ದು ಸಾಮದಾನ ಭೇದ ದಂಡ ಈ 4 ಪ್ರಧಾನ ಪಾತ್ರ ವಹಿಸುತ್ತೆ. ಮತ್ತೊಂದು ಶ್ಲೋಕ ಇದೆ. ಕಣ್ಣಿನಿಂದ ನೋಡಿ ಹೆಜ್ಜೆ ಮುಂದಿಡಬೇಕು, ಬಟ್ಟೆಯಿಂದ ಶೋಧಿಸಿ ನೀರು ಕುಡಿಬೇಕು, ಮನಸ್ಸಿನಿಂದ ಪವಿತ್ರವಾದ ಕೆಲಸ ಮಾಡಬೇಕು, ಸತ್ಯದಿಂದ ಶುದ್ಧವಾದ ಮಾತನ್ನಾಡಬೇಕು. ಮಾತೆಂಬುದು ನಮಗೆ ಸ್ವಾತಂತ್ರ್ಯವೇ ಆದರೂ ಅದು ಸತ್ಯಪೂರ್ವಕವಾಗಿರಬೇಕು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಧರ್ಮದ ಆಚರಣೆ ಇಲ್ಲದೆ ಯಾರ ದಿನಗಳು ಕಳೆದು ಹೋಗುತ್ತವೆಯೋ, ಧರ್ಮದ ಆಚರಣೆ ಇಲ್ಲದೆ ಯಾರ ಜೀವನವು ಮುಂದುವರೆದು ಉರುಳ್ಕೊಂಡು ಹೊರಟೋಗುತ್ತೋ ಅದು ಕಮ್ಮಾರನ ತಿದಿಯಂತೆ ಉಸಿರಾಡುತ್ತೆ ಹೊರತು ಬದುಕೋದಿಲ್ಲ. ಇಂತಹ ಮಾತುಗಳು ಭಾರತೀಯ ಸನಾತನ ಪರಂಪರೆಯಲ್ಲಿ ಬಹಳ ವಿಶೇಷವಾಗಿ ನಾವು ಗಮನಿಸಿದ್ವು. ಆದರೆ ಸಂವಿಧಾನ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ನಮಗೆಲ್ಲ ಒಂದು ನಮ್ಮ ಕಾನ್ಸ್ಟಿಟ್ಯೂಷನ್ ಅಂತ ಏನು ದೊರೆಯಿತು, ಡಾಕ್ಟರ್ BR ಅಂಬೇಡ್ಕರ್ ಈ ಕಾನ್ಸ್ಟಿಟ್ಯೂಷನ್ನ ಆ ರಚನೆಯ ಕಮಿಟಿಯಲ್ಲಿ ಮುಖ್ಯಸ್ಥರಾಗಿದ್ದರು. ಅವರೊಂದಿಗೆ 6-7 ಜನ ಸಾಕಷ್ಟು ಶ್ರಮಿಸಿದ್ದಾರೆ. ಒಂದು ಉತ್ತಮವಾದ ತಂಡ ನಮ್ಮ ದೇಶಕ್ಕೆ ಒಂದು ಕಾನ್ಸ್ಟಿಟ್ಯೂಷನನ್ನು ಕೊಡ್ತು. ಜಗತ್ತಿನಲ್ಲಿ ಒಂದು ಅಪೂರ್ವವಾದ ಕಾನ್ಸ್ಟಿಟ್ಯೂಷನ್ ಆಗಿ ನಮ್ಮ ದೇಶ ಅದನ್ನು ಪಡ್ಕೊಳ್ತು. ಈ ಕಾನ್ಸ್ಟಿಟ್ಯೂಷನ್ ನಮಗೆ ದೊರೆತದ್ದು 1950ರ ದಶಕದಲ್ಲಿ. ಆದರೆ ನಾವು ನೆನಪಿನಲ್ಲಿಟ್ಕೊಳ್ಬೇಕು, ನಮ್ಮ ದೇಶ ಅನಾದಿ ಕಾಲದಿಂದಲೂ ಕೂಡ ಇಂತಹ ಮೌಲ್ಯಾಧಾರಿತ ಜೀವನಕ್ಕೆ ಅದು ಹೆದರಿ ಬದುಕಿದೆ, ವಿನಯವಾಗಿ ಬದುಕಿದೆ, ಗೌರವಯುತವಾಗಿ ಬದುಕಿದೆ. ಇದು ನಾವು ಗಮನಿಸಬೇಕು. ಯಾರೋ ಖಡ್ಗಕ್ಕೆ ಅದು ಹೆದರಿ ಬದುಕಿಲ್ಲ. ಕಡೆ ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಆರ್ನಾಲ್ಡ್ ಟಾಯಿನ್ಬಿ ಅಂತಕ್ಕಂಥ ಎ ಗ್ರೇಟ್ ಹಿಸ್ಟಾರಿಯನ್ ಇನ್ ಅಮೆರಿಕಾ, ಭಾಳ ಒಳ್ಳೆ ಚಿಂತಕ ಅವನೊಂದು ಕಡೆ ಬರೀತಾನೆ, 4 ರೀತಿಯ ಜನ ಇದ್ದಾರೆ. ಝೇವಿಯರ್ ವಿತ್ ಎ ಪೆನ್, ಝೇವಿಯರ್ ವಿತ್ ಎ ಸೋರ್ಡ್, ಝೇವಿಯರ್ ವಿತ್ ಎ ಮೆಷಿನ್, ಝೇವಿಯರ್ ಆಸ್ ಚಿಲ್ಡ್ರನ್ ಆಫ್ ಗಾಡ್. ಝೇವಿಯರ್ ವಿತ್ ಎ ಸೋರ್ಡ್, ಅಲೆಕ್ಸಾಂಡರ್, ಶಾರ್ಲಮನ್, ಜೂಲಿಯಸ್ ಸೀಸರ್, ಹಿಟ್ಲರ್ ಆಫ್ ರೀಸೆಂಟ್ ಟೈಮ್, Napoleon. They could build empires upon the strength of the sword
but they could not occupy a respectable place in the hearts of their citizens. ಪ್ರಜೆಗಳ ಹೃದಯದಲ್ಲಿ ಗೌರವಯುತ ಪವಿತ್ರವಾದ ಸ್ಥಾನ ಅವರು ಪಡ್ಕೊಳ್ಳೋಕೆ ಆಗಲಿಲ್ಲ. ತಮ್ಮ ಖಡ್ಗದ ಬಾಯಾರಿಕೆಗಾಗಿ ಅವರು ಯುದ್ಧ ಮಾಡಿ ರಕ್ತಪಾತ ಮಾಡಿದ್ರು, ಆದರೆ ಅವರು ಪೂಜನೀಯರಾಗಲಿಲ್ಲ. ಝೇವಿಯರ್ ವಿತ್ ಎ ಸೋರ್ಡ್ ಮುಗಿದೋಯ್ತು. ಝೇವಿಯರ್ ವಿತ್ ಮೆಷನ್ ಅಂದರೆ ವಿಜ್ಞಾನಿಗಳು, ಅವರು ಮೆಟೀರಿಯಲ್ ಸೈನ್ಸ್, ಮೆಟೀರಿಯಲ್ ವರ್ಲ್ಡ್, ಸಾಮಾಜಿಕ ಲೌಕಿಕ ಜೀವನವನ್ನು ಸುಧಾರಿಸಿದ್ರು. ಆದರೆ ಅಂತರಂಗದಲ್ಲಿ ದುಗುಡ ಉಂಟಾದಾಗ ಅಂತರಂಗದ ಅಶಾಂತಿಗೆ ವಿಜ್ಞಾನ ಉತ್ತರ ಕೊಡೋಕ್ಕಾಗಲಿಲ್ಲ. ಸೈನ್ಸ್ ಕ್ಯಾನ್ ಡಿನೇಚರ್ ಪ್ಲುಟೋನಿಯಂ ಬಟ್ ನಾಟ್ ದಿ ವಿಕೆಡ್ನೆಸ್ ಆಫ್ ಹ್ಯೂಮನ್ ಹಾರ್ಟ್. ಆಲ್ಬರ್ಟ್ ಐನ್ಸ್ಟೀನ್ ಒಂದು ಮಾತು ಹೇಳ್ತಾನೆ, ಏನು ಗಾಬರಿ ಆಗುತ್ತೆ. ಆಸ್ ಮಚ್ ಆಸ್ ಪಾಸಿಬಲ್ ಐ ವಾಂಟ್ ಟು ಕೀಪ್ ಮೈ ಎಜುಕೇಷನ್ ಅವೇ ಫ್ರಮ್ ಸ್ಕೂಲಿಂಗ್. ಶಾಲೆಗಳಿಂದ ನನ್ನ ಶಿಕ್ಷಣವನ್ನು ದೂರ ಇಡೋದಕ್ಕೆ ಬಯಸ್ತೇನೆ. ಅಂದರೆ ನೋಡಿ, ಇವತ್ತು ಹೆಲ್ತ್ ಆ್ಯಂಡ್ ಎಜುಕೇಷನ್ ಕನ್ಸ್ಯೂಮರ್ ಆ್ಯಕ್ಟ್ ಕೆಳಗೆ ಬಂದಿದೆ. ಮೂರನೇದು ಝೇವಿಯರ್ ವಿತ್ ಮೆಷನ್ಸ್, ವಿಜ್ಞಾನಿಗಳು ಲೌಕಿಕ ಜೀವನ ಕಂಡುಹಿಡಿದ್ರು, ಆದರೆ ಆಂತರಿಕ ಜೀವನಕ್ಕೆ ಪರಿಹಾರ ಇಲ್ಲ. ಝೇವಿಯರ್ ವಿತ್ ಅ ಪೆನ್, ಬರಹಗಾರರು ನೊಬೆಲ್ ಪ್ರೈಸ್ ಪಡ್ಕೊಂಡ್ರು, ಆದರೆ ಇನ್ ದರ್ ಎಂಡ್ ಆಫ್ ದರ್ ಲೈಫ್ ನರ್ವಸ್ ಬ್ರೇಕ್ ಡೌನ್ ಆಯಿತು. ಸಮ್ ಆಫ್ ದೆಮ್ ಕಮಿಟೆಡ್ ಸೂಯಿಸೈಡ್. ಟು ಕೋಟ್ ಅನ್ ಎಕ್ಸಾಂಪಲ್, ಹೌ ಟು ಸ್ಟಾಪ್ ವರಿಯಿಂಗ್ ಆ್ಯಂಡ್ ಸ್ಟಾರ್ಟ್ ಲಿವಿಂಗ್, ಡೇಲ್ ಕಾರ್ನೆಗೆ, ದಿ ಆಥರ್ ಆಫ್ ದಿ ಬುಕ್, 6 million copies were sold, but ultimately he committed suicide. ನಾಲ್ಕನೇದು ಕಡೆ ಮಾತು, ಝೇವಿಯರ್ ಆಸ್ ಚಿಲ್ಡ್ರನ್ ಆಫ್ ಗಾಡ್, ದೇವರ ಮಕ್ಕಳಾಗಿ ಬದುಕಿದಂತಹ ಸಂತರು ದೇವರಿಗೆ ಲೆಕ್ಕ ಸಿಕ್ಕಿದ್ರು. ಅವರನ್ನು ಜನ ಅವರ ಸತ್ತ ನಂತರವೂ ಅನುಸರಿಸ್ತಾ ಬಂದರು. ಅವರು ಜನಕ್ಕೆ ಜೀವನ ಮೌಲ್ಯಗಳನ್ನು ಹೇಳಿಕೊಟ್ರು. ಇದನ್ನು ನೆಪೋಲಿಯನ್ ಜೈಲಿನಲ್ಲಿದ್ದಾಗ, ಸೇಂಟ್ ಹೆಲೆನಾ ದ್ವೀಪದಲ್ಲಿ ಬಂಧಿತನಾಗಿದ್ದಾಗ ಅವನ ಜೀವಿತದ ಕಡೆಯ ಸಾಲುಗಳು ಅವನು ಬರೆದದ್ದು. ಅಲೆಕ್ಸಾಂಡರ್, ಜೂಲಿಯಸ್ ಸೀಸರ್, ನಾನು ಖಡ್ಗದ ಸಹಾಯದಿಂದ ಸಾಮ್ರಾಜ್ಯಗಳನ್ನು ಕಟ್ಟಿದ್ವಿ, ಆದರೆ ಇವತ್ತು ನಾವು ಬಂಧಿತರಾಗಿದ್ದೇವೆ. ನಮ್ಮ ಎಂಡ್ ಪ್ಯಾಥೆಟಿಕ್ ಆಗಿದೆ. ನಮ್ಮನ್ನು ಉಳಿಸ್ಕೊಳ್ಳೋಕ್ಕೆ ಯಾರೂ ಇವತ್ತು ಸಿದ್ಧರಿಲ್ಲ. ಆದರೆ ಈ ಜಗತ್ತನ್ನಾಳಿದ ಸಂತ ಮಹಾತ್ಮರು ಬದುಕಿದ್ದಾಗ ಅವರಿಗೆ ಕೆಲವೇ ಜನ ಅನುಯಾಯಿಗಳಿದ್ದರು. ಸತ್ತ ಮೇಲೆ ಅನುಯಾಯಿಗಳ ಸಂಖ್ಯೆ ಹೆಚ್ಚಿತು. ಆದರೆ ಇವತ್ತು ಚಕ್ರವರ್ತಿ ನೆಪೋಲಿಯನ್ನನ್ನು ಸಾಕೋದಕ್ಕೆ, ರಕ್ಷಿಸೋದಕ್ಕೆ 4 ಜನ ಇಲ್ಲ. ಈಗ ನನಗೆ ಅರ್ಥ ಆಗ್ತಾ ಇದೆ, ಖಡ್ಗ ಶಕ್ತಿಗಿಂತ ಆತ್ಮಶಕ್ತಿ ಬಹಳ ದೊಡ್ಡದು. ಆತ್ಮಶಕ್ತಿ ಬಹಳ ದೊಡ್ಡದು. ದ ಪವರ್ ಆಫ್ ದಿ ಸ್ಪಿರಿಟ್ ಹ್ಯಾಸ್ ವ್ಯಾಂಕ್ವಿಶ್ಡ್ ದಿ ಪವರ್ ಆಫ್ ದಿ ಸೋರ್. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದರೆ ಕೇವಲ ಮಾತಿನ ಒಂದು ಇದಲ್ಲ, ಜಾಣ್ಮೆ ಅಲ್ಲ, ಅಂತರಂಗಪೂರ್ವಕವಾಗಿ ಸತ್ಯವನ್ನು ಹೇಳೋದಕ್ಕೆ ಬಹಿರಂಗದಲ್ಲಿರೋ ಮಾಧ್ಯಮ ಮಾತು. ಆ ನಿಟ್ಟಿನಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅದೊಂದು ದೊಡ್ಡ ಹೊಣೆಗಾರಿಕೆ. ಒಂದು ಕಲೆ, ಒಂದು ವಿಗ್ರಹ, ಒಂದು ಚಿತ್ರ, ಒಂದು ಮಾತು ನಮ್ಮನ್ನೇ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ತಾ, ಈ ನಿಟ್ಟಿನಲ್ಲಿ ನಾವು ಅನರ್ಘ್ಯವಾದ ಪ್ರಾಚೀನ ಭಾರತದ ಮೌಲ್ಯಗಳನ್ನು ತೆಗೆದುಕೊಂಡು, ನಮ್ಮ ಸಂವಿಧಾನ ನಮಗೆ ಕೊಟ್ಟಂತಹ ಹಕ್ಕುಗಳ ಸಂಖ್ಯೆಗಿಂತ ಕರ್ತವ್ಯಗಳ ಸಂಖ್ಯೆ ಜಾಸ್ತಿ ಇದೆ ಅನ್ನೋದನ್ನ ನೆನಪಿಟ್ಟುಕೊಂಡು ನಾವೆಲ್ಲ ಶಕ್ತಿಯುತವಾದ ನೈತಿಕವಾದ ರಾಷ್ಟ್ರ ನಿರ್ಮಾಣಕ್ಕೆ ಬದ್ಧರಾಗೋಣ.